ಅಂತಲ್ಲ, ನಾನು ಬೆಳಗ್ಗೆ 6 ಗಂಟೆ ತನಕ ಮಹಾನಟಿ ಶೂಟಿಂಗಲ್ಲಿದ್ದೆ. ನನಗೆ ಲೈಟ್ಸ್ ಅವಾಗಿಂದ ಬರ್ನ್ ಆಗ್ತಾ ಇತ್ತು. ಆದಷ್ಟು ಟ್ರೈ ಮಾಡಿದೆ ಸ್ಟಾರ್ಟಿಂಗಲ್ಲಿ, ಆಗಲಿಲ್ಲ. ಅದಕ್ಕೆ ಗ್ಲಾಸ್ ಹಾಕೊಂಡು ಕೂತಿದ್ದೀನಿ ಅಷ್ಟೇ. ಇಲ್ಲಾಂದ್ರೆ ಇಷ್ಟೆಲ್ಲ ಬಿಲ್ಡಪ್ ನನಗೆ ತಗೊಳ್ಳಲ್ಲ. ಏಳುಮಲೆ ಇವತ್ತು ಇಷ್ಟೊಂದು ಅಪ್ರಿಷಿಯೇಷನ್ನು, ಇಷ್ಟೊಂದು ಅದಕ್ಕೊಂದು ಪಾಸಿಟಿವ್ ಟಾಕ್ ಬರೋದಕ್ಕೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದು ಟೀಮಿಂದ ಹಿಡಿದು, ಮೀಡಿಯಾಯಿಂದ ಹಿಡಿದು, ನಮ್ಮ ಪ್ರೇಕ್ಷಕರ ತನಕ. ಈ ಸಿನಿಮಾ ಮಾಡಬೇಕು ಅಂತಂದಾಗ ನಾನು ನಂಬಿದ್ದು ಎರಡೇ. ಒಂದು ಈ ಕಥೆನ, ಇನ್ನೊಂದು ಕನ್ನಡ ಜನರನ್ನ. ಇವರಿಬ್ಬರನ್ನೇ ನಾನು ನಂಬಿದ್ದು. ಇಲ್ಲಿವರೆಗೂ ನಾವು ಮಾಡಿದಂಥ ಸಿನಿಮಾಗಳಲ್ಲಿ ನಾನು ಡೈರೆಕ್ಟ್ ಮಾಡ್ಬೇಕಾದ್ರೆ ನಾನು ಸ್ಟಾರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ. ಪ್ರೊಡ್ಯೂಸ್ ಮಾಡಬೇಕಾದ್ರೂ ಶರಣ್ ಇದ್ರು. ನನಗೆ ಯಾವಾಗಲೂ ಒಂದು ಸ್ಟ್ರೆಂತ್ ಥರ ಇರೋದು. ಫಸ್ಟ್ ಟೈಮ್ ನಾವು ಒಂದು ನ್ಯೂ ಕಮರ್ಸ್ನ ಇಟ್ಕೊಂಡು ಎಂಟರ್ ಆಗಿದ್ದು. ಅವಾಗ ಕೂಡ ನನಗೆ ಅನಿಸಿದ್ದು ಒಂದೇ, ಒಳ್ಳೆ ಕತೆ, ಒಳ್ಳೆ ಕಾಂಟೆಂಟ್ ಇತ್ತು ಅಂತಂದರೆ ಕನ್ನಡದಲ್ಲಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ರಿಸೀವ್ ಮಾಡ್ತಾರೆ. ಯಾವತ್ತೂ ಅದನ್ನು ಡಿಸಪಾಯಿಂಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಅದು ನನಗೆ ಪ್ರೂವ್ ಆಗುತ್ತೆ. ನನಗೆ ಈ ಸಿನಿಮಾ ಅಂತೂ ಜಗದೀಶ್ ಸರ್ ಹೇಳೋದು ಫಸ್ಟ್ ದಿವಸ ಸ್ಲೋ ಸ್ಟಾರ್ಟ್ ಇತ್ತು ನಮಗೆ ಅಂತ ಅಂದ್ಬಿಟ್ಟು ಅಂತ. ಸರ್ ಸೇಮ್ ಎಕ್ಸ್ಪೀರಿಯನ್ಸ್ ಸರ್. ನನಗೆ 2017 ನನ್ನ ಚೌಕ ರಿಲೀಸ್ ಆಗುತ್ತೆ ಸರ್. ಸೇಮ್ ನನಗೆ ಅವತ್ತು ಆದಂಥ ಎಕ್ಸ್ಪೀರಿಯನ್ಸ್ ಅದು. ತುಂಬ ಸ್ಲೋ ಸ್ಟಾರ್ಟ್. ಅಲ್ಲೂ 4 ಜನ ಹೀರೋಗಳಿದ್ರು. ಬಟ್ ಅವತ್ತಿಗೆ ಅವ್ರು 4 ಜನದ್ದು ಅಷ್ಟು ಪೊಟೆನ್ಷಿಯಲ್ ಆಗಿ ಒಂದು ಕೆರಿಯರ್ ಇರಲಿಲ್ಲ ಅವ್ರಿಗೆ. ಪಾಪ ದೇ ಆರ್ ಆಲ್ಸೋ ಇನ್ ಅ ವೆರಿ ಲೋ ಫೇಸ್, 4 ಜನ ಹೀರೋಗಳದನ್ನು. ಸೊ ಎಲ್ಲ ಆ ಥರದೊಂದು ಟೈಮಲ್ಲೇ ಶುರುವಾಗಿದ್ದು ಚೌಕ. ಫ್ರೈಡೇ ಎಲ್ಲ ಕಡೆನೂ ತುಂಬ ಸ್ಮಾಲ್ ಓಪನಿಂಗ್ ಆಗಿದೆ ಇದು ಅನ್ನೋ ಥರನೇ ಇತ್ತು. ಶನಿವಾರ ಮಧ್ಯಾಹ್ನಕ್ಕೆ ಸ್ವಲ್ಪ ಅದು ಪಿಕಪ್ ಆಗ್ತಾ ಹೋಗುತ್ತೆ. ಭಾನುವಾರ ಬೆಳಗ್ಗೆಗೆ ನಾನು ಫಸ್ಟ್ ಒಂದು ಗಾಯತ್ರಿ ಥಿಯೇಟ್ರಲ್ಲಿ ಹೌಸ್ಫುಲ್ ಬೋರ್ಡ್ ಅಂತ ಮಾರ್ನಿಂಗ್ ಶೋ ಬಂತು ಅಂತ ನನಗೆ. ಇದು ಗಾಯತ್ರಿ ಥಿಯೇಟರ್ನಲ್ಲಿ ಫಸ್ಟ್ ಹೌಸ್ಫುಲ್ ಬೋರ್ಡ್ ಬರುತ್ತೆ ನನಗೆ. ಯೋಗಿ ಬೈ ಅವರು ಚಿನ್ನ ಫಸ್ಟು ಹೌಸ್ಫುಲ್ ಬೋರ್ಡ್ ಕಣೋ ಗಾಯತ್ರಿ ಥಿಯೇಟ್ರಲ್ಲಿ ಅಂತ ಹೇಳ್ತಾರೆ. ನನಗೆ ಅಲ್ಲಿ ಸ್ವಲ್ಪ ಒಂದು ಖುಷಿ ಆಗುತ್ತೆ. ಅಲ್ಲಿಂದ ಅವತ್ತಿನ ಟೈಮ್ ಥಿಯೇಟರ್ ಸೆಟಪ್ಪಿಗೆ ನಮಗೆ ಒಂದು ಭಾನುವಾರಕ್ಕೆ ಒಂದು 70 ಕಡೆ ಹೌಸ್ಫುಲ್ ಬೋರ್ಡ್ ಬೀಳುತ್ತೆ. ಅಲ್ಲಿಂದ ಶುರುವಾಗಿದ್ದ ರನ್ನು ಆ ಸಿನಿಮಾ 125 ದಿನಗಳ ಕಾಲ ಅದೇ ಥರದ ಒಂದು ಎನರ್ಜಿನಲ್ಲಿ, ಅದೇ ಥರದ ಒಂದು ಪಾಸಿಟಿವಿಟಿನಲ್ಲಿ ಯಾವತ್ತೂ ಡ್ರಾಪ್ ಆಗದೆ ಒಂದು ಸ್ಟಡಿಯಾಗಿ ಒಂದು ಸಿನಿಮಾ ಹೋಯಿತು. ಅದೇ ಸೇಮ್ ಎಕ್ಸ್ಪೀರಿಯನ್ಸ್ ನನಗೆ ಇಲ್ಲೂ ಆಗಿದ್ದು. ನನಗೆ ಶೋ ಟು ಶೋ ಅದು ಇನ್ಕ್ರೀಸ್ ಆಗ್ತಾ ಒಂದು ರೇಂಜಿಗೆ ಆಗೋಯ್ತು ನನಗೆ. ನಮ್ಮ ಗುರು ಶಿಷ್ಯರು ನಾನು ಜನರೇಷನ್ ಮಾಡಿದಾಗಲೂ ನಮ್ಗೆ ಒಳ್ಳೆ ರಿವ್ಯೂಸ್ ಬಂದಿದೆ. ನಾನು ಚೌಕ ಮಾಡಿದಾಗ, ನಾವು ಯಾವ ಸಿನಿಮಾ ಮಾಡಿದಾಗಲೂ ಚೆನ್ನಾಗಿದೆ ಅಂದರೆ ಅಪ್ರಿಷಿಯೇಷನ್ ಬಂದಿದೆ ನಮಗೆ. ಬಟ್ ಈ ಸಿನಿಮಾಗೆ ಬಂದಂಥ ಒಂದು ಅಪ್ರಿಷಿಯೇಷನ್ನು, ಈ ಸಿನಿಮಾಗಳಿಗೆ ಬಂದಂಥ ಒಂದು ರಿವ್ಯೂಸು, ರೈಟಪ್ಸು ಒಂದೊಂದು ಪೇಜ್ ಗಟ್ಟಲೆ ಬರೆದಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಯಾರು ಅಂತಾನೆ ಗೊತ್ತಿರಲ್ಲ ನಮಗೆ. ನಮ್ಮನ್ನು ಟ್ಯಾಗ್ ಮಾಡಿ ಅಷ್ಟು ಬರ್ದಿದ್ದಾರೆ. ಅವ್ರು ಸ್ಟೇಟಸ್ಗಳು ಹಾಕೋಬೇಕಾರೆ ಇದು ಏನಾಯಿತು ಅಂತಂದ್ರೆ, ನಾವು ಫಸ್ಟಿಂದ ಹೇಳ್ತಿದ್ವಿ, ನಾನು ಪ್ರಮೋಷನ್ಸ್ ಮಾಡ್ಬೇಕಾದ್ರೆ ಏನೇನು ಮಾಡೋಣ, ಫುಲ್ ಟೀಮೆಲ್ಲ ಕೂರಿಸ್ಕೊಂಡು ಪ್ರಮೋಷನ್ಸ್ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತ. ಬಟ್ ನಾನು ಅಂದೆ, ಅಪ್ಪ ಈ ಸತಿ ಹಂಗೆ ಬೇಡ. ಇವಾಗ ಜನ ತುಂಬ ಇಂಟೆಲಿಜೆಂಟ್ ಆಗಿದ್ದಾರೆ. ನಿಮಗೆ ನೀವು ಏನು ಪ್ರಮೋಷನ್ ಮಾಡಿದ್ರು ಅದು ಬರೀ ಸಿನಿಮಾ ಈ ಥರ ಇದೆ ಅನ್ನೋದಕ್ಕಷ್ಟೇ ಅದು ಇನ್ಫಾರ್ಮೇಷನ್ ಆಗುತ್ತೆ ಹೊರತು ಇನ್ನು ಯಾವುದೂ ಅಲ್ಲ. ಅಥವಾ ಡೇಟ್ ಹೇಳೋದಕ್ಕೆ ನಮಗೆ ಪ್ರಮೋಷನ್ ಯೂಸ್ ಮಾಡಬೇಕು. ಇವತ್ತು ಮೊದಲಾದರೆ ನಾವು TV ಮುಖಾಂತರ ಏನೋ ಹೇಳ್ತಿದ್ವಿ, ಅಥವಾ ಟ್ರೋಲ್ ಪೇಜಸ್ ಈ ಥರದ್ದು ಎಲ್ಲ ಯೂಸ್ ಮಾಡ್ತಿದ್ವಿ. ಜನ ಇವಾಗ ಅದು ಯಾವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ನಂಬುತ್ತಾ ಇರೋದು ಒಂದೇ, ಸಿನಿಮಾ ನೋಡ್ದವನೇ ಸಿನಿಮಾ ಬಗ್ಗೆ ಮಾತಾಡಬೇಕು. ಸಿನಿಮಾ ಯಾರು ನೋಡಿರ್ತಾರೆ ಅವರೇ ಸಿನಿಮಾ ಬಗ್ಗೆ ಏನು ಹೇಳ್ತಾರೆ ಅದನ್ನು ಮಾತ್ರ ನಂಬಿ ಜನ ಥಿಯೇಟ್ರಿಗೆ ಬರ್ತಿದ್ದಾರೆ. ಸೊ ಸಿನಿಮಾನೇ ಮಾತಾಡಬೇಕು. ದೇರ್ ಇಸ್ ನೋ ಆಲ್ಟರ್ನೇಟಿವ್. ಕಂಟೆಂಟ್ ಮಾತಾಡಿದ್ರೆ ಜನ ಒಳಗಡೆ ಬರ್ತಾರೆ. ಅದಕ್ಕೆ ಒಂಚೂರು ಟೈಮ್ ಆಗುತ್ತೆ. ಇವತ್ತು ಅದನ್ನ ಮಾತ್ರನೇ ಮಾಡಬೇಕು ಅಂತ ನಂಬಿ ನಾವು ಇದು ಬಂದಿದ್ದು. ಅದಕ್ಕೆ ಆ ಟೈಮ್ ನಮಗೆ ಏನು 1 day 1.5 day ತಗೊಂಡು. ಬಟ್ ಇವತ್ತಿಗೆ ಇಟ್ ಈಸ್ ವೆರಿ ಫಾಸ್ಟ್. ಅಂದ್ರೆ ನಾವು ಮೊದಲಿನ ಥರ ಸರ್ ಒಂದು 2 ವಾರ ಆದ್ಮೇಲೆ ಪಿಕಪ್ ಆಗೋದು ಪಿಕ್ಚರ್ ಅದಿಲ್ಲ. 1 ದಿವಸ 2 ದಿವಸಕ್ಕೆ ಪಿಕಪ್ ಆಗಿಬಿಡುತ್ತೆ. ಆ ಥರದ್ದು ಒಂದು ಎನರ್ಜಿನಲ್ಲಿ ಶುರುವಾಯಿತು. ನನ್ನ ಫೋನ್ ಕಾಲ್ಸು, ನನ್ನ ಮೆಸೇಜಸ್ಸು, ಸೋಷಿಯಲ್ ಮೀಡಿಯಾ ಇಲ್ಲಿವರೆಗೂ ಅದು ಸ್ಟಾಪ್ ಆಗಿಲ್ಲ. ನನಗೆ ಬಂದಂಥ ಒಂದು ರೆಸ್ಪಾನ್ಸ್ಗಳು ಎಷ್ಟು ಖುಷಿ ಆಗುತ್ತೆ ಅಂದರೆ ನಂದೇ ಸಿನಿಮಾ ಇದು ಆದರೂ ಕೂಡ ಅವ್ರು ಹೇಳ್ತಾ ಇರೋದಷ್ಟು ವಿಷಯಗಳು ನಾವು ಈ ಹಿಂದೆನೂ ಒಂದಷ್ಟು ನನ್ನ ಸಿನಿಮಾಗಳನ್ನ ಮಾಡಿದಾಗ ನೋಡಿದ್ದೀನಿ. ಬಟ್ ಸ್ಟಿಲ್ ಇಲ್ಲಿ ಬರ್ತಾ ಇರೋ ಒಂದು ಎನರ್ಜಿ ಇದೆಯಲ್ಲ, ದಟ್ ವಾಸ್ ವೆರಿ ನೈಸ್. ಎಷ್ಟು ಖುಷಿಯಾಗಿ ನನಗೆ ಅವ್ರು ಹೇಳ್ಬೇಕಾದ್ರೆ ಹೇಳ್ತಾರೋ, ಒಂದು ಸ್ಟೇಟ್ಮೆಂಟ್ ಎಲ್ಲ ತುಂಬ ಕಾಮನ್ ಆಗಿ ಹೇಳ್ತಾರೆ. ಅದೊಂದು ನಾನು ತುಂಬ ಬೇಜಾರು, ಹರ್ಟು, ಅದೇನೋ ಗೊತ್ತಿಲ್ಲ, ಹೆಂಗೆ ಅವ್ರಿಗೆ ಕನ್ವೆ ಮಾಡಬೇಕು ಅಂತ ನಂಗೆ ಗೊತ್ತಾಗಲ್ಲ. ಸರ್ ಈ ಫಿಲಮ್ಮು ಮಲಯಾಳಮಲ್ಲಿ ಬರಬೇಕಾಗಿತ್ತು ಸರ್, ಇಷ್ಟು ಕೋಟಿ ಮಾಡಿರೋ ಸರ್. ಈ ಸಿನಿಮಾ ತಮಿಳಲ್ಲಿ ಬರಬೇಕಾಗಿತ್ತು ಸರ್, ಇದಿಷ್ಟು ಕೋಟಿ ಮಾಡಬೇಕಾಗಿತ್ತು ಸರ್. ಕನ್ನಡದಲ್ಲಿ ಬಂದಿದೆಯಲ್ಲ, ಇದನ್ನ ಕನ್ನಡದಲ್ಲಿ ನೀನು ನೋಡು. ಕೋಟಿ ಮಾಡಲ್ಲ, ಅದು ನನ್ನ ಪ್ರೊಡ್ಯೂಸರ್, ನನ್ಗೆ ಗೊತ್ತಿರೋದು.
ನೀವು ಸಿನಿಮಾ ಆಗಿ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಅಂತ ಹೇಳ್ಬೇಡಿ, ಅಲ್ಲಿ ಜನನೂ ಅದೇ ಇಲ್ಲಿ ಜನನೂ ಅದೇ. ನನಗೇನು ಕನ್ನಡ ಜನನು ಖಂಡಿತವಾಗ್ಲೂ ಅದೇ ಥರದ ಮಟ್ಟಿಗೆ ತೊಗೊಂಡೋಗ್ತಾರೆ. ಸ್ವಲ್ಪ ಏನಾಗಿದೆ, ಬಹುಶಃ ತುಂಬ ಸಿನಿಮಾಗಳು ಡಿಸಪಾಯಿಂಟ್ ಆಗಿರೋದ್ರಿಂದ ಆಡಿಯನ್ಸಿಗೆ ಆ ನಂಬಿಕೆ ಬಂದಿಲ್ಲ. ಒಂದು ಒಳ್ಳೆ ಸಿನಿಮಾ ಬಂತು ಅಂದರೆ ಅದು ನಂಬಿ ಹೋಗಬೇಕು ಅನ್ನೋ ನಂಬಿಕೆ ಬರ್ತಾ ಇಲ್ಲ. ಅದೇ ಹೇಳ್ದಂಗೆ ಓಪನರ್ಸ್ ಬಂದರು, ಇವಾಗ ಮಿಡ್ಲ್ ಆರ್ಡ್ರು, ಇದು ಖಂಡಿತವಾಗ್ಲೂ ಇದೊಂದು ಎಕ್ಕ ಆಯಿತು, ಸೂ ಫ್ರಮ್ ಸೋ ಆಯಿತು. ಸೊ ಇವಾಗ ಆಡಿಯನ್ಸ್ಗೆ ಒಂದು ಬಿಲೀಫ್ ಬರೋಕ್ಕೆ ಶುರುವಾಗುತ್ತೆ. ದೇ ವಿಲ್ ಶೋರ್ಲಿ ಟೇಕ್ ಒಂದು ಪೊಟೆನ್ಷಿಯಲ್ ಇರೋ ಸಿನಿಮಾನ ಖಂಡಿತವಾಗ್ಲೂ ದೊಡ್ಡ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ. ಅದಕ್ಕೆ ಏಳು ಮೇಲೆ ಒನ್ ಆಫ್ ದಿ ಸಾಕ್ಷಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಇಲ್ಲಿವರೆಗೂ ಅದ್ಭುತವಾದ ಕಲೆಕ್ಷನ್ಸ್. ನೀವು ಇವಾಗ 30 ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ, ನಮ್ದು ರಿಲೀಸ್ ಆಗ್ಬೇಕಾದ್ರೂ 17 ಸಿನಿಮಾ ರಿಲೀಸ್ ಇತ್ತು, ಕನ್ನಡ, ತೆಲುಗು, ತಮಿಳು, ಹಿಂದಿ ಎಲ್ಲ ಅಂತ ಅಂದ್ಬಿಟ್ಟು ಅಂತ. ಎಲ್ಲ ಅದ್ರಲ್ಲಿ ತುಂಬ ದೊಡ್ಡ ದೊಡ್ಡ ಫಿಲಮ್ಸ್ಗಳು ಇತ್ತು. ಸೊ ಫ್ರೈಡೇ ತುಂಬ ಲಿಮಿಟೆಡ್ ಶೋಸ್ ಥರ ಪ್ಲಾನ್ ಆಯಿತು. ನಾನು ಜಗದೀಶ್ ಸರ್ ಕೇಳಿದೆ, ಸರ್ ಹೆಂಗೆ ಸರ್ ಇದು ಅಂತ. ಅವರು ಸರ್ ಇಲ್ಲ ಸರ್, ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ, ಬಟ್ ಎಲ್ಲರಿಗೂ ಶೋಸ್ ಕೊಡಲೇಬೇಕಾಗುತ್ತೆ, ಇದು ಯಾವ ಸಿನಿಮಾದ್ರೆ ಇದು ಹಿಂಗಿರುತ್ತೆ ಸರ್ ಅಂತ. ಆಯಿತು ಸರ್, ನಾವು ನಂಬಿ ಮಾಡೋಣ ಬನ್ನಿ ಅಂತ. ಶುಕ್ರವಾರ, ಶನಿವಾರ, ಭಾನುವಾರ, ನೀವು ನಂಬಲ್ಲ, ಸೋಮವಾರಕ್ಕೆ ಇನ್ನೂ ಶೋಸ್ ಇನ್ಕ್ರೀಸ್ ಆಗಿದೆ. ನಮ್ಗೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸೋಮವಾರ ಇನ್ಕ್ರೀಸ್ ಆಗಿದೆ. ಸೋಮವಾರ ನಮಗೆ ಸೋಲ್ಡ್ ಔಟ್ ಆಗ್ತಾ ಇದೆ, ಮಂಗಳವಾರ ಸೋಲ್ಡ್ ಔಟ್ ಆಗ್ತಾ ಇದೆ. ಸೊ ಒಂದು ಪೊಟೆನ್ಷಿಯಲ್ ಇದೆ ಅಂತಂದಾಗ ಅದನ್ನ ಉಳಿಸ್ಕೋತಾರೆ ಖಂಡಿತವಲ್ಲ. ನಾವು ತುಂಬ ಕ್ರಿಬ್ ಮಾಡಬಾರ್ದು. ನನಗೆ ಅದೊಂದೇ ಇರೋದು, ಯಾವತ್ತೂ ನಾವು ಕಂಪ್ಲೇಂಟ್ಸ್ ಮಾಡೋದು, ಕನ್ನಡ ಚಿತ್ರರಂಗ ಬಗ್ಗೆ ಕಂಪ್ಲೇಂಟ್ಸು, ಸಿನಿಮಾಗಳ ಬಗ್ಗೆ ಕಂಪ್ಲೇಂಟ್ಸ್ ಅದು ಮಾಡ್ದೇನೆ ಪಾಸಿಟಿವ್ ಆಗಿ ಹೋದರೆ ಎಲ್ಲ ಸಿನಿಮಾಗಳು ಚೆನ್ನಾಗಾಗತ್ತೆ ಅನ್ನೋದು ಒಂದು ನಂಬಿದ್ದೀನಿ. ಆ್ಯಂಡ್ ಅಗೇನ್ ಎಲ್ಲರೂ ಇದೊಂದು ವೇದಿಕೆ, ನನ್ನ ತಂಡ ಎಲ್ಲರೂ ಅವಾಗಿನ ಪಾಪ ಮಾತಾಡ್ಬೇಕಾದ್ರೆ ಥ್ಯಾಂಕ್ಸೇ ಹೇಳ್ತಾರೆ. ಬಿಕಾಸ್ ಇದು ಅಷ್ಟು ದಿನಗಳ ಒಂದು ಶ್ರಮ, ಅಷ್ಟು ದಿನಗಳಿಂದ ಒಂದು ಒಳಗಡೆ ಇಟ್ಕೊಂಡಿರ್ತಾರೆ. ಅದು ಹಾಗಾಗಿ ಎಲ್ಲರಿಗೂ ಆ ಟೈಮ್ ಕೊಟ್ಟಿದ್ದೀವಿ. ನಾನು ತುಂಬ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋವಂಥ ಇದರಲ್ಲಿಲ್ಲ, ನಾನು ಬೇಗ ಮುಗಿಸ್ತೀನಿ. ಬಟ್ ಸ್ಟಿಲ್ ಪ್ರತಿ ಸತಿ ನಾವು ಪ್ರೆಸ್ ಮೀಟ್ ಏನೋ ಮಾಡಿದಾಗ ನಾನು ಎಲ್ಲ ಮೇಜರ್ ಟೆಕ್ನಿಷಿಯನ್ಸ್ಗಳಿಗೆಲ್ಲ ಥ್ಯಾಂಕ್ಸ್ ಹೇಳಿದ್ದೀನಿ. ಆದರೆ ಈ ಸಿನಿಮಾ, ಈ ಪ್ರೊಡಕ್ಷನ್ನು, ನಾನು ಪ್ರೊಡ್ಯೂಸರೇ ಆಗಿದ್ರು ಕೂಡ ಇದು ಹೆಂಗೆ ಅಂತಂದರೆ, ಈ ಪವರ್ ಬರುತ್ತೆ ಗೊತ್ತಾ ನಮಗೆ, ಟ್ರಾನ್ಸ್ಫಾರ್ಮರಿಂದ ಯಾವುದೋ ಒಂದು ಪವರ್ ಬರುತ್ತೆ, ಅದನ್ನು ನೀವು ಟಿ ವಿ ಕನೆಕ್ಟ್ ಮಾಡ್ತೀರಾ ಮನೆಗಳಲ್ಲಿ, ಅಥವಾ ಯಾವುದೋ ಒಂದು AC ಗೋ ಫ್ರಿಡ್ಜ್ಗೋ ಏನೋ ಕನೆಕ್ಟ್ ಮಾಡ್ತೀರಂದರೆ ಅದ್ರ ಮಧ್ಯದಲ್ಲಿ ಒಂದು ಸ್ಟೆಬಿಲೈಸರ್ ಅಂತ ಇರುತ್ತೆ. ಅದ್ರದ್ದು ಏನು ಕೆಲಸ ಅಂತಂದರೆ, ಅದೆಷ್ಟೇ ಪವರ್ ಬಂದರೂ ಅದು ಇದು ಲೋಡ್ ತೊಗೊಂಡು ಇದಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕೊಟ್ಕೊಂಡು ಎಲ್ಲ ಲೋಡ್ ಅದು ತೊಗೊತಾ ಇರುತ್ತೆ. ಇಲ್ಲದಿ ಟಿ ವಿ ಚೆನ್ನಾಗಿ ಬರಬೇಕು, ಫ್ರಿಡ್ಜಿಗೆ ಏನಾಗಬಾರ್ದು ಅಂತ ಮಾಡ್ತಾ ಇರುತ್ತೆ. ಆ ಥರ ಈ ಸಿನಿಮಾಗೆ ನನ್ನ ಜೊತೆ ನಿಂತು ಕೆಲಸ ಮಾಡಿದಂಥ ಇಬ್ಬರು ಹುಡುಗರು, ಒಂದು ರಾಮು, ಇನ್ನೊಂದು ಸೂರಜ್. ಆ್ಯಂಡ್ ಅವ್ರಿಗೆ ಗೈಡ್ ಮಾಡಿದ್ದು ನಮ್ಮ ನರಸಿಂಹಣ್ಣ. ಯಾಕಂತಂದರೆ ನಾನು ಪ್ರೊಡ್ಯೂಸರ್ ಆಗಿ ಸೆಟ್ಟಿಗೆ ನಾನು ಜಾಸ್ತಿ ಹೋಗ್ತಿರ್ಲಿಲ್ಲ. ನಾನು ಸೆಟ್ಟಿಗೆ ಹೋಗ್ತಿರೋದಕ್ಕೆ ಮೇನ್ ರೀಸನ್ನು ಏನು ಅಂತಂದರೆ, ನಾನೊಬ್ಬ ಡೈರೆಕ್ಟರ್ ಆಗಿ ನಾನಲ್ಲೋ ಕೂತ್ಕೊಂಡ್ರು, ನಾನು ಏನೂ ಕೆಲಸ ಬೇಡ, ನಾನು ಸುಮ್ಮನೆ ಕೂತಿದ್ದೆ ಅಂತಂದ್ರೂ ಇನ್ನೊಬ್ಬ ಡೈರೆಕ್ಟರ್ಗೆ ಅದು ಎಫೆಕ್ಟು ಹೊರಗಡೆ, ಅಲ್ಲಿ ಸೆಟ್ಟಲ್ಲ. ಪುನೀತ್ ಕೂಡ ಸರ್ ನೀವು ಬನ್ನಿ ಸರ್ ಜೊತೆಗಿರೋಣ ಅಂತಲೇ ಹೇಳ್ತಾನೆ ಇರ್ಬೋದು, ಬಟ್ ಹೊರಗಡೆ ತರುಣು ಅಲ್ಲಿ ಸೆಟ್ಟಲ್ಲಿ ತರುಣೇ ಮಾಡ್ತೀರಂತೀರಿ ಎಲ್ಲರೂ ಅಂತ ಇಲ್ಲದೇ ಇರೋ ಟಾಕ್ಸ್ ಹೋಗುತ್ತೆ ಅಂತ ಒಂದು ಬೇಡ ಅನ್ನೋದು ಒಂದೇ ಉದ್ದೇಶಕ್ಕೋಸ್ಕರ ನಾನು ಸೆಟ್ಟಿಗೆ ತುಂಬ ಕಮ್ಮಿ ಹೋಗ್ತಿದ್ದೆ. ಬಟ್ ಅಷ್ಟು ಅಮೇಝಿಂಗ್ ಶೂಟ್ ಆಗಬೇಕು ಅಂದರೆ ಅಷ್ಟು ಚಾಲೆಂಜಸ್ ನಡುವೆ ಒಂದು ರೆಗ್ಯುಲರ್ ಲೊಕೇಶನ್ಸ್ ಇಲ್ದಂಗೆ ಇಷ್ಟೊಂದು ಒಂದು ಕ್ರ್ಯೂನ ಕಟ್ಕೊಂಡು ಒಂದು ಜರ್ನಿ ಆ ಇಬ್ಬರು ಹುಡುಗರು ಮಾಡಿದ್ದಾರೆ. ಅವರಿಬ್ಬರು ಪಾಪ ಅವ್ರು ಮಾತಾಡೋಕ್ಕಾಗಲಿಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು, ಯಾಕಂದ್ರೆ ಅವ್ರು ಕೆಲಸ ಮಾತಾಡುತ್ತೆ ಅವರಿಬ್ಬರದ್ದು. ಆ ಥರದೊಂದು ಅದ್ಭುತವಾದಂಥ ಟೀಮ್ ನನಗೆ ಸಿಕ್ಕಿದೆ. ನರಸಿಂಹಣ್ಣನು ನಮ್ಮ ಮ್ಯಾನೇಜರ್. ಯಾಕಂದರೆ ಈ ಸಿನಿಮಾ ಎಕ್ಸಿಕ್ಯೂಟ್ ಮಾಡೋಕ್ಕೆ ಇವರೇ ಬೇಕಾಗಿದ್ದು. ಕ್ಯಾಮ್ರಾಮೆನ್ನು, ಎಕ್ವಿಪ್ಮೆಂಟ್ಸು ಇನ್ನೊಂದೆಲ್ಲ ಸಿಕ್ಕರೆ ಮಾಡ್ತಾರೆ. ಕ್ಯಾಮ್ರಾಮೆನ್ಗೆ ಎಕ್ವಿಪ್ಮೆಂಟ್ ಸಿಗಬೇಕು ಅಂದರೆ ಅವರೇ ಬೇಕಾಗತ್ತೆ ಇಲ್ಲಿ. ಓಕೆ, ಡೈರೆಕ್ಟರ್ ಪೇಪರ್ ಬರ್ದಿ ನನಗೆ ಇದು ಬೇಕು, ನಾಳೆಗೆ ಇದು ಬೇಕು, ಇದು ಯಾಕೆ ಬರ್ತಾ ಇಲ್ಲ ಅಂತ ಡೈರೆಕ್ಟರ್ ಹೇಳ್ಬೋದು. ಬಟ್ ಇದನ್ನೆಲ್ಲ ಒದಗಿಸ್ಕೊಡ್ಬೇಕು ಅಂತಂದರೆ ಅವರೇ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಈ ಸಿನಿಮಾ ವಾಸ್ ವೆರಿ 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 ಚಾಲೆಂಜಿಂಗ್. ಇದನ್ನು ತುಂಬ ಚೆನ್ನಾಗಿ ಪುಲ್ ಆಫ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ರಾಮು, ಥ್ಯಾಂಕ್ ಯು ಸೂರಜ್ ಅಣ್ಣ, ಥ್ಯಾಂಕ್ ಯು. ನೀವು ಮೊದಲೇ ಸಿನಿಮಾಯಿಂದನೂ ಇಲ್ಲಿವರೆಗೂ ನನ್ನ ಎಲ್ಲ ಸಿನಿಮಾಗೂ ಜೊತೆಗೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಣ್ಣ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ್ಯಕ್ಟರ್ಸ್, ಈ ಸಿನಿಮಾದಲ್ಲಿ ತುಂಬ ಜನ ನ್ಯೂ ಕಮರ್ಸ್ ಇದ್ದಾರೆ. ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಅವ್ರ ಜೊತೆಗೆ ನ್ಯೂ ಕಮರ್ಸ್ ಕೂಡ ಎಕ್ಸ್ಪೀರಿಯನ್ಸ್. ನಾನು ಜಗಪತಿ ಬಾಬು ಸರ್ರಿಂದ ನಾನು ಥ್ಯಾಂಕ್ ಮಾಡೋಕ್ಕೆ ಶುರು ಮಾಡಬೇಕು. ಅವ್ರು ತುಂಬ ಪ್ರೀತಿಯಿಂದ ಬಂದು ಕೆಲಸ ಮಾಡಿಕೊಟ್ರು. ಕಿಶೋರ್ ಸರು, ಭರಣಾ ಸರು, ಇವರೆಲ್ಲರೂ ತುಂಬ ಬ್ಯುಸಿ ಇದ್ರು. ಕತೆಗೋಸ್ಕರ ಏನು ನಂಬರ್ ಆಫ್ ಡೇಸ್ ಏನು, ಇದಕ್ಕೇನು ಪೇಮೆಂಟ್, ಅದು ಯಾವುದೂ ಮಾತಾಡದೆ ಸಿನಿಮಾನ ಬಂದು ಮಾಡಿಕೊಟ್ರು. ಬಟ್ ಅದಕ್ಕಿಂತ ತುಂಬ ಎಕ್ಸೈಟೆಡ್ ಆಗಿ ಈ ಸಿನಿಮಾನ ಕೆಲಸ ಮಾಡಿಕೊಟ್ಟಂಥವ್ರು ಹಲವಾರು ಜನ. ಇದರಲ್ಲಿ ರಾಕೇಶ್ ಮಯ್ಯ ಅವ್ರು ಬಂದು ಅವ್ರು ಇರ್ಬೋದು, ಅಥವಾ ಇದೊಂದು ಗ್ಯಾಂಗ್ ಥರದ್ದು ಒಂದು ನಮ್ಮ ಆನಂದ ಇರ್ಬೋದು, ಗೌತಮ್ ಸರ್, ಸೋಮು, ಈ ಥರದ್ದೆಲ್ಲ ಒಂದು ಇಡೀ ಟೀಮು ತಮಿಳ್ ಆ್ಯಕ್ಟರ್ಸ್ ಒಂದಷ್ಟು ಜನ. ಯಾಕಂದರೆ ಅಥೆಂಟಿಕ್ ತಮಿಳ್ ಬೇಕೇ ಬೇಕು ಇದರಲ್ಲಿ. ಇಲ್ಲಾಂದರೆ ಕನ್ನಡ ಮಾತಾಡ್ಸೋದು ಈಸಿ ಆಗುತ್ತೆ. ಒಂದು ಓಪನಿಂಗ್ ಒಂದು ಕಾರ್ಡ್ ಹಾಕ್ಬಿಟ್ಟು ಈ ಪಾತ್ರಗಳೆಲ್ಲನೂ ನಮ್ಮ ಅನುಕೂಲಕ್ಕೋಸ್ಕರ ಕನ್ನಡ ಮಾತಾಡ್ತಾರೆ ಅಂತ ಹಾಕ್ಬೋದು. ಬಟ್ ಆ ಅಥೆಂಟಿಕೇಶನ್ ಮಿಸ್ ಆಗುತ್ತೆ. ಬೇಡ ಪುನಿ,
ಎಷ್ಟಾಗುತ್ತೆ ಅಷ್ಟು ಮಿನಿಮಮ್ ಇಟ್ಕೊಳ್ಳೋಣ, ಆ ಬಾರ್ಡರ್ ಲೈನ್ ಡಿಫ್ರೆನ್ಸಿಯೇಷನ್ ಗೊತ್ತಾಗಬೇಕು ಅಂದರೆ ಅದು ಹೇಳ್ಸಿದ್ರೆ ನಮ್ಮ ಜನ ಇವತ್ತೆಲ್ಲ ಅರ್ಥ ಮಾಡ್ಕೋತಾರೆ, ಕ್ಯಾಪ್ಷನ್ಸ್ ಇದೆ ಎಲ್ಲನೂ ಅಂತ ಅಂದ್ಬಿಟ್ಟು ನಾವು ಒಂದು ಡಿಸಿಷನ್ ತೊಗೊಂಡ್ವಿ. ಸೊ ಒಂದಷ್ಟು ಜನ ಅದ್ಭುತವಾದಂಥ ಕಲಾವಿದರು ತಮಿಳಿಂದ ಬಂದು ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಎವ್ರಿ ಒನ್. ಆ್ಯಂಡ್ ತುಂಬ ಬ್ಯೂಟಿಫುಲ್ ಆದಂಥ ಒಂದು ಕ್ಯಾಸ್ಟ್ ಆ್ಯಂಡ್ ಕ್ರ್ಯೂ. ಆ್ಯಂಡ್ ಐ ಶುಡ್ ಆಲ್ಸೋ ಥ್ಯಾಂಕ್ ಇದರಲ್ಲಿ ರೆಗ್ಯುಲರ್ ಒಂದಷ್ಟು ಹಿಟ್ ಸಿನಿಮಾಸ್ ಎಲ್ಲದಕ್ಕೂ ಮಧು ದೈತಾಟ್ ಅವರು ಸಬ್ ಟೈಟಲ್ಸ್ ಮಾಡಿದ್ದಾರೆ. ಬಟ್ ಇದಕ್ಕೆ ತುಂಬ ಚಾಲೆಂಜಿಂಗ್ ಏನಿತ್ತು ಅಂತಂದರೆ ಕನ್ನಡದು ಇಂಗ್ಲೀಷು ಮಾಡಬೇಕು, ತಮಿಳ್ದು ಕನ್ನಡನೂ ಮಾಡಬೇಕು, ತೆಲುಗುದು ಕನ್ನಡ ಮಾಡಬೇಕು, ಮತ್ತು ಅದನ್ನ ಇಂಗ್ಲೀಷ್ ಮಾಡಬೇಕು. ಈ ಥರ ತುಂಬ ಕಾಂಪ್ಲಿಕೇಶನ್ ಇದ್ದಂಥದ್ದು ಒಂದು ಸಿನಾರಿಯೋ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮಧು ಫಾರ್ ಡೂಯಿಂಗ್. ನಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ತದೆ, ಹೆಂಗೆ ಮಾಡಬೇಕು, ಕನ್ನಡ ಎಲ್ಲಿ ಬರುತ್ತೆ, ಇಂಗ್ಲೀಷ್ ಎಲ್ಲಿ ಪ್ಲೇಸ್ ಮಾಡ್ತೀವಿ ಅಂತ ಎಲ್ಲನೂ. ಸೊ ಆ ಥರದ್ದು ಒಂದು ಮಾಡಿಕೊಟ್ರು. ಆ್ಯಂಡ್ ಜಡೇಶ್, ಥ್ಯಾಂಕ್ ಯು, ನೀವು ಯು ಬೀನ್ ಸಪೋರ್ಟ್ ಫಸ್ಟಿಂದನೂ. ಜಗದೀಶ್ ಅವ್ರನ್ನ ಫೋರ್ಸ್ ಮಾಡಿ ಕರ್ಕೊಂಡ್ಬಂದಿದ್ರೆ ಅಂತಂದ್ರು, ಬಟ್ ಹೀಸ್ ಹ್ಯಾಪಿ ಅನ್ನೋದೊಂದು ಒಂದು ಖುಷಿ ಇದೆ ನಮಗೆ ಅನ್ನೋದಿದೆ. ಬಿಕಾಸ್ ಅದೊಂದು ಪ್ರೀತಿ ಅವ್ರಿಗೆ, ನಮ್ಮ ಬ್ಯಾನರ್ನ ಅವ್ರ ಬ್ಯಾನರ್ ಅಂತ ಫೀಲ್ ಮಾಡ್ತಾರೆ ಜಡೇಶ್. ಆ್ಯಂಡ್ ಇನ್ನು ನವರಸನ್, ಥ್ಯಾಂಕ್ ಯು, ಎಲ್ಲ ಈವೆಂಟ್ಸ್ಗೂ ಯು ಹವ್ ಬೀನ್ ಸ್ಟ್ರೆಂತ್ ನಮಗೆ. PR ಹರೀಶ್ ಆಗಿರ್ಬೋದು, ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ಮೇನ್ ಟೆಕ್ನಿಷಿಯನ್ಸು KM ಪ್ರಕಾಶ್. ಯಾಕಂದ್ರೆ ನೀವು ನೋಡ್ದಂಗೆ ಒಂದು ಏಳು ಟ್ರ್ಯಾಕ್ ಓಡ್ತಾ ಇತ್ತು ಸಿನಿಮಾದಲ್ಲಿ. ಆ 7 ಟ್ರ್ಯಾಕನ್ನು ಕನ್ಫ್ಯೂಸ್ ಆಗ್ದಂಗೆ ಕನ್ವಿನ್ಸ್ ಮಾಡಬೇಕು. ಸೊ ತುಂಬ ದೊಡ್ಡ ಚಾಲೆಂಜ್ ಪ್ರಕಾಶ್ ಅವ್ರ ಕೈಲಿತ್ತು. ಅದನ್ನು ತುಂಬ ಎಫಿಷಿಯೆಂಟಾಗಿ ನಾನು ಎಲ್ಲ ಸಿನಿಮಾ ಇವತ್ತಿನವರೆಗೂ ಹೇಳಿದ್ದೀನಿ, DOPಗಳು ಚೇಂಜ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ಗಳು ಚೇಂಜ್ ಆಗಿರ್ಬೋದು, ಆ್ಯಕ್ಟರ್ಸ್ ಚೇಂಜ್ ಆಗಿರ್ಬೋದು, ಡೈರೆಕ್ಟರ್ ನಾನು ಆಗಿಲ್ಲದೆ ಇರ್ಬೋದು, ಚೇಂಜ್ ಆಗಿಲ್ದರೆ ಒಂದೇ ಒಂದು ಪರ್ಸನ್ ಅಂತಂದರೆ ಅದು KM ಪ್ರಕಾಶ್, ಎಡಿಟರು ಎಲ್ಲ ಫಿಲಮಲ್ಲಿಂದನೂ. ಸೊ ಹಾಗಾಗಿ ಥ್ಯಾಂಕ್ ಯು ಪ್ರಕಾಶ್ ಸರ್. ಆ್ಯಂಡ್ ಈ ಸಿನಿಮಾದ ಹೀರೋ ರಾಣಾ ಅಲ್ಲ, ಅದ್ವೈತ್ ಗುರುಮೂರ್ತಿ. ಹೀಸ್ ಬೀನ್ ದ ರಿಯಲ್ ಹೀರೋ ಫಾರ್ ದಿಸ್ ಫಿಲಮ್. ಯಾಕಂತಂದರೆ ಆ ವಿಜುವಲ್ಸ್ ಇವತ್ತು ಎಲ್ಲರೂ ಮಾತಾಡ್ತಾರೆ, ಪ್ರತಿಯೊಬ್ಬರು ಅದ್ರ ಬಗ್ಗೆ ನೋಟ್ ಮಾಡ್ತಾರೆ, ಮೆನ್ಷನ್ ಮಾಡ್ತಾರೆ. ಅಂತಂದರೆ ಈ ಸಿನಿಮಾ ನಮಗೆ ಜಗದೀಶ್ ಸರಸ್ವತಿ ಕೇಳೋದು, ಸರ್ ಫುಲ್ ನೈಟ್ ಅಂತ ಅಂತೀರಾ ಸರ್, ಕತ್ಲು ತೋರಿಸ್ಬಿಡ್ತೀರಾ ಸರ್, ನಮ್ಮ ಥಿಯೇಟ್ರ್ಗಳಲ್ಲಿ ಕಾಣಿಸೋದೇ ಇಲ್ಲ ಸರ್ ಫಿಲಮು ಅಂತ ಒಂದ್ಸತಿ ಹೇಳಿದ್ರೆ ನಾನು, ಸರ್ ಇಲ್ಲ ಸರ್ ತುಂಬ ಚೆನ್ನಾಗಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ ಅಂತ ನಂಬಿದ್ದು ಅದ್ವೈತ್ ಅವ್ರನ್ನ. ಸೊ ಇಟ್ ಇಸ್ ನಾಟ್ ಅಬೌಟ್ ನಾವೇನು ಒದಗಿಸ್ಕೊಡ್ತೀವಿ ಅಂತೆಲ್ಲ, ಒದಗಿಸಿ ಕೊಟ್ಟಿರುವಂಥ ಎಕ್ವಿಪ್ಮೆಂಟ್ಸ್ಗಳನ್ನ ಎಷ್ಟು ಬಳಸ್ಕೊತಾರೆ, ಅದನ್ನು ಹೇಗೆ ಉಪಯೋಗಿಸ್ಕೋತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಅದ್ವೈತ್ ಆ್ಯಂಡ್ ಯುವರ್ ಹೋಲ್ ಟೀಮ್ ಫಾರ್ ಅಷ್ಟು ಎಫರ್ಟ್ ಹಾಕಿ ಮಾಡಿರೋದಕ್ಕೆ. ಆ್ಯಂಡ್ ಇನ್ನೊಂದು ವ್ಯಕ್ತಿ ನಾನು ಥ್ಯಾಂಕ್ ಮಾಡಲೇಬೇಕು ಈ ಟೈಮಲ್ಲಿ. ದೋ ಅದ್ವೈತ್ ಇಸ್ ದ DOP ಆಫ್ ದ ಸಿನಿಮಾ. ನನ್ನ ಫ್ರೆಂಡ್ ಬಂದಿಲ್ಲ ಅವತ್ತಿಲ್ಲ, ಬಟ್ ಸುಧಾಕರ್ ಯಸರಾಜ್, ಬಂದಿದೆಯಣ್ಣ, ಓಕೆ. ಸುಧಾಕರ್ DOP ಸಿನಿಮಾ ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ಟೈಮಿಂದನೂ ಜೊತೆ ಕೂತ್ಕೊಂಡು ಒಂದಷ್ಟೆಲ್ಲ ಇನ್ಪುಟ್ಸ್ ಕೊಟ್ಕೊಂಡು, ನಾವು ಅದ್ವೈತ್ ಬಂದಾಗ ಅದ್ವೈತ್ ಈ ಥರದೊಂದು ಸ್ಕೀಮು, ಈ ಥರದೊಂದು ಪ್ಯಾಟ್ರನ್ ಇದೆಲ್ಲ ಅಂತ, ಅದ್ವೈತ್ ತರುಣ್ ಫುಲ್ಲು ಎಕ್ಸ್ಪೀರಿಯನ್ಸ್, ಇಷ್ಟು ಸಿನಿಮಾ ಎಲ್ಲ ಮಾಡಿ ಹೇಳ್ತೀರಂತ. ಏನಿಲ್ಲ ಸರ್, ಎಲ್ಲ ಅವ್ನ ನಂತರ ಮಾತಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ, ಸುಧಾಕರ್ ಹೇಳಿದ್ದ ನಮಗೆ. ಸೊ ಆ ಥರ ಇತ್ತು. ಆ್ಯಂಡ್ ಅವ್ನು ಕೂಡ ಅದೊಂದು ಆ್ಯಸ್ ಅ ಟೀಮ್ ಆಗಿ ಸಪೋರ್ಟ್ ಮಾಡ್ತಾನೆ. ಸುಧಾಕರ್ ಥ್ಯಾಂಕ್ ಯು. ಆಲ್ಸೋ ಇನ್ನೊಂದು ನನ್ನ ಫ್ರೆಂಡ್ ಕಿರಣ್ ಜಿಮ್ಮಿ ಬಂದಿದ್ದೀರಾ? ಇಲ್ಲ. ಸೊ ಅವರೊಂದು ದೋ ಈಸ್ ನಾಟ್ ಪಾರ್ಟ್ ಆಫ್ ಎನಿ ಟೆಕ್ನಿಕಲ್ ಟೀಮ್, ಈಸ್ ಬಿನ್ ಅ ಗ್ರೇಟ್ ಸಪೋರ್ಟ್ ಫಾರ್ ಮೀ. ನನಗೆ ಫೋನ್ ಮಾಡಲ್ಲ, ನನ್ನ ಟೀಮವ್ರು ಅವನ ಹತ್ರ ಫೋನ್ ಮಾಡಿಲ್ಲ, ಕೆಲಸಗಳು ಮಾಡಿಸ್ಕೊತಾರೆ ಆ ಥರದವರು. ಆ್ಯಂಡ್ ಕಮಿಂಗ್ ಟು ದ ಮೇನ್ ಆ್ಯಕ್ಟರ್ಸ್ ರಾಣಾ ಆ್ಯಂಡ್ ಪ್ರಿಯಾಂಕಾ, ಇವತ್ತು ಇಡೀ ಥಿಯೇಟ್ರು, ಜನ, ರಿವ್ಯೂ ಎಲ್ಲನೂ ಮಾತಾಡ್ತಿದ್ದಾರೆ. ಸೊ ಅವ್ರ ಪೊಟೆನ್ಷಿಯಲ್ ಏನಿದೆ ಅಂತ ಈ ಸಿನಿಮಾದಲ್ಲಿ ಸ್ವಲ್ಪನೇ ತೋರಿಸಿರೋದು. ದೇ ಹ್ಯಾವ್ ಅ ಗ್ರೇಟ್ ಪೊಟೆನ್ಷಿಯಲ್ ಟು ಗೋ ವೆರಿ ಲಾಂಗ್ ಇನ್ ಕನ್ನಡ ಇಂಡಸ್ಟ್ರಿ. ರಾಣಾ, ನಿಮ್ಮ ಹಂಬಲ್ನೆಸ್ಸು, ನಿಮ್ಮ ಡೆಡಿಕೇಶನ್ ನಾನು ಹಿಂದೆನೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಅದು ಎಲ್ಲಿವರೆಗೂ ಇರುತ್ತೆ ನಿಮಗೆ ಕಾಪಾಡುತ್ತೆ ನಿಮಗೆ ಅಂತ ಹೇಳ್ತೀನಿ. ಸೊ ಗುಡ್ ಲಕ್. ಆ್ಯಂಡ್ ಪ್ರಿಯಾಂಕಾಗಂತೂ ನಾನು ಪ್ರೊಡ್ಯೂಸರು, ಮಹಾನಟಿ, ಜಡ್ಜ್ ಇದೆಲ್ಲ ಬಿಟ್ಟು ನಾನು ಮ್ಯಾನೇಜರ್ ಆಗಿಬಿಟ್ಟಿದ್ದೀನಿ ಪ್ರಿಯಾಂಕಾಗೆ. ನನಗೆ ಅದೆಷ್ಟು ಫೋನ್ ಬರುತ್ತೋ, ಅದು ಯಾರ್ಯಾರು ಫೋನ್ ಮಾಡ್ತಾರೋ, ಸರ್ ಪ್ರಿಯಾಂಕಾ ಅವ್ರ ನಂಬರ್ ಸಿಗ್ತಾ ಇಲ್ಲ ಸರ್, ನಮ್ದು ಯಾವುದೋ ಒಂದು ಪ್ರಾಜೆಕ್ಟಿಗಿದೆ ಸರ್ ಹಿಂಗೆ ಚೆನ್ನೈಯಿಂದ ಕೂಪಿಟ್ರಿಂಗೆ ಸರ್, ಅದು ಇಮಾನ್ ಸರ್ ಯಾರೋ ಫೋನ್ ಮಾಡಿ ಇಮಾನ್ ಸರ್ ಹತ್ರ ನನ್ನ ನಂಬರ್ ಇಸ್ಕೊಂಡು ಪ್ರಿಯಾಂಕಾ ಬೇಕು ಅಂತ ಫೋನ್ ಮಾಡ್ತಾರೆ. ನನಗೆ ಯಾವುದು ಫಸ್ಟೇ ಅವ್ನು ಫೋನ್ ಮಾಡ್ದ, ಸರ್ ನಾನು ಪ್ರೊಡಕ್ಷನ್ ಹೆಸರು ಬೇಡ ಸರ್, ಇಟ್ಸ್ ಅ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್ ಇನ್ ತಮಿಳ್, ಸರ್ ಮೆಸೇಜ್ ಮಾಡಿ ಸರ್ ಇಂಥ ಪ್ರೊಡಕ್ಷನ್ ಅವ್ರು ಕಳಿಸ್ತಾ ಇದ್ದೀನಿ ಅಂತ. ನನಗೆ ತಮಿಳ್ ಪ್ರೊಡಕ್ಷನ್ ಹೌಸ್ ಫೋನ್ ಮಾಡ್ತೀರೇನೋ, ಇದೇ ಬಿಡು ಅಂತ ಅಂದ್ಬಿಟ್ಟು ಆಯ್ತು ಫೋನ್ ಮಾಡಿ, ಸರ್ ಹೇಳಿ ಸರ್ ಅಂತಂದರೆ, ಅದೇ ಸರ್ ನಾವು ಪ್ರಿಯಾಂಕಾ ಅವರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಅವ್ರ ಅವೈಲಬಿಲಿಟೀಸ್ ಗೊತ್ತಾಗ್ತಾ ಇಲ್ಲ, ಸೊ ಇಮಾನ್ ಸರ್ ಹತ್ರ ನಿಮ್ಮ ನಂಬರ್ ತೊಗೊಂಡ್ವಿ, ನಮಗೊಂಚೂರು ಕಾಂಟ್ಯಾಕ್ಟ್ ಕೊಡ್ತೀರಾ ಅಂತ. ಹೌದಾ ಆಯಿತು ಹೋಗಪ್ಪ ಅಂತಂದ್ಬಿಟ್ಟು, ನಾನು ಅದೇನೆ ಸರಿ ಅಂತ. ಸೊ ಹಾಗೆ ಅಂದರೆ ಅಷ್ಟು ಪ್ರಾಮಿಸಿಂಗ್ ಆಗಿದ್ದಾರೆ ಅವರು ಪ್ರಿಯಾಂಕಾ ಅಂತ, ವಿಚ್ ವಿ ಆಲ್ರೆಡಿ ನ್ಯೂ. ಸೊ ಅದು ಮತ್ತೆ ಪ್ರೂವ್ ಮಾಡ್ಕೊಂಬಂದಿದ್ದಾರೆ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕನ್ನಡದಲ್ಲಿ ಇರಮ್ಮ ನೀನು, ಹೊರಗಡೆ ಹೋದ್ರು
ಇಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಮ್ಮ, ನಾವು ಬರೇ ಎಕ್ಸ್ಪೋರ್ಟ್ ಕಂಪ್ನಿ ಥರನಾಗಿ ಹೋಗಿದ್ದೀವಿ ಕನ್ನಡ ಚಿತ್ರರಂಗ. ಎಲ್ಲ ಇಲ್ಲಿ ತಯಾರು ಮಾಡೋದು, ಹೊರ ದೇಶಕ್ಕೆ ಕಳಿಸೋದು, ಎಲ್ಲ ಇಲ್ಲಿ ತಯಾರು ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು, ಹಂಗೆ ಆಗೋಗಿದೆ ನಮಗೆ. ಸೊ ದಯವಿಟ್ಟು ನನ್ನೊಂದು ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್ ಇದೆ, ಮಾಡಿ. ಖಂಡಿತವಾಗ್ಲೂ ಬೇರೆ ಭಾಷೆಯಲ್ಲಿ ಮಾಡೋದು ತಪ್ಪು ಅಂತ ಇಲ್ಲೇ ಇಲ್ಲ. ಬಟ್ ಎಲ್ಲರೂ ನಮ್ಮಲ್ಲಿ ಎಷ್ಟೊಂದು ಜನ, ಈಗ ಸೌಂದರ್ಯ ಮ್ಯಾಮಿಂದ ಹಿಡಿದು, ಪ್ರೇಮ ಮೇಡಮ್ ಇಂದ ಹಿಡಿದು, ಮಾಲಾಶ್ರೀ ಮ್ಯಾಮ್, ಎಲ್ಲರೂ ಅದರ್ ಲ್ಯಾಂಗ್ವೇಜಸ್ ಮಾಡೋದು, ಬಟ್ ಕನ್ನಡದಲ್ಲೂ ಪ್ರಾಮಿನೆಂಟ್ ಆಗಿದ್ರು. ಸೊ ನೀವು ನಮಗೆ ನಾಟ್ ರೀಚಬಲ್ ಆಗೋ ರೇಂಜಿಗೆ ಆಗಬೇಡಿ, ಕನ್ನಡದಲ್ಲಿ ಮಾಡಮ್ಮ, ಒಳ್ಳೇದಾಗಲಿ ನಿನಗೆ. ಆ್ಯಂಡ್ ಒಂದು ಹೀರೋ ಹೆಂಗೆ ಅದ್ವೈತ್ ಅಂತಂದರೆ ಅಷ್ಟೇ ಇಂಪಾರ್ಟೆಂಟ್. ಒಂದು ಹೀರೋಯಿನ್ ಥರ ನಮಗೆ ಮ್ಯೂಸಿಕ್ ಸಿನಿಮಾದಲ್ಲಿ. ಯಾಕೆ ಸರ್, ಐ ಆಮ್ ಟೆಲ್ಲಿಂಗ್ ಹೀರೋಯಿನ್ ನಾಟ್ ಇನ್ ಎನಿ ಅದರ್ ಸೆನ್ಸ್ ಸರ್, ಬಿಕಾಸ್ ಹೀರೋಯಿನ್ ಅಟ್ರಾಕ್ಟ್ಸ್, ಸೇಮ್ ವೈಸ್ ಮ್ಯೂಸಿಕ್ ಅಟ್ರಾಕ್ಟ್ಸ್ ಪೀಪಲ್. ಸೊ ದಟ್ ಈಸ್ ದ ರೀಸನ್. ಪಿಕ್ಚರ್ ನೋಡಿದ್ರಾ? ನೋಡಿಲ್ವಾ? ಹಾಂ, ಮತ್ತೆ ನೀವು ಪಿಕ್ಚರ್ ನೋಡಿ ಕ್ವಶನ್ ಕೇಳಬೇಕು, ಯಾಕೆ ನೀವು ಅವ್ರನ್ನ ಕ್ಯಾಸ್ಟ್ ಮಾಡಿದ್ರಿ ಅಂತಂದರೆ ಇಟ್ ಈಸ್ ಹಂಗಂತಲ್ಲ. ಇವಾಗ ಟೆಕ್ನಿಷಿಯನ್ ಅಂತ ಬಂದರೆ ಅದು ಇಲ್ಲಿದು ಅಲ್ಲಿದು ಟೆಕ್ನಿಷಿಯನ್ಸ್ ಅಂತ ನಾನು ಯಾವತ್ತೂ ಅದು ಬೈಫರ್ಕೇಟ್ ಮಾಡಲ್ಲ. ಎನಿ ಗುಡ್ ಟೆಕ್ನಿಷಿಯನ್ಸ್ ಫ್ರಮ್ ಎನಿವೇರ್ ಹ್ಯಾಸ್ ಟು ವರ್ಕ್ ಫಾರ್ ಎವ್ರಿ ಫಿಲಮ್ ಅಂತ ನಾನು ನಂಬ್ತೀನಿ. ಸೊ ಆ ನಿಟ್ಟಿನಲ್ಲಿ ಹಿ ಈಸ್ ಅ ಲೆಜೆಂಡ್ ಇನ್ ತಮಿಳ್ನಾಡು. ನಾವು ನೋಡಿದ್ದೀವಿ, ನಾನು ಜೊತೆ ವರ್ಕ್ ಮಾಡಿದಾಗೆ ನನಗೂ ಗೊತ್ತಾಗಿದ್ದು. ನ್ಯಾಷನಲ್ ಅವಾರ್ಡ್ ವಿನ್ನರ್ ಇದ್ದಾರೆ ಅವರು. ರಜನಿ ಸರ್ ಫಿಲಮಿಂದ ಹಿಡಿದು, ಅಜಿತ್ ಸರ್ ಫಿಲಮಿಂದ ಹಿಡಿದು, ವಿಜಯ್ ಸರ್ ಫಿಲಮ್ ತನಕ ಎಲ್ಲ ಮ್ಯೂಸಿಕ್ಗಳು ಮಾಡಿದ್ದಾರೆ. ಹೊಸಬ್ರು ಫಿಲಮಲ್ಲೂ ಅಷ್ಟು ಅದ್ಭುತವಾದಂಥ ಮ್ಯೂಸಿಕ್ ಅವ್ರದ್ದು. ಯಾವುದು ಕುಮ್ಕಿ ಆಗಿರ್ಬೋದು ಅಥವಾ ಮೈನಾ ಆಗಿರ್ಬೋದು, ಈ ಥರದ್ದು ಎಷ್ಟು ಟ್ರೆಂಡ್ ಸೆಟ್ಟಿಂಗ್ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಪುನೀತ್ ಯಾವಾಗ ಸರ್ ಈ ಥರದೊಂದು ಸ್ಕ್ರಿಪ್ಟು ಈ ಇಮಾನ್ ಸರ್ ತರದವ್ರದ್ದು ಒಂದು ಸಿನಿಮಾ ಅಂತ ಮ್ಯೂಸಿಕ್ ಇರಬೇಕು ಅಂತ ಹೇಳ್ತೀನಿ. ಪಾಪ ನಾನು ಯೂಶಲಾಗಿ ಅದು ಹೇಳೋಕ್ಕಾಗಲ್ಲ, ಅವ್ರ ಥರ ಹೇಳಿದ್ದೀನಿ, ಬಟ್ ಐ ಟೆಲ್ ಆನ್ ಕ್ಯಾಮ್ರಾ ಆಲ್ಸೋ. ಎಷ್ಟೊಂದು ಸತಿ ನಾವೇ ಸಿನಿಮಾಗಳು ಮಾಡ್ಬೇಕಾದ್ರೆ, ಕನ್ನಡ ಸಿನಿಮಾ ಮಾಡ್ಬೇಕಾದ್ರೆ ಇವ್ರು ರೆಫರೆನ್ಸ್ ಇಟ್ಕೊಂಡೇ ಮ್ಯೂಸಿಕ್ಗಳು ಮಾಡಿದ್ದೀವಿ ನಾವು. ಇಮಾನ್ ಸರ್ ರೆಫರೆನ್ಸ್ ಇಟ್ಕೊಂಡು, ನೋಡಿ ಈ ಥರದೊಂದು ಮ್ಯೂಸಿಕ್ ಬೇಕು, ಈ ಥರದೊಂದು ಬೇಕು, ಈ ಸೀನಿಗೆ ಒಂದು ರೆಕಾರ್ಡಿಂಗ್ ಹಾಕ್ಬಿಟ್ಟು ಈ ಥರದ್ದು ಮ್ಯೂಸಿಕ್ ಬೇಕು ಅಂತ ಮಾಡಿದ್ವಿ. ಸೊ ಹಂಗಿದ್ದಾಗ ಸರಿ ರೆಫರೆನ್ಸ್ ಹಾಕಿ ಅವ್ರನ್ನೇ ಕೇಳಿ ನೋಡೋಣ, ಒಪ್ಕೊಂಡ್ರೆ ಸಂತೋಷ, ಇಲ್ಲಾಂದ್ರೆ ನೋಡೋಣ ಅಂತ ಅಂದಿದ್ದು. ಬಟ್ ಹಿ ವಾಸ್ ಕೈಂಡ್ ಎನಫ್, ಅವರು ಸಿನಿಮಾನ ಒಪ್ಕೊಂಡ್ರು, ಕತೆ ಕೇಳ್ಬಿಟ್ಟು ಮಾಡ್ತೀವಿ ಅಂತಂದ್ರು. ಅವ್ರಿಗೆ ಇದ್ದಿದ್ದು ಒಂದೇ ಒಂದು ಟೈಮ್ ಲೈನ್, ಈ ಟೈಮ್ ಲೈನಲ್ಲಿ ಆದರೆ ನಾನು ಅವೈಲೇಬಲ್ ಇರ್ತೀನಿ, ಇಲ್ಲಾಂದ್ರೆ ಇಲ್ಲ ಅನ್ನೋ ಥರ ಇತ್ತು. ನಾವು ಆ ಟೈಮ್ ಲೈನ್ ನಾವು ಸೆಟ್ ಮಾಡಿಕೊಂಡು ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಇವತ್ತು ಸಿನಿಮಾ ಥಿಯೇಟರ್ನಲ್ಲಿ ನೋಡಿದಾಗ ಅಫ್ಕೋರ್ಸ್ ಮ್ಯೂಸಿಕ್ ಸಾಂಗ್ಸು ಅದೊಂದು ಇನ್ವಿಟೇಷನ್ ಇರುತ್ತೆ, ಬಟ್ ಥಿಯೇಟರ್ನಲ್ಲಿ ಇಡೀ ಸಿನಿಮಾನ ಹಿಡಿದು ಕೂರಿಸಿದ್ದು ರೆಕಾರ್ಡಿಂಗ್ ಅಂತ ಹೇಳ್ತಾರೆ. ಎಷ್ಟು ಜನ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತಾರೆ ರೆಕಾರ್ಡಿಂಗ್ ಆಗಿರ್ಬೋದು. ಆ್ಯಂಡ್ ಉದಯ್ ಸರ್ ಅವರ ಒಂದು SFX ಮಿಕ್ಸಿಂಗ್ ಆಗಿರ್ಬೋದು. ಈ ಸಿನಿಮಾಗಳಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ SFX ಸೌಂಡ್ ಎಫೆಕ್ಟ್ಸ್. ಅಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ರು. ಎಲ್ಲೂ ಜನಕ್ಕೆ, ನನಗೆ ಎಲ್ಲರೂ ಕಾಮನ್ ಆಗಿ ಏನು ಹೇಳ್ತಾರೆ ಅಂತಂದರೆ, ಸರ್ ನಾವು ಒಳಗಡೆ ಇದ್ವಿ, ನಾವು ಟ್ರಾವೆಲ್ ಮಾಡ್ತೀವಿ, ನಮ್ಮ ಮುಂದೆ ನಡೀತಾ ಇದೆ ಕತೆ ಅನ್ನೋ ಅನಿಸುತ್ತೆ. ಅಂದರೆ ಅದಕ್ಕೆ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿ ಇತ್ತು. ಸೊ ಹಾಗಾಗಿ ಸರ್ ಥ್ಯಾಂಕ್ ಯು ಸರ್, ಅಗೇನ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಟರ್ ಪುನಿ ಏನೊಂದು ಇಂಟ್ರೆಸ್ಟ್ ಇಟ್ಕೊಂಡು ಆ ಥರ ಕಾಟೇರದಲ್ಲಿ ಎಂಟರ್ ಆದರು. ಅಲ್ಲಿಂದ ನಾನು ಅವ್ರು ಹಂಗೇನೆ ಆ ಸಿನಿಮಾ ಮೇಲೆ ಅಷ್ಟೇ ಪ್ಯಾಷನ್ನು, ಅಷ್ಟೇ ಇಂಟ್ರೆಸ್ಟು, ಅಷ್ಟೇ ಡೆಡಿಕೇಟೆಡ್ ಆಗಿದ್ದಾರೆ. ಇವತ್ತಿನವರೆಗೂ ಆ ಸಿನಿಮಾಗೋಸ್ಕರ ಹೋರಾಟ ನಡೀತಾನೆ ಇದೆ. ಓಕೆ, ನಾನು ಹಿಟ್ ಆಗೋಯ್ತು ಪಿಕ್ಚರು, ನನ್ನ ಹಿಟ್ ಡೈರೆಕ್ಟರ್ ಆಗೋದು ಇವಾಗ ಅನ್ನೋ ರಿಲ್ಯಾಕ್ಸೇಷನ್ ಇಲ್ದಂಗೆ ಇಲ್ಲಿವರೆಗೂ ಇದ್ದಾರೆ. ಎಲ್ಲಿವರೆಗೂ ಅದಿರುತ್ತೆ ಪುನಿ, ಅಲ್ಲಿವರೆಗೂ ಕಾಪಾಡುತ್ತೆ ನಿನಗೆ ಅದು. ಸೊ ಒಂದು ಅದ್ಭುತವಾದ ಪ್ರತಿಭೆ. ಏನು ಅಂತಂದರೆ ಇಲ್ಲೆಲ್ಲ ಹೇಳ್ತಾರೆ ನಮಗೆ, ತರುಣ್ ಹಿಂಗೆ ಸರ್ ಹಿಂಗೆ ಗೈಡ್ ಮಾಡಿದ್ವಿ. ನಾನು ನಂಬೋದೇನು ಸರ್, ಸಿನಿಮಾ ಒಬ್ಬರಿಂದ ಆಗೋದೇ ಇಲ್ಲ. ನನಗೂ ಯಾರೋ ಒಬ್ರು ಗೈಡ್ ಮಾಡಿದ್ರೆ ಸಂತೋಷ. ಇವಾಗ ನಾನು ಯಾವುದೋ ಒಂದು ಸಿನಿಮಾ ಮಾಡ್ತೀನಿ ಅಂದರೆ ಜಡೇಶ್ನ ಕೂರಿಸ್ಕೊಂಡು ಡಿಸ್ಕಷನ್ ಮಾಡ್ತೀನಿ, ಜಡೇಶ್ ಹೆಂಗೆ ಮಾಡ್ಬೋದು. ಅಥವಾ KM ಪ್ರಕಾಶ್ ಕೇಳಿ ನೀವು, ಇಲ್ಲಿವರೆಗೂ ನಾವು ಮಾಡಿದಂಥ ಎಲ್ಲ ಸಿನಿಮಾನು ನಾನು ಬಿಫೋರ್ ರಿಲೀಸು ಮಿನಿಮಮ್ 30-40 ಜನಕ್ಕಂತ ತೋರಿಸಿರ್ತೀನಿ ನಾನು ಪಿಕ್ಚರ್ನ. ನನಗೆ ಏನು ಅದ್ರಲ್ಲಿ ಬೇಜಾರಿಲ್ಲ. ಅದ್ರಲ್ಲಿ ನನ್ನ ಫ್ರೆಂಡ್ಸ್ ಡೈರೆಕ್ಟರ್ಗಳು ಇರ್ತಾರೆ, ಎಷ್ಟೊಂದು ಜನ ದೊಡ್ಡ ಡೈರೆಕ್ಟರ್ಗಳು ಇರ್ತಾರೆ, ಟೆಕ್ನಿಷಿಯನ್ಸ್, ಅವ್ರು ಸಿನಿಮಾ ಕೆಲಸನೇ ಮಾಡಿರಲ್ಲ, ಅವ್ರನ್ನೆಲ್ಲ ಕರೆದು ಸಿನಿಮಾ ತೋರಿಸಿ, ಯಾರೋ ಒಬ್ಬರು ಇದೇನೋ ಡೌಟ್ ಇದೆ ಅಂತಂದ್ರೂ ಕೂಡ ನಾವು ಡಿಸ್ಕಷನ್ ಮಾಡ್ತೀವಿ, ಅದಕ್ಕೆ ಹೆಂಗೆ ಮತ್ತೆ ರೆಡಿ ಮಾಡ್ಬೋದಾ ಅಂತ ಮಾಡ್ತೀವಿ. ಆ ಥರದ್ದು ಒಂದು ನಾನು ಅನ್ಕೊಂಬಂದಿನಿ. ಇಟ್ ಈಸ್ ಅಬೌಟ್ ದ ಟೀಮ್ ವರ್ಕ್. ಎಲ್ಲರೂ ಒಬ್ರಿಗೊಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು. ಇಬ್ಬಿಬ್ರು 3 ಹಿಂದಿಲಿ ಬೇರೆ ಕಡೆ ಎಲ್ಲ ಕಡೆನೂ ದೇರ್ ಆರ್ 3 ಪ್ರೊಡಕ್ಷನ್ ಹೌಸಸ್. ಇಬ್ಬಿಬ್ರು 3 ಜನ ಡೈರೆಕ್ಟರ್ಗಳು ಸೇರ್ಕೊಂಡು ಸಿನಿಮಾ ಮಾಡ್ತಾರೆ. ಯಾರೋ ಒಂದು ಡೈರೆಕ್ಟರ್ ಇನ್ನೊಬ್ಬ ಡೈರೆಕ್ಟರ್ ಪ್ರೆಸೆಂಟ್ ಮಾಡ್ತಾರೆ. ಹಾಗೆಲ್ಲ ಆಗೋದ್ರಿಂದ ಮಲ್ಟಿಪಲ್ ಬ್ರೈನ್ಸ್ ವರ್ಕ್ ಆಗುತ್ತೆ. ಈಗ ಹಿಂದೆನೂ ಆಗಿರಲಿ, ನಮಗೆ ಯಾವುದೋ ಒಂದು ಕಾದಂಬರಿ ತಗೊಂಡು ನಾವು ಪಿಕ್ಚರ್ ಮಾಡ್ತಿದ್ರು ಅವಾಗೆಲ್ಲ ಅಂತಂದರೆ, ಒಂದು ಕಾದಂಬರಿ ತಗೊತಾರೆ, ಅಲ್ಲಿಂದ ಅದು ಚಿ ಉದಯಶಂಕರ್ ಸರ್ ಕೈಗೆ ಹೋಗುತ್ತೆ, ಅವ್ರು ಅದನ್ನು ತಗೊಂಡು ಅದನ್ನ ಚಿತ್ರಕಥೆ ರೆಡಿ ಮಾಡ್ತಾರೆ, ಅಲ್ಲಿಂದ ಪುಟ್ಟಣ್ಣವ್ರ ಕೈಗೆ ಬರುತ್ತೆ, ಅವ್ರು ಆ ಸಿನಿಮಾನ ಮಾಡ್ತಾರೆ. ಬರೆದವ್ರದ್ದು ಅಲ್ಲಿ ಸ್ಕ್ರೀನ್ ರೈಟರ್ದು ಇವ್ರದ್ದು 3 ಬ್ರೈನ್ ವರ್ಕ್ ಆಗಿದ್ದಕ್ಕೆ ಒಂದು ನಾಗರಾವ್ ಥರದ್ದು ಒಂದು ಅದ್ಭುತವಾದ ಒಂದು ಸಿನಿಮಾ ಸಿಗುತ್ತೆ ನಮಗೆ. ಅಂದರೆ ಎಲ್ಲಾನು ಎಫರ್ಟ್ಸ್ ಹಂಗಾಗಬೇಕು. ಕನ್ನಡ ಚಿತ್ರರಂಗದಲ್ಲೂ ಅಷ್ಟೇ. ನಾನೊಂದು ಡೈರೆಕ್ಟ್ರು, ಏನು ಜಡೇಶ್ ಪಿಕ್ಚರ್ ನಾನು ಯಾಕೆ ಇದು ಮಾಡಬೇಕು, ಇವ್ರು ಹಂಗೆ ಖಂಡಿತ ಇಲ್ದಂಗೆ ಇವ್ರ ಪಿಕ್ಚರ್ ಅವ್ರು ಕೂತ್ಕೊಂಡು ವರ್ಕ್ ಮಾಡ್ಬೋದು. ಇಟ್ ಹ್ಯಾಸ್ ಟು ಬಿ ಒಂದು ಟೀಮ್ ಲೈಕ್ ದಟ್. ಯಾರು ಕ್ರೆಡಿಟ್ಸು ತೊಗೊಳಕ್ಕಾಗಲ್ಲ. ಎಲ್ಲಾನು ನೀವೆಲ್ಲ ಊಟ ಮಾಡಿದ್ರು ಮಿಗುವಷ್ಟು ನಮ್ಮಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಇದೆ.
ಸೊ ಖಂಡಿತವಾಗ್ಲೂ ಹಾಗೆ ವರ್ಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಸಿನಿಮಾಗಳಾಗುತ್ತೆ ಅಂತ ನಂಬಿರುವಂಥವ್ನು. ಹಾಗಾಗಿ ನಾನು ಧೈರ್ಯವಾಗಿ ಯಾರೇ ಬಂದ್ರು ಪಾಪ ಅದೇನು ನಾವು ವರ್ಕ್ ಮಾಡೋಣ ಜೊತೆಗೆ ನನ್ನ ಕಾಂಟ್ರಿಬ್ಯೂಷನ್ ಏನಿದೆ ನಾನು ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಪುನೀತ್ಗೆ ಥ್ಯಾಂಕ್ ಯು, ನಮ್ಮ ಬ್ಯಾನರ್ಗೆ ಈ ಥರದೊಂದು ಸಿನಿಮಾ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಪುನೀತ್. ಆ್ಯಂಡ್ ಫೈನಲಿ ನಮ್ಮ ಅಟ್ಲಾಂಟಾ ನಾಗೇಂದ್ರ ಸರ್, ಈ ಸಿನಿಮಾ ನಾನು ಓಕೆ ಆಗಿ ನನ್ನ ಕತೆ ಓಕೆ ಆದ ತಕ್ಷಣ ನಾನು ಎಲ್ಲ ಸಿನಿಮಾಗೂ ಅವ್ರಿಗೆ ಹೇಳಿಸ್ತೀನಿ ಸರ್, ಯಾಕಂದರೆ ನಾನು ಡೈರೆಕ್ಟರ್ ಆಗೋದಕ್ಕೆ ಅಥವಾ ಇವತ್ತು ಬಂದು ಪ್ರೊಡ್ಯೂಸರ್ ಆಗೋದಕ್ಕೆ ಆ ವ್ಯಕ್ತಿ ತುಂಬ ಕಾರಣ. ಅಟ್ಲಾಂಟಾ ನಾಗೇಂದ್ರ ಅವರು ಫಸ್ಟ್ ರ್ಯಾಂಬೋಗೆ ಅವ್ರು ನನ್ನನ್ನು ನಂಬಿ ಅವ ಹೊರಡೆ ಕರ್ಕೊಂಡಿದ್ದು, ಅಲ್ಲಿಂದ ಒಂದು ಜರ್ನಿ ನಾವು ಹಾಗೆ ಬಂದಿದೆ. ಸೊ ಇವತ್ತಿಗೂ ಅಷ್ಟೇ ಪ್ಯಾಷನೇಟ್ ಆಗಿದ್ದಾರೆ. ಇವತ್ತು ಅವ್ರು ಇಲ್ಲಿ ವೇದಿಕೆ ಮೇಲಿಲ್ಲ, ಒಂದೇ ಕಾರಣ ಅವರು ಚೆನ್ನೈನಲ್ಲಿದ್ದಾರೆ. ಇದು ನಾವು ಆ್ಯಕ್ಚುಲಿ ನಾಳೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಬೇಕು, ಇವತ್ತು ಅಗ್ರಿಮೆಂಟ್ ಸೈನಿಂಗ್ ಆಗ್ತಾ ಇದೆ ಅಲ್ಲಿ. ಬಟ್ ಸ್ಟಿಲ್ ಇದೊಂದು ಅವಕಾಶ ಇರೋದಕ್ಕೆ ಅದೊಂದು ಹೇಳ್ತೀವಿ. ತಮಿಳ್ ಏಳುಮಲೆನ ವೆಟ್ರಿಮಾರನ್ ಅವ್ರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ವೆಟ್ರಿಮಾರನ್ ಸರ್ ಅವ್ರ ಪ್ರೊಡಕ್ಷನಿಂದ ಅದು ಪ್ರೆಸೆಂಟ್ ನಾವು ನಾಳೆ ಇವತ್ತು ಅಗ್ರಿಮೆಂಟ್ ಸೈನಿಂಗ್ ಹೋಗಿದ್ದಾರೆ ಅವರು. ಸೊ ನಾಳೆಗೆ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ ನಾವು ಮಾಡ್ತೀವಿ. ಅವ್ರದ್ದು ನೆಕ್ಸ್ಟ್ ವೀಕಿಗೆ ರಿಲೀಸ್ ಪ್ಲ್ಯಾನ್ ಅಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಥ್ಯಾಂಕ್ ಯು ನಾಗೇಂದ್ರ ಸರ್. ಆ್ಯಂಡ್ ಆಲ್ಸೋ ಈ ಸಿನಿಮಾಗೆ ತುಂಬ ಅಗ್ರೆಸಿವ್ ಆಗಿ ಪಾಸಿಟಿವ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡಿಕೊಟ್ಟರು ಜಗದೀಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಇವರೊಬ್ಬರು ನಂಗೆ ತುಂಬ ಸಪೋರ್ಟ್ ಮಾಡಿದ್ದು. ಆ್ಯಂಡ್ ಆನಂದ್ ಆಡಿಯೋ ಫಸ್ಟಿಂದನೂ ಅಷ್ಟೇ, ನಾನು ಯೋಚನೆ ಮಾಡಲ್ಲ. ಆನಂದ್ ಆಡಿಯೋ ನಾನು ಸಿನಿಮಾ ಮಾಡ್ತೀನಿ ಅಂದರೆ ಫಸ್ಟ್ ಆನಂದ್ ಆಡಿಯೋ ಲೋಗೋ ಹಾಕ್ಬಿಟ್ಟೆ ಶುರು ಮಾಡ್ತೀನಿ ನಾನು. ಯಾಕೆ ಅಂತಂದರೆ ಅದೇ ನಾವು ಫಸ್ಟ್ ಸಿನಿಮಾಯಿಂದ ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ನಮ್ಮನ್ನು ತೊಗೊಂಬಂದಿದ್ದು ಅವರೆಲ್ಲರೂ. ಸೊ ಅದೇ ಟೀಮ್ ಇರಬೇಕು ಅಂತ ನಂಬಿರೋವಂಥ ನಾನು. ಹಾಗಾಗಿ ಶ್ಯಾಮ್ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ಸ್ ಅಗೇನ್ ಇಷ್ಟಕ್ಕೂ ಈ ಸಿನಿಮಾಗೆ ತುಂಬ ಅತಿಯಾದ ಪ್ರೀತಿ ತೋರಿಸಿದ್ದು ಮೀಡಿಯಾದವರು ಎಲ್ಲ ಕಡೆನೂ. ನನಗೆ ಸ್ಟಾರ್ಸ್ಗಳ ಬಗ್ಗೆ ಒಂದು ಚಿಕ್ಕ ಕಂಪ್ಲೇಂಟ್ ಇದೆ. ಸ್ಟಾರ್ಸ್ ಅಂದರೆ ನಮ್ಮ ಸ್ಟಾರ್ಸ್ ಅಲ್ಲ, ಈ ರಿವ್ಯೂ ಸ್ಟಾರ್ಸ್, 4 ಸ್ಟಾರ್ಸು 5 ಸ್ಟಾರ್ಸ್ ಏನು ಬರುತ್ತೆ ಅದ್ರ ಬಗ್ಗೆ ಕಂಪ್ಲೇಂಟ್ ಎಲ್ಲ ಒಂದು ಚಿಕ್ಕ ಡಿಸ್ಕಷನ್ ಇದೆ. ಇನ್ಯಾವುದೋ ಒಂದು ಸ್ಟೇಜಲ್ಲಿ ಅದ್ರ ಬಗ್ಗೆ ಖಂಡಿತವಾಗಿ ಮಾತಾಡ್ತೀನಿ ನಾನು. ಬಟ್ ಅಷ್ಟು ಪ್ರೀತಿಯಿಂದ 4 ಸ್ಟಾರ್ಸ್ ಎಲ್ಲ ಕೊಟ್ಟು ಅಪ್ರಿಷಿಯೇಟ್ ಮಾಡಿರೋದಕ್ಕೆ ಎಲ್ಲ ಮೀಡಿಯಾ ಆ್ಯಂಡ್ ಪ್ರೆಸ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಹೋಸ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ತೆಲುಗು ಕೂಡ ಒಂದು ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ ಮಾತುಕತೆ ಆಗಿದೆ. ಅದೇ ನಾನು ಏನಂದರೆ ಸೈನಿಂಗ್ ಆಗೋ ತನಕ ನಾನು ಅನೌನ್ಸ್ ಮಾಡಬಾರ್ದು ಅಂತ ಇದ್ದಿದ್ದು ಅಷ್ಟೇ. ಸೊ ಇವತ್ತು ಚೆನ್ನೈಲಿ ಇದ್ದಾರೆ ನಾಗೇಂದ್ರ ಸರ್, ನಾಳೆ ಈಸ್ ಗೋಯಿಂಗ್ ಟು ಹೈದರಾಬಾದ್. ಸೊ ಅಲ್ಲಿದ್ದು ಸೈನಿಂಗ್ ಆದ ತಕ್ಷಣ ಅದ್ರದ್ದು ಅನೌನ್ಸ್ಮೆಂಟ್ ಮಾಡ್ತೀನಿ. ದಟ್ ಇಸ್ ಆಲ್ಸೋ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್. ಏನಾಯಿತು, ಎರಡು ಕಡೆನೂ 5th ತುಂಬ ದೊಡ್ಡ ಫಿಲಮ್ಸ್ಗಳಿತ್ತು ಅವ್ರಿಗೆ. ಮದ್ರಾಸಿ ಅಂತ ಒಂದು ಸಿನಿಮಾ ಇತ್ತು. ಆ್ಯಂಡ್ ವೆಟ್ರಿಮಾರನ್ ಸರ್ದು ಹಿಂದೆನೇ ಆಗೋಗಿತ್ತು ನಮಗೆ. ಅವ್ರು ಅವಲೇ ಓಕೆ ಮಾಡಿದ್ರು, ಅವಲೇ ಅನೌನ್ಸ್ಮೆಂಟ್ ಮಾಡ್ಬೋದಾಗಿತ್ತು. ಬಟ್ ಅವ್ರದ್ದೇ ಬ್ಯಾಡ್ ಗರ್ಲ್ ಅಂತ ಒಂದು ಸಿನಿಮಾ ಅವರು ಪ್ರೊಡ್ಯೂಸ್ ಮಾಡಿದ ಸಿನಿಮಾ 5th ರಿಲೀಸ್ ಇತ್ತು. ಸೊ ಹಾಗಾಗಿ ಅವ್ರು ನಮ್ಗೆ 2 ವೀಕ್ಸ್ ಟೈಮ್ ಬೇಕು ನಿಮಗೆ ಅಂತ ಕೇಳಿದ್ರು. ಓಕೆ ಅಂತಂದಿದ್ವಿ. ಅವರು ಅದು ರಿಲೀಸ್ ಎಲ್ಲ ಮುಗಿಸ್ಕೊಂಡ್ರು. ಇವತ್ತು ನಾಗೇಂದ್ರ ಸರ್ ಅಲ್ಲಿ ಹೋಗಿದ್ದಾರೆ ಫಾರ್ ಸೈನಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ಅದು ಮುಗಿಸ್ಕೊಂಡು ಹೈದರಾಬಾದ್ ಇಸ್ ಅನದರ್ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್. ಅವ್ರದ್ದು ಆದ ತಕ್ಷಣ ಅವ್ರದ್ದು ಅನೌನ್ಸ್ಮೆಂಟ್ ಮಾಡ್ತೀನಿ. ಹೌದು ಅಂದರೆ ನಾವು 3 ಲ್ಯಾಂಗ್ವೇಜು ಸೈಮಲ್ಟೇನಿಯಸ್ಗೆ ರೆಡಿ ಮಾಡಿಬಿಟ್ಟಿದ್ವಿ ಫಿಲಮ್ ಟೋಟಲಿ. ನಮಗೆ ಕನ್ನಡ, ತೆಲುಗು ಆ್ಯಂಡ್ ತಮಿಳ್. ಆ್ಯಂಡ್ ಕನ್ನಡ ತಮಿಳ್ ನಿಮ್ಗೆ ನೋಡ್ದಂಗೆ ತಮಿಳ್ದೆಲ್ಲ ಆಲ್ಮೋಸ್ಟ್ ಏನು ಡೈಲಾಗ್ಸ್ ಇದೆ ಇಲ್ಲಿ ಅದೇ ಅಥೆಂಟಿಕ್ ಹಂಗೆ ಇಟ್ಕೊಂಡಿದ್ದೀವಿ ನಾವು. ಕನ್ನಡದ ಮಾತ್ರ ಡಬ್ ಆಗಿರುತ್ತೆ ನಿಮಗೆ. ಸೊ ಇಟ್ ಇಸ್ ತುಂಬ ಡಬ್ಬಿಂಗ್ ಫಿಲಮ್ ಥರನೂ ಅನ್ಸಲ್ಲ ಅದು ನಿಮಗೆ. ಅಲ್ಲಿ ಹೋದಾಗ ಸ್ವಲ್ಪ ಆಲ್ಮೋಸ್ಟ್ ಒಂದು ಸ್ಟ್ರೈಟ್ ಫಿಲಮ್ ಥರ ಕನ್ಸ. ಹೌದು ಇಲ್ಲ, ಬಟ್ ಅಗೇನ್ ಲಿಟಲ್ ಕನ್ನಡ ಡಬ್ಬಿ ಇರುತ್ತೆ, ಅದು ಸಾರಿ ತಮಿಳ್ ಡಬ್ಬಿ ಇರುತ್ತೆ ಅದರಲ್ಲಿ. ಗಣೇಶ್ ಸರ್, ನಾನು ಯಾವಾಗಲೂ ನನಗೆ ಡೇ 1 ಯಾವಾಗ ಜಗದೀಶ್ ಸರ್ ಹಿಂಗೆ ಸ್ವಲ್ಪ ಸ್ಲೋ ಓಪನಿಂಗ್ ಇದೆ ಅಂತ ಅಂದರು. ನಾವು ಒಂದೇ ಒಂದು ಮಾತು ಹೇಳಿ ಸರ್ ಅವ್ರಿಗೆ, ಸರ್ ನಾನು ಇವತ್ತಿನವರೆಗೂ ಟಿಲ್ ಡೇಟ್ ಪ್ರೊಡಕ್ಷನ್ ಆಗಿರಲಿ ಡೈರೆಕ್ಷನ್ ಆಗಿರಲಿ ನನಗೆ ದುಡ್ಡು ಸೆಕೆಂಡ್ರಿ ಇದೆ ಸರ್. ನನ್ನ ದುಡ್ಡು ಫಸ್ಟ್ ನನಗೆ ಬಂದೇ ಇಲ್ಲ ಇವತ್ತು. ಯಾಕಂದರೆ ನಂಗೆ ವಯಸ್ಸಿದೆ ಸರ್, ನಾನು ದುಡ್ಕೋತೀನಿ. ನಾನು ಮುಂದೆ ಇನ್ನೂ ಯಾವುದೋ ಒಂದು ಹೆಚ್ಚು ಕಡಿಮೆ ಆಯಿತು ಅಂದರೆ 6 ತಿಂಗಳು ಎಕ್ಸ್ಟ್ರಾ ದುಡಿಬೇಕಾ, ನಾನು ದುಡ್ಕೋತೀನಿ ಸರ್. ನಾನು ಅದ್ರ ಬಗ್ಗೆ ಡೌಟ್ ಇಲ್ಲ. ಸಿನಿಮಾ ಸರಿ ಮಾಡಿದ್ದೀವ, ಸಿನಿಮಾ ಸರಿ ಮಾಡಿಲ್ಲ ಅನ್ನೋಷ್ಟೇ ನನ್ನ ತಲೆಯಲ್ಲಿ ಯಾವಾಗಲೂ ಓಡ್ತಾ ಇರುತ್ತೆ. ಸಿನಿಮಾ ವರ್ಕ್ ಆಗಿಲ್ಲ ಅಂತಂದರೆ ಅಲ್ಲೇನೋ ಕಲ್ತ್ಕೋತೀನಿ. ಓಕೆ, ಈ ಸಿನಿಮಾ ವರ್ಕ್ ಆಗಿಲ್ಲ, ಏನೋ ಮಿಸ್ಟೇಕ್ ಆಗಿದೆ, ಏನು ಮಾಡ್ಬೇಕು ನಾನು ನೆಕ್ಸ್ಟು ಅನ್ನೋದ್ರ ಮೇಲೆ ಓಡ್ತೀನಿ ಸರ್. ಈ ಸಿನಿಮಾ ಚೆನ್ನಾಗಿದೆ ಅಂತ ರಿಪೋರ್ಟ್ ಬರ್ತಾ ಇದೆ, ಈ ಸಿನಿಮಾ ಇಷ್ಟೊಂದು ಅಪ್ರಿಷಿಯೇಷನ್ ಬರ್ತಿದೆ ಸರ್. ಸೊ ನಿಜವಾಗ್ಲೂ ಇದು ಬೆಟರ್ ಆಗುತ್ತೆ ಸರ್ ಸಿನಿಮಾ, ನನ್ಗೆ ಅದೊಂದು ಹೋಪ್ ಇದೆ ಸರ್ ನನಗೆ ಅಂತಲೇ ಹೇಳಿದ್ದೆ ನಾನು. ಹಾಗಾಗಿ ನಾನು ತುಂಬ ಝೀರೋ ಎಕ್ಸ್ಪೆಕ್ಟೇಷನಲ್ಲೇ ಇರ್ತೀನಿ ಸರ್ ಯಾವಾಗಲೂ. ನನ್ನ ಎಕ್ಸ್ಪೆಕ್ಟೇಷನ್ಸು ಒಂದೇ ಸರ್, ಯಾರಾದರೂ ನಂಬಿ ದುಡ್ಡು ಹಾಕ್ತಾರಲ್ಲ, ನನ್ನ ದುಡ್ಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಆನಂದ್ ಆಡಿಯೋದವರು ಒಂದು ದುಡ್ಡು ಕೊಟ್ಟು ಆಡಿಯೋ ರೈಟ್ಸ್ ತೊಗೊಂಡಿರ್ತಾರೆ. ಜಗದೀಶ್ ಅವರು ಅಲ್ಲೇ ಹೇಳಿದ್ರು ಯಾರೋ ಒಂದು, ಬಿಕಾಸ್ ಹಿ ಗೇವ್ ಅ ವೆರಿ ವೆರಿ ಬಿಗ್ ಅಮೌಂಟ್ ಸರ್. ಇಟ್ ಇಸ್ ಫಾರ್ ನ್ಯೂ ಕಮರ್ಸ್. ನನ್ನ ರಾಣಾ ಪಾಪ ಪಕ್ಕದಲ್ಲಿ ಕೂತಿರೋ ನನ್ನ ಹೀರೋ ಅವ್ರು ಹಂಗೆ ಹೇಳೋದಿಲ್ಲ, ಬಟ್ ಫಾರ್ ಅ ನ್ಯೂ ಕಮರ್ ದಟ್ ಅಮೌಂಟ್ ಈಸ್ ವೆರಿ. ಸರ್ ನಾನು ಗುರು ಶಿಷ್ಯರಿಗೂ ಆ ಅಮೌಂಟ್ ಕೊಟ್ಟಿರಲಿಲ್ಲ ಸರ್, ಹಾನೆಸ್ಟ್ ಹೇಳ್ತೀನಿ ಕೇಳಿದ್ದು. ಗುರು ಶಿಷ್ಯರಿಗೂ ಅವ್ರು ಅದಕ್ಕೆ ಅಮೌಂಟ್ ಕೊಟ್ಟಿರಲಿಲ್ಲ. ಜಡೇಶ್ ಇದ್ದಾರೆ ಮುಂದೆನೆ. ಇಟ್ ವಾಸ್ 50 lakhs ಲೆಸ್ ದೆನ್ ವಾಟ್ ಈಸ್ ಗಿವನ್ ಫಾರ್ ಗುರು ಶಿಷ್ಯರ್ ಇದ್ದಿದ್ದು ನನಗೆ. ಅದಕ್ಕಿಂತ 50 ಲಕ್ಷ ಜಾಸ್ತಿ ನನಗೆ ಅಲ್ಲ ಇದ್ದಿದ್ದು. ಸೊ
ಹಾಗಾಗಿ ಅವ್ರೊಂದು ಮಾತು ಹೇಳಿದ್ರು ಗೊತ್ತಾ ಸರ್, ನನಗೆ ಫಸ್ಟ್ ವೀಕಲ್ಲೇ ನಾನು ರಿಕವರ್ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು. ನನಗೆ ಅಷ್ಟೇ, ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟೇ ಸರ್, ಯಾರೂ ಲಾಸ್ ಆಗಬಾರ್ದು. ನಮಗೆ ದುಡ್ಡು ಹಾಕಿರೋಂಥವ್ರು ಯಾರು ಲಾಸ್ ಆಗಿರಬಾರ್ದು ಅಂತ ಅಷ್ಟೇ ನಾನು ಯೋಚನೆ ಮಾಡೋದು. ಸೊ ಅಲ್ಲಿಂದ ಸೇಫ್ ಆಯಿತು ಅಂದರೆ ಇನ್ನು ಅಲ್ಲಿಂದ ದೇವ್ರಿಚ್ಛೆ ಸರ್. ಅದು ಎಲ್ಲಿಗೆ ತೊಗೊಂಡು ಹೋಗುತ್ತೋ, ಅದು 1 ರೂಪಾಯಿ ಬಂದ್ರೂ ನಂಗೆ ಸಂತೋಷ, ಅದು 1 ಕೋಟಿ ರೂಪಾಯಿ ಬಂದರೂ ನಂಗೆ ಸಂತೋಷ. ಹೇಳಿಲ್ವಾ ನಿಮ್ಮ ಫಿಲಮಲ್ಲಿ ನೋಡ್ತೀರಾ 1 ರೂಪಾಯಿದು ಮಹತ್ವ ಏನು ಅಂತಲೂ ಗೊತ್ತಾಗುತ್ತೆ ನಮಗೆ. ಸೊ ಫಾರ್ ಮಿ ದಟ್ ಇಸ್ ನಾಟ್ ಮ್ಯಾಟರ್. ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಷ್ಟೇ ನನ್ನ ಮ್ಯಾಟ್ರ್ ಮಾಡಿರೋದು. ಓಕೆ, ನಮ್ಗೆ ಅದು ಗೊತ್ತಿಲ್ಲ, ನನಗೆ ಆನ್ ಕ್ಯಾಮ್ರಾ ಅದನ್ನು ಹೇಳ್ಬೋದು ಇಲ್ವೋ. ಹೀರೋಯಿನ್ ಬರೋದು ಒಂದು ಮಾರುತಿ ವ್ಯಾನ್ ಬರುತ್ತೆ ಗೊತ್ತಲ್ಲ ಸರ್, ಅವಾಗ ಅಲ್ಲಿಂದ ಒಂದು ಕ್ಯಾರೆಕ್ಟರ್ ಹೇಳ್ಕೊತಾರೆ ಒಬ್ರು ಲೇಡಿ, ಮತ್ತು ಅವ್ರು ಹಿಂಗೆ ಹಿಡ್ಕೊಂಡು ಹಿಂಗೆ ಬರ್ತಾರೆ ಗೊತ್ತಾ, ಅದೇ ಮಾರುತಿ ವ್ಯಾನಲ್ಲೇ ಅವ್ರು ಆ ಕಡೆ ಡೋರ್ಲಿ ಇಳಿದಿರೋದು. ದಟ್ ಇಸ್ ದ ಸೇಮ್ ಮಾರುತಿ ವ್ಯಾನ್. ಅಂದರೆ ಎಲ್ಲಿದ್ರು ಅವರು ಅಂತ ಒಂದು ಚಿಕ್ಕ ನಿಮಗೆ ಎಕ್ಸಾಂಪಲ್ ಗೊತ್ತಾಗತ್ತೆ, ಅವರು ಎಲ್ಲಿ ಇಟ್ಟಿದ್ರು ಅವರು ಅನ್ನೋದನ್ನ ತುಂಬ ಸಿಂಪಲ್ ಆಗಿ ಹೇಳಿದ್ವಿ ನಾವು ಅದನ್ನ. ಸೊ ಅವರು ಅರ್ಜೆನ್ಸಿನಲ್ಲಿ ಮುಂದೆ ಅವರು ಫಸ್ಟ್ ಪಾಸ್ ಆಗ್ತಾರೆ, ಆ ಗಾಡಿ ಪಾಸ್ ಆಗೋದಕ್ಕೂ ಅವ್ರು ರಿವೀಲ್ ಆಗ್ತಾರೆ. ಸೊ ದೋ ಕಿಶೋರ್ ಸರ್ ವಾಸ್ ಅಷ್ಟೆಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ರು ಕೂಡ ತುಂಬ ಸೇಫ್ ಆಗಿರೋ ಜಾಗದಲ್ಲೇ ಅವ್ರನ್ನ ಇಟ್ಟಿದ್ರು ಅನ್ನೋದು ನಾವಲ್ಲಿ ಕನ್ವೆ ಮಾಡಕ್ಕೆ ಟ್ರೈ ಮಾಡಿದ್ವಿ ಒಂದು. ಆ್ಯಂಡ್ ಇನ್ನೊಂದು ಕ್ವಶನ್ ನೀವು ಕೇಳಿದ್ರಿ ಸರ್ ತುಂಬ ಚೆನ್ನಾಗಿ. ರೌಂಡ್ ಆಫ್ ಮಾಡ್ಬೋದಾಗಿತ್ತು ಅಂದರೆ ನಾವು ಅಲ್ಲೇ ರೌಂಡ್ ಆಫ್ ಮಾಡ್ಬೋದಾಗಿತ್ತು, ಬಟ್ ಅದು ಪಾರ್ಟ್ 2 ಸ್ಕ್ರಿಪ್ಟಲ್ಲಿ ಹೇಳಿದ್ದೆ ಅವ್ರಿಗೆ, ಹೇಳಿಲ್ಲ. ಓಕೆ, ಪಾರ್ಟ್ 2ನಲ್ಲಿ ಅದು ಕನ್ಕ್ಲೂಡ್ ಮಾಡ್ತೀವಿ ಸರ್. ಅದು ಇರ್ಬೋದು. ನಾನು ತುಂಬ ದೇವ್ರನ್ನ ನಂಬುವಂಥವನು, ದೈವ ಭಕ್ತಿಗಳನ್ನ ನಂಬುವಂಥವನು. ನಾವು ಫಸ್ಟ್ ರ್ಯಾಂಬೋ ಅಂತ ಒಂದು ಅದೇ ವರಹಸ್ವಾಮಿ ಮೇಲೇ ನಾವು ಅದು ಮಾಡಿದ್ದು. ಅವಾಗ ತುಂಬ ನಮಗೆ ಚೆನ್ನಾಗಿ ಎಲ್ಲರಿಗೂ ಅದು ವರ್ಕ್ ಆಯಿತು. ಇಲ್ಲೂ ಅಷ್ಟೇ ನಾವು ಅದು VFX ಮಾಡಿದ್ದ ಆ ಶಾರ್ಟ್ನ ಫಸ್ಟ್ ನಾವು ಅಂದ್ಕೊಂಡಾಗ ಅದು ಸತ್ತೋಗಿರುತ್ತೆ ಅಂತಲೇ ಫೀಲ್ ಮಾಡಿದ್ವಿ. ಆಮೇಲೆ ಅರ್ಧ ಅದು VFX ಅಲ್ಲಿ ರೆಡಿ ಆಗೋಯ್ತು. ಆಮೇಲೆ ಮತ್ತೆ ಡಿಸ್ಕಷನ್ ಮಾಡಿದ್ವಿ, ಏನೋ ಪುನಿ ನನಗೆ ಮನಸ್ಸು ಸಮಾಧಾನ ಆಗ್ತಿಲ್ಲ, ಅದು ಹಂಗೆ ಆಗಿದೆ ಅಂತಂದರೆ ಸ್ವಲ್ಪ ಜೀವ ಇರೋ ಥರ ಮಾಡಿದ್ ಹೋಗ್ಬಿಡುತ್ತೆ ಅಂತ ಪ್ಲ್ಯಾನ್ ಮಾಡೋಣ ಪುನಿ ಅಂತಂದಮೇಲೆ ಮತ್ತೆ ಅದನ್ನು ರೀವರ್ಕ್ ಮಾಡಿ ಅದು ಕಾರಣಾಂತರಗಳಿಂದ ಗುದ್ದಿದ್ದು, ಬಟ್ ಏಟಾಗಿದೆ, ಏನೋ ಅದು ಮಿಕ್ಕಿದೇನಾಗಿಲ್ಲ ಅನ್ನೋಷ್ಟನ್ನ ಮತ್ತೆ ಕನ್ಕ್ಲೂಡ್ ಮಾಡಿದ್ವಿ. ಬಟ್ ಅದರ್ವೈಸ್ ಆಲ್ಸೋ ನಮಗೆ ಸಿನಿಮಾ ನೀವು ನೋಡಿದ್ರೆ ಇನ್ಕ್ಲೂಡಿಂಗ್ ಅದೊಂದ್ರ ಜೊತೆ ಅಲ್ಲನ, ಇಡೀ ಸಿನಿಮಾದಲ್ಲಿ ಒಂದು ಡಿವೋಷನಲ್ ಒಂದು ಎಲಿಮೆಂಟ್ ಇದ್ದೇ ಇರುತ್ತೆ. ಯಾರು ಕಾಪಾಡಲ್ಲ ಅಂದಾಗ ದೇವ್ರು ಕಾಪಾಡ್ತಾನೆ ಅಂತ ನಂಬ್ತೀನಿ ನಾನು. ಸೊ ಅದನ್ನು ಕೂಡ ತುಂಬ ಚೆನ್ನಾಗಿ ಸ್ಕ್ರಿಪ್ಟಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಪುನೀತು. ಸೊ ಅದು ಫಸ್ಟ್ ಶಾರ್ಟ್ ಇಂದ ಹಿಡಿದು ನಿಮ್ಗೆ ಲಾಸ್ಟ್ ಶಾರ್ಟ್ ಮಾತಾಡ್ಕೊಂಡು ಶಾರ್ಟ್ ಬರೋ ತನಕನೂ ಕೂಡ ಅಂದರೆ ಅದೇ ಪ್ರಾಮಿಸ್ ಮಾಡಿದ್ದು, ನಾವೇನು ಬೇರೆ ಏನಿರಲಿಲ್ಲ, ಒಂದು ಪ್ರಾಮಿಸ್ ಅಷ್ಟೇ ಇದ್ದಿದ್ದು ನಮಗೆ, ಇದು ಎಡ್ಜ್ ಆಫ್ ದಿ ಸೀಟ್ ಥ್ರಿಲ್ಲರ್ ವಿತ್ ಲವ್ ಸ್ಟೋರಿ ಇರುತ್ತೆ ಅಂತ. ಅದನ್ನೇ ನಾವು ಡೆಲಿವರ್ ಮಾಡಿದ್ವಿ. ಅದೇ ಎಲ್ಲ ಹೇಳ್ತಿರೋದ್ರೆ ಅದಕ್ಕೆ ವಿ ಆರ್ ಹ್ಯಾಪಿ ಫಾರ್ ದಟ್ ಅಷ್ಟೇ. ಅಲ್ಲ, ಇವಾಗ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಯಿತು ಯಾರ್ಯಾರು ರಿಯಲ್ ಕ್ಯಾರೆಕ್ಟರ್ಸ್ ಇದ್ದಾರೆ ಏನು ಅನ್ನೋದು. ಫಾರ್ ವೇರಿಯಸ್ ರೀಸನ್ಸ್ ನಾವು ಡೈರೆಕ್ಟ್ ಹೆಸರು ಹೇಳೋಕ್ಕಾಗದೇ ಇರ್ಬೋದು ಅಥವಾ ಇನ್ನೊಂದು. ಹಾಗಾಗಿ ಅವ್ರು ಯಾರ್ಯಾರು ಇದ್ದಾರೆ ಯಾರು ಇಲ್ಲ ಅಂತ ಅನ್ನೋದು ತುಂಬ ಅಫಿಷಿಯಲ್ ಆಗಿ ಏನು ಹೇಳೋಕ್ಕಾಗಲ್ಲ. ಪಾರ್ಟ್ 2 ಕರ್ಕೊಂಡ್ಬಿಡ್ತೀರಾ ಅಂತ? ಪಾರ್ಟ್ 2 ಇಲ್ಲ 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 ಅಲ್ಲ, ಪಾರ್ಟ್ 2 ಬರ್ತಾರಾ ಅಂತ? ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇಲ್ಲ, ಹುಡುಗ ಹುಡುಗಿ ರಿಯಲ್ ಇಲ್ಲ, ಹುಡುಗ ಹುಡುಗಿನೇ ಫಿಕ್ಷನ್ ಫಿಲಮಲ್ಲಿ. ಅದು ಬಿಟ್ಟು ಮಿಕ್ಕಿದೆಲ್ಲ ರಿಯಲ್ ಇದೆ. ಹುಡುಗ ಹುಡುಗಿನೇ ಫಿಕ್ಷನ್, ಅದು ಬಿಟ್ಟು ಮಿಕ್ಕಿದೆಲ್ಲ ರಿಯಲ್ ಇದೆ. ಇಲ್ಲ ಇಲ್ಲ, ಎಕ್ಸಾಕ್ಟ್ಲಿ ನಿಮಗೆ ಬರಲ್ಲ. ನಾನು ಹೇಳಿಲ್ವಾ ಪುನಿ, ದೇರ್ ಲಾಟ್ ಆಫ್ ಆರ್ಟಿಕಲ್ಸ್, ಪೊಲೀಸ್ ಸ್ಟೇಷನ್ ಇನ್ಸಿಡೆಂಟ್ ಇಂದ ಹಿಡಿದು 18th ಅಕ್ಟೋಬರ್ ಏನು ನಡೀತು ಅನ್ನೋ ಇನ್ಸಿಡೆಂಟ್ ಇಂದ ಹಿಡಿದು ಈ ಕಪಲ್ ಇನ್ಸಿಡೆಂಟ್ ಇಂದ ಹಿಡಿದು ಇದೆಲ್ಲಾನು ಇದೆ ನಮ್ಮಲ್ಲಿ. ಬಟ್ ಅದು ಎಕ್ಸಾಕ್ಟ್ಲಿ ಸೇಮ್ ಅಂತ ದಿವಸನೇ ಅಂತಲ್ಲ, ಅದನ್ನೆಲ್ಲ ಅದೇ ಟೈಲರಿಂಗ್ ಕೆಲಸ ಎಲ್ಲ ಹೆಣದು ನಾವು ತೊಗೊಂಬಂದಿರೋದು. ಸೊ ಹಾಗಾಗಿ ಇಟ್ ಇಸ್ ನಾಟ್ ಇವ್ ನೀವು ಹೇಳ್ದಂಗೆ ನಾವು STF ವಿನಯ್ ಕುಮಾರ್ ಅಂತಿದ್ದಾರೆ, ಅವ್ರ ಪಿಕ್ಚರ್ ನೋಡ್ರೆ ನಾನು ಏನು ಕೇಳಿ ಹೆಂಗೆ ಆನ್ಸರ್ ಮಾಡಲಿ ಅದನ್ನ, ನಾನು ಕೇಳಿ ಕರ್ಕೊಂಬರಕ್ಕೆ ಆಗತ್ತೋ ಆಗಲ್ಲ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ನೋಡ್ತಾರೆ, ಅವ್ರು ನೋಡ್ಬೋದು, OTT ಬಂದಾಗ ನೋಡ್ತಾರೆ, ಥಿಯೇಟರ್ ನೋಡ್ತಾರೆ, ನೋಡ್ಬೋದು, ನಮ್ಗೆ ಗೊತ್ತಿಲ್ಲ. ಇಲ್ಲಮ್ಮ, ಇದ್ರಲ್ಲಿ ನನಗೆ ತುಂಬ ಆ ಥರ ಸರ್ಪ್ರೈಸಿಂಗ್ ಇರಲ್ಲ. ಯಾಕಂದ್ರೆ ನಾವು ಜೊತೆಗಿಂದನೇ ಟ್ರಾವೆಲ್ ಮಾಡ್ತಿದ್ವಿ, ನಮ್ಮ ಸ್ಟುಡಿಯೋದಲ್ಲೇ ಎಡಿಟಿಂಗ್ ನಡೀತಾ ಇರುತ್ತೆ. ಒಂದೊಂದು ಸೀನ್ ಮಾಡಿದಾಗಲೂ ಪುನಿ ಕರೆದು ಸರ್ ನೋಡಿ ಸರ್ ಅಂತ ನೋಡ್ತಿರ್ತೀವಿ, ನಾವು ಗ್ಯಾಪಲ್ಲಿ ಏನೋ ಚೆಕ್ ಮಾಡ್ತಾ ಇರ್ತೀವಿ. ಆ ಥರದ್ದು ಎಲ್ಲ ಪ್ರೋಸೆಸ್ಸಲ್ಲೂ ನಾನು ಇದ್ದಿದ್ದಕ್ಕೋಸ್ಕರ ಇದು ಹೆಂಗೆ ಬರುತ್ತೆ ಅಂತಲೇ ಒಂದು ಜಡ್ಜ್ಮೆಂಟ್ ನಾವು ಫಸ್ಟಿಂದನೂ ಇತ್ತು. ಇದೇನು ತುಂಬ ಸಪ್ರೇಟ್ ಏನೋ ಮಾಡ್ಬಿಟ್ಟು ಆಮೇಲೆ ನಾನು ಫೈನಲ್ ಕಾಪಿ ನೋಡಿ ವಾವ್ ಅಂತ ಅಂದಿದ್ದೀನಿ ಅಂತೇನಿಲ್ಲ. ಬಟ್ ನನಗೆ ಫಸ್ಟ್ ಆಡಿಯನ್ಸ್ ಅಂತ ನಾನು ಯಾವಾಗಲೂ ಇಬ್ಬರು ನಂಬ್ತೀನಿ, ಒಂದು ಎಡಿಟರ್ ಆ್ಯಂಡ್ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟರ್. ಯಾಕಂದರೆ ಅವರಿಬ್ಬರೇ ಫೈನಲ್ ಔಟ್ನ ನೋಡೋದು. ಎಡಿಟರ್ ಒಂದು ಫೈನಲ್ ಎಲ್ಲ ವಿತೌಟ್ ರೀ ರೆಕಾರ್ಡಿಂಗು ಮ್ಯೂಸಿಕ್ ಎಲ್ಲ ಒಂದು ಸತಿ ನೋಡ್ತಾರೆ, ಅವರೊಂದು ಜಡ್ಜ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಆಲ್ಸೋ ಅವ್ರು ಫಸ್ಟ್ ಟೈಮ್ ಒಂದು ಸಿನಿಮಾ ನೋಡ್ತಾರೆ ವಿತೌಟ್ ಮ್ಯೂಸಿಕ್, ಅವರೊಂದು ಜಡ್ಜ್ಮೆಂಟ್ ಕೊಡ್ತಾರೆ. ಯಾವಾಗ ಅವರಿಬ್ಬರು ಇದು ಎಕ್ಸ್ಟ್ರಾರ್ನರಿ ತುಂಬ ಚೆನ್ನಾಗಿದೆ ಅಂತಂದ್ರು ನನಗೆ ಅಲ್ಲಿ ಕನ್ವಿನ್ಸ್ ಆಗೋಯ್ತು, ಓಕೆ ನಾವೇನು ಎಫರ್ಟ್ ಹಾಕಿದ್ದೀವಿ ಅದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಂತ. ಅದರ್ವೈಸ್ ಫಸ್ಟ್ ಕಾಪಿ ತುಂಬ ಏನು ಸರ್ಪ್ರೈಸಿಂಗ್ ಇರಲಿಲ್ಲ. ನಾನು ಆದರೆ ಒಂದು ಆಡಿಯನ್ಸ್ ನಂಗೆ ಸಿನಿಮಾ ನೋಡ್ತಿದ್ದಂಗೆ ಹೌದಪ್ಪ ನಾವೇನು ಅನ್ಕೊಂಡಿದ್ವಿ, ಪೇಪರ್ ಮೇಲೆ ಏನು ಬರ್ದಿದ್ವಿ ಅದು ಬಂದಿದೆ ಇವತ್ತು ಅಂತ, ಅದೊಂದು ಖುಷಿ ಅಂತೂ ಖಂಡಿತವಾಗ್ಲೂ ಇತ್ತು. ಕನ್ನಡ ಆಗಿದೆ ಸರ್, ಅದರ್ ಲ್ಯಾಂಗ್ವೇಜಸ್ಸು ಅದೇ ಇವಾಗ ಪ್ರೆಸೆಂಟರ್ಸ್ ಬಂದಿರೋದ್ರಿಂದ ಸೊ ಅವರು ಬೇರೆ ಬೇರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮಾತಾಡಿದ್ದಾರೆ ನಮಗೆ. ಸೊ ಹಾಗಾಗಿ ಅದರ್ ಲ್ಯಾಂಗ್ವೇಜಸ್ ಇಟ್ಕೊಂಡಿದ್ವಿ, ಕನ್ನಡ ಆಗಿದೆ. ಮೇಡಮ್ ನೀವು 7 days ಥರ ಯೋಚನೆ ಮಾಡೋದು, ನಾನು 7 hours ಥರ ಫೀಲ್ ಮಾಡಿದ್ದೆ ಅದನ್ನು. 7 days ಯಾಕೆ, 7 hours ಸಾಕಲ್ವಾ? ನನಗೆ ಖುಷಿ ಗೊತ್ತಾಗಿದ್ದು 7 hours ಗೊತ್ತಾಗಿತ್ತು ನನಗೆ ಪಿಕ್ಚರ್ದು ಏನು ಖುಷಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ
ನಾನು 7 hours ಮಾಡಿ ಇದನ್ನ ಅಂತಂದೆ. ಅವರೇ ಒಂದು 3 days ಜಗದೀಶ್ ಸರ್ ಬೇಡ ಸರ್ ಎಲ್ಲ ಕಲೆಕ್ಷನ್ ರಿಪೋರ್ಟ್ ಎಲ್ಲ ಬರಲಿ ಆಮೇಲೆ ಮಾಡೋಣ ಅಂತಂದ್ರೆ ಅದಕ್ಕೆ ಸುಮ್ಮನೆ ಅದೇ ಅಷ್ಟೇ ಮೇಡಮ್. ಅದ್ರ 7 hours ವಾಸ್ ಮೋರ್ ದೆನ್ ಎನಫ್ ಟು ನೋ ವಾಟ್ ಇಟ್ ಇಸ್ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ಲೀಸ್ ಲಂಚ್ ಇದೆ. ಸಾರಿ ಸ್ವಲ್ಪ ಲೇಟ್ ಆಯಿತು. ಅಂಡ್ ಒಂದು ಫೈನಲ್ ನನ್ನ ಟೀಮ್ ಜೊತೆಗೆ ಅನಿಲ್ ತುಂಬಾ ಡಿಜಿಟಲ್ ನಮಗೆಲ್ಲ ಸಪೋರ್ಟ್ ಮಾಡೋದಂತ ಅನಿಲ್ ಇಸ್ ಈ ಹಿಯರ್. ನಾನು ಫಿಲ್ಮ್ ನೋಡಿದಾಗ ಆ್ಯಕ್ಚುಲಿ ನಾವು ಬರ್ದಿದ್ದ ಆ 2 ಲೈನ್ ನನಗೆ ಕ್ಲೈಮ್ಯಾಕ್ಸ್ ನೋಡಿದಾಗ ನನಗೂ ಆಶ್ಚರ್ಯ ಅಲ್ಲ, ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ನನಗೆ ಡೇ 1 ಅದ್ರ ಸ್ಟೋರಿ ಗೊತ್ತಿರೋದ್ರಿಂದ ಆ ಲೈನ್ ಬರೆಯೋಕ್ಕೆ ಇನ್ಸ್ಪಿರೇಷನ್ ಸ್ಟೋರಿ. ಆ್ಯಕ್ಚುಲಿ ಸ್ಟೋರಿಯಿಂದ ನಾನು ಇನ್ಸ್ಪೈರ್ ಆದೆ ಹೊರತು ನನ್ನಿಂದ ಅದಲ್ಲ. ಸೊ ಈಗ ಪ್ರತಿಯೊಂದು ಸಿನಿಮಾಗೂ ಈ ವರ್ಲ್ಡ್ ಬೀಳಬೇಕು ಅನ್ನೋದು ಎಲ್ಲ ಇಡೀ ಟೀಮ್ ಕನಸಿರುತ್ತೆ, ಸಕ್ಸಸ್ ಅನ್ನೋ ಒಂದು ವರ್ಲ್ಡ್ ಬೀಳಬೇಕು ಅಂತ. ಸೊ ನಾನು 2ನೇ ಸಕ್ಸಸ್ ಇವೆಂಟ್ ಈ ವರ್ಷ ಅಟೆಂಡ್ ಮಾಡ್ತಾ ಇರೋದು, ಒಂದು ಎಕ್ಕ, ಈಗ ಏಳುಮಲೆ. ಸೊ ನಾನು ಫಸ್ಟು ಟ್ರೈಲರ್ ಟೈಮಲ್ಲಿ ನಾನು ಈ ಸಕ್ಸಸ್ ಮೀಟ್ ಅನ್ನೋದೊಂದು ಹ್ಯಾಬಿಟ್ ಆಗಬೇಕು ಅಂತ ಒಂದು ಪ್ರಾರ್ಥನೆಯನ್ನು ನಾವು ಇಟ್ಟಿದ್ವಿ. ಸೊ ಇದು ಕನ್ನಡ ಇಂಡಸ್ಟ್ರಿಗೆ ಸಕ್ಸಸ್ ಮೀಟ್ ಅನ್ನೋದು ಹ್ಯಾಬಿಟ್ ಆಗಲಿ ಅಂತ ಇವತ್ತು ಅದೇ ಕೋರ್ಕೊಂಡು ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ತರುಣ್ ಸರ್, ಥ್ಯಾಂಕ್ ಯು ವಿಮಾನ್ ಸರ್ ಫಾರ್ ವಂಡರ್ಫುಲ್ ಟ್ಯೂನ್ ಆ್ಯಂಡ್ ಥ್ಯಾಂಕ್ ಯು ಪುನೀತ್ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಸಿನಿಮಾನೇ. ಆ್ಯಕ್ಚುಲಿ ನಾವು ತುಂಬ ಮಾತಾಡ್ಕೋತಾ ಇದ್ದೀವಿ. ಶಂಕರ್ ಮಠ ಒಂದು ಟೀಮಿಂದ ಯಾವುದೇ ಒಂದು ಸಿನಿಮಾ ಅವ್ರದ್ದು ಫೇಲ್ಯೂರೇ ಇಲ್ಲ, ರ್ಯಾಂಬೋಯಿಂದ ಇಲ್ಲವರೆಗೂ. ಸೊ ಮತ್ತೊಂದು ಈ ಸಿನಿಮಾ ಬೇರೆ ಸಿನಿಮಾಗಿಂತ ಒಂದು ಸ್ಟಾರ್ ಇಲ್ಲದೆ ಮಾಡಿರುವಂಥ ಒಂದು ಸಿನಿಮಾ. ನಾನು ತರುಣ್ ಸರ್ಗೆ ಹೇಳಿದೆ, ಇದು ನೈಟು ಎಲ್ಲ ಇಷ್ಟೊಂದು ಲೈಟ್ಸ್ ಹಾಕಿ ಇಷ್ಟೊಂದು ಕ್ಯಾನ್ವಾಸ್ ಇದೆಲ್ಲ ಈ ಹೊಸಬ್ರ ಮೇಲೆ ತುಂಬ ಕಷ್ಟ ಆಗಲ್ವ ಅಂತ. ಅವ್ರು ನನಗೆ ಒಂದು ದಿವಸ ಹೇಳಿದ್ರು, ಮಗ ಒಬ್ಬ ಟೆಕ್ನಿಷಿಯನ್ ಪ್ರೊಡ್ಯೂಸರ್ ಮಾಡಿದ್ರೆ ಆ ಸಿನಿಮಾಗೆ ಎಷ್ಟು ನ್ಯಾಯ ಒದಗಿಸ್ಬೇಕೋ ನಾನು ಈ ಸಿನಿಮಾದಿಂದ ತೋರಿಸ್ತೀನಿ ಅಂತ. ಸೊ ಇದ್ರದ್ದು ಬಡ್ಜೆಟ್ ನನಗೆ ಗೊತ್ತು. ಸೊ ಅವರು ಅಷ್ಟು ಪ್ಯಾಷನೇಟಾಗಿ ಈ ಸಿನಿಮಾ ಮಾಡಿದ್ರು. ಅಂದರೆ ಅವ್ರಿಗೆ ನಂಬಿಕೆ ಇತ್ತು, ಒಂದು ಸಬ್ಜೆಕ್ಟ್ ಮೇಲೆ ಹಾಕಿದರೆ ಜನ ಕೈ ಬಿಡಲ್ಲ ಅಂತ. ಸೊ ಅವರು ಅವತ್ತು ಅವ್ರು ಹೇಳಿದ್ದು ನನಗೆ ಅಂದರೆ ಅಷ್ಟು ಕನ್ವಿನ್ಸ್ ಆಗಿಲ್ಲ. ಯಾಕಂದರೆ ಇವ್ರು ಇಷ್ಟೊಂದು ಇಟ್ಕೊಂಡು ಮಾಡ್ತಿದ್ದಾರೆ, ಬಟ್ ಹೊಸಬ್ರು ಸಿನಿಮಾ ಹೇಗೆ ತಗೋತಾರೆ ಅನ್ನೋದು ಒಂದು ನನಗೆ ಭಯ ಇತ್ತು. ಬಟ್ ಹೌದು, ಅದರಿಂದ ನಾನು ಇದರಿಂದ ಕಲ್ತ್ಕೊಂಡೆ. ಅಂದರೆ ಒಂದು ಸಿನಿಮಾ ಕತೆಗೆ ಏನು ಬೇಕೋ ಅದು ಸ್ಟಾರ್ ಇದ್ದರೆ ಇದನ್ನೇ ಬಿಟ್ಟರೆ ಕತೆ ಅಲ್ಟಿಮೇಟ್, ಸಬ್ಜೆಕ್ಟ್ ಅಲ್ಟಿಮೇಟ್ ಅಂತ ಅವರು ಅವತ್ತು ನಿರ್ಧಾರ ಮಾಡಿ ಆ ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ರು. ಅಷ್ಟು ಅದ್ಭುತವಾಗಿ ಸಿನಿಮಾಟೋಗ್ರಾಫರ್ ತೋರಿಸಿದ್ರು ಮತ್ತು ಡೈರೆಕ್ಟರ್ ಕಂಟೆಂಟ್ ಇದು ಮಾಡಿದ್ರು. ಸೊ ಜನ ಮತ್ತು ನೀವುಗಳು ಕೈ ಬಿಟ್ಟಿಲ್ಲ, ಅದನ್ನ ಸಕ್ಸಸ್ ಮಾಡಿದ್ದೀರಾ. ಥ್ಯಾಂಕ್ ಯು. ಇದರಿಂದ ನಮಗೂ ಒಂದು ಇನ್ಸ್ಪಿರೇಷನ್, ಅಂದ್ರೆ ಸಬ್ಜೆಕ್ಟೇ ದೊಡ್ಡದು ಅನ್ನೋದು ಮತ್ತೊಮ್ಮೆ ತೋರಿಸಿದ್ದಾರೆ. ಥ್ಯಾಂಕ್ ಯು ಸರ್. ಇದರಿಂದ ಉದ್ಯಮ ತುಂಬ ಇವಾಗ ಪುನೀತ್ ಆಗಿರ್ಬೋದು ಬೇರೆ ಸಿನಿಮಾ ಮಾಡಿ ಇಂಡಸ್ಟ್ರಿಗೆ ಇನ್ನೊಂದು ಥರದ್ದು ಒಂದು ಉಪಯೋಗ ಆಗುತ್ತೆ. ತರುಣ್ ಸರ್ ಇನ್ನೊಂದು ಪ್ರೊಡಕ್ಷನ್ ಮಾಡೋದ್ರ ಮೂಲಕ ಮತ್ತೊಂದು ಇದಾಗುತ್ತೆ. ಇದಕ್ಕೆಲ್ಲ ಕಾರಣ ನೀವು ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಹಾಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಜಗದೀಶ್ ಗೌಡ್ರನ್ನೇ ಮರ್ತ್ಬಿಡ್ತೀನಿ ನಾನು. ಸರ್ ಥ್ಯಾಂಕ್ ಯು. ಗುರು ಶಿಷ್ಯರ ಜೊತೆ ನಂದು ತರುಣ್ ಸರ್ ಜಗದೀಶ್ ಗೌಡ್ರದ್ದು ಸೇಮ್ ಕಾಂಬಿನೇಷನ್, ಅಲ್ಲಿ ಒಂದು ಹಿಟ್ ಆಯಿತು. ಸೇಮ್ ಅದೇ ಥರ ಆಗ್ಬೇಕನ್ನೋದು ಒಂದು ಫಸ್ಟ್ ಅಂದರೆ ಈ ಸಿನಿಮಾ ಅವ್ರು ತಗೊಳ್ಳುವಾಗಾದ್ರೆ ಸೇಮ್ ಕಾಂಬಿನೇಷನ್ ಸೇಮ್ ಮತ್ತೆ ಮಾಡೋಣ ಅಂತ ಅನಿಸಿತ್ತು. ಸೊ ಅದೇ ಥರ ನೀವು ಒಳ್ಳೆ ಡಿಸ್ಟ್ರಿಬ್ಯೂಷನ್ ಎಲ್ಲ ಕಡೆ ಥಿಯೇಟ್ರ್ ಸೆಟಪಿಂದ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಇದು ಸಕ್ಸಸ್ಗೆ ನೀವು ಮೂಲ ಕಾರಣ. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ರಿಗೂ. ಫಸ್ಟ್ ಆಫ್ ಆಲ್ ನಾನು ತರುಣ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸರೇ ಕರೆದು ಇದರದೊಂದು ಸಣ್ಣ ಒಂದು ಪಾತ್ರ ಮಾಡ್ತೀಯಾ ಅಂತ ಕೇಳಿದ್ದಕ್ಕೆ ನನಗೆ ಈ ಥರದೊಂದು ಅವಕಾಶ ಸಿಕ್ಕಿದ್ದು, ನಿಮ್ಮೆಲ್ಲರ ಮುಂದೆ ನಿಲ್ಲಕ್ಕೆ ಅವಕಾಶ ಸಿಕ್ಕಿದ್ದು ಸರಿಂದಾಗಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಥ್ಯಾಂಕ್ ಯು ಡೈರೆಕ್ಟರ್ ಸರ್, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ಮತ್ತೊಂದು ಒಳ್ಳೆ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದಕ್ಕೆ ನಾನು ತುಂಬ ಖುಷಿ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಹಾಗೆ ರಾಣಾ ಅವರು, ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ, ಪ್ಲಸ್ ಪಾತ್ರ ವಹಿಸಿದ್ದೀರಾ. ನನಗೂ ನೋಡೋಕ್ಕೆ ಆ್ಯಸ್ ಆನ್ ಆಡಿಯನ್ಸ್ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಎವ್ರಿ ಒನ್ ಸಪೋರ್ಟ್ ಮಾಡಿದ್ದಕ್ಕೆ ಅಂತ ಹೇಳಿ. ಬಂದಿದ್ರೆ ಎಲ್ಲರಿಗೂ ನಮಸ್ಕಾರ. Don't think that I know Kannada very well. I can understand and I can speak a little bit. And first thanks to Madhurakavi sir. By him only I came into this movie. And thanks to Punit Rangasamy sir. And thanks to
தருண் சுதீர் சார். சார் தேங்க்ஸ் சார். அவங்கள்ட்ட நான் தமிழில் பேசலாம்னு நினைக்கிறேன். நான் தமிழ்லேயே சொல்லிடுறேன். நான் ஃபஸ்ட்டு வந்து சின்ன வயசில் நான் இருக்கும்போது எங்கள் அப்பா டிரைவரு. அப்போ நான் வந்து பெங்களூருக்கு அவர் கூட சும்மா ஒரு லாங் ட்ரிப் வர மாதிரி அப்படி தான் வருவேன். அப்படி தான் எனக்கு பெங்களூர் தெரியும். அதுவும் மெஜஸ்டிக் மட்டும் தான் எனக்கு தெரியும். எனக்கு சொந்தக்காரங்களும் இங்கே இருக்காங்க. ஆனால் அவங்க வீட்டில் நான் பெருசாக போனதில்லை. அதுக்கப்புறம் நான் வந்தது வந்து பையா மூவியில் தான். என்னோடய ஃபஸ்ட்டு படம் பையா மூவியும் பெங்களூர் ஷூட் பண்ணது. நான் அங்கே அந்த படமும் ஹிட். அங்கே கன்னடத்தில் என்னை முதல்ல நீங்கள் ஏற்றுக்கிட்டதுக்கு உங்களுக்கு நான் நன்றி. என்னோடய ஃபஸ்ட்டு கன்னட மூவியும் ஹிட்டு. அதுலேயும் நான் இருக்கிறதுக்கு எனக்கு ரொம்ப சந்தோஷமாக இருக்குது. என்னை வந்து இந்த ப்ரெஸ் மீட்டை கூப்பிட்டதுக்கு ரொம்ப ரொம்ப சந்தோஷம். கன்னட பீப்புள்ஸ் என்னை அக்செப்ட் பண்ணதுக்கும் நன்றி. வந்திருக்கிற ப்ரெஸ் அண்டு எல்லா மீடியா பீப்புளுக்கும் நன்றி. அப்புறம் ஹீரோ சார், நீங்கள் உங்கள் பெர்ஃபார்மன்ஸு சூப்பர் சார். ஹீரோயின் உங்களுக்கு தான், உங்கள் மேடம் உங்கள் பெர்ஃபார்மன்ஸு செம்மையாக இருந்தது. இதில் நடித்த எல்லாருமே நான் அந்த இதில் மட்டும் பார்த்தேன், ட்ரைலரில் தான் பார்த்துக்கலாம். இன்னும் படம் பார்க்கல, தயவுசெய்து தப்பாக நினைக்க வேணாம். நான் வேறு ஷூட்டில் பிஸியாக இருந்தனால பார்க்க முடியல. இப்போ அங்கே வரப்போகுது. இங்கே எப்படி ஹிட்டோ அங்கேயும் அதுமாரி பயங்கரமாக ஹிட் ஆகி கொண்டாட போகிறாங்க. தெலுங்குலையும் பயங்கரமாக ஹிட் ஆக போகுது. ஆல் ஓவர் வேர்ல்டு ஹிட் ஆக போகுது இந்த படம். ஏன்னா அப்படி பாசிட்டிவ் ரெஸ்பான்ஸ் இருக்குது இந்த படத்துக்கு. நான் ரொம்ப நம்புகிறேன் இந்த படத்தை. எனக்கு முதல் இந்த படம் இங்கே ரிலீஸ் ஆனதில் எனக்கு ரொம்ப சந்தோஷம். என்னன்னா, நான் முதல் படத்துலேயே இங்கே ஹிட்டு படத்தில் நடிச்சிருக்கேன்றது எனக்கு ரொம்ப சந்தோஷம். அதுவும் பிளாக் பஸ்டர் ஹிட்டு படத்தில் நடிச்சிருக்கேன்றது சந்தோஷம். அதுவும் மிகப்பெரிய டைரக்டர் அவர், தருண் சுதீர் சார். அவரோட ஸ்டோரி இது. அவர் ப்ரொடியூஸ் பண்ணி நம்ம புனித் ரங்கசாமி சார் அவர் டைரக்ஷனை நான் பண்ணதுக்கு எனக்கு ரொம்ப ரொம்ப சந்தோஷம். எனக்கு வாய்ப்பு கொடுத்தது ரொம்ப நன்றி சார். உங்களுக்கும் நன்றி சார். எனக்கு பேக்ரவுண்ட் ஸ்கோர் போட்டிருக்கீங்க உங்களுக்கு அந்த அந்த கிளைமாக்ஸில் வர்றதுக்கு, அதுக்கும் ரொம்ப ನನ್ರಿ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತರುಣ್ ಸುಧೀರ್ ಅವರಿಗೆ ಉತ್ಪೂರ್ವಕವಾದಂಥ ಧನ್ಯವಾದ ಅರ್ಪಿಸ್ತೀನಿ. ಹಾಗೆ ಪುನೀತ್ ಸರ್ಗೆ ನನ್ನ ರಾಬರ್ಟಿಂದ ಇಲ್ಲಿವರೆಗೂ ಅವರ ತಂಡದ ಪ್ರತಿಯೊಂದು ಸಿನಿಮಾದಲ್ಲೂ ನನ್ನನ್ನು ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಈ ಒಂದು ಅದ್ಭುತವಾದ ಚಿತ್ರದಲ್ಲಿ ಅಭಿನಯಿಸೋದಕ್ಕೆ ನನಗೆ ತುಂಬ ಖುಷಿಯಾಯಿತು. ಒಂದು ಅನುಭವ ಹೇಳೋಕ್ಕಾಗದ ಅಷ್ಟು ಚೆನ್ನಾಗಿ ನಾವು ಕಡೆ ದಿವಸ ಯಲ್ಲಾಪುರದಲ್ಲಿ ಶೂಟಿಂಗ್ ಮಾಡಿದಾಗ ಅದರ ಅನುಭವ ಅದ್ಭುತ. ಇಂಥ ಒಂದು ಸಕ್ಸಸ್ ಮೀಟಲ್ಲಿ ನಾನು ಭಾಗಿಯಾಗಿದ್ದು ನನ್ನ ಸೌಭಾಗ್ಯ. ಹಾಗೆ ಈ ಒಂದು ಪ್ರೀತಿ ಪ್ರೋತ್ಸಾಹ ಈ ಸಿನಿಮಾದ ಮೇಲೆ ಎಲ್ಲರಿಗೂ ಇದೇ ರೀತಿ ಇರಲಿ. ಇದು ಇನ್ನೂ 100 days ಸಕ್ಸಸ್ಫುಲ್ ಆಗಲಿ ಅಂತ ನಾನು ಮನಸ್ಪೂರ್ವಕವಾಗಿ ಹಾರೈಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವಣಕಂ. Sir, it's a great honor to be, this is my first movie in Kannada. It's a great honor to be introduced under your banner, sir. And I'm a big fan of D. Iman sir's work, and I have admired his work. It's a great opportunity being in a film where he is the music director. And sir, it was nice working with hero Rana sir and heroine Priyanka ma'am. Such a down-to-earth person, Rana sir. I had an opportunity to work only a day with him. It was very nice working with him. And our director Punith Rangaswamy sir, ಈ ಅದ್ಭುತ ಅವಕಾಶವನ್ನು ನನಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು ಸರ್. I hope to work with everybody in this team again and again. And I'd like to thank everyone who are part of this film. AD Shreyas, Ramu Teja sir, and my co-actor Ramesh sir, who referred me for this role. Thank you everyone. Thank you so much. Thank you Narasimhan sir. Thank you sir. Thank you. ಧನ್ಯವಾದಗಳು. ಇವಾಗ ತಪ್ಪಿಸ್ಕೊಳಕ್ಕಾಗಲ್ಲ, ನನ್ನ ಹತ್ರ ಇದೆ ಮೈಕ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ಏಳುಮಲೆ ಸಿನಿಮಾ ಸಕ್ಸಸ್ ಆಗಿರೋದು ಪ್ರೆಸ್ ಮೀಟಿಗೆ ಬಂದಿರೋದು ಭಾಳ ಖುಷಿ ಆಗ್ತಾಯಿದೆ. ಫಸ್ಟಿಂದ ಹೇಳ್ಕೊ ಹೋಗ್ತೀನಿ. ಮತ್ತು ಈ ಸಿನಿಮಾದಿಂದ ನನಗಾದಂಥ ಲಾಭ ಮತ್ತು ಇನ್ನೂ ಹೆಚ್ಚು ಲಾಭ ಎರಡನ್ನೂ ಹೇಳ್ಕೊ ಹೋಗ್ತೀನಿ. ಫಸ್ಟು ತರುಣ್ ಸರ್ಗೆ ಸಿಕ್ಕಿದ್ರು ನನಗೆ ಕುಟುಂಬ ಅವಾರ್ಡ್ಸಲ್ಲಿ. ಅವಾಗ ತರುಣ್ ಸರ್ಗೆ ಸರ್ ಯಾವ್ದಾರ ಕ್ಯಾರೆಕ್ಟರ್ ಇದ್ರೆ ಹೇಳಿ ಸರ್, ದಯವಿಟ್ಟು ಸಿನಿಮಾಗಳೇ ಸಿಗ್ತಾ ಇಲ್ಲ ಅಂದಾಗ, ಮನೆ ಹೌದಾ ಮನೆ ಗಡ್ಡೆ ಎಲ್ಲ ತೆಗಿತೆ ಮನೆ ನೀನು ಅಂತದೆ. ಗಡ್ಡೆ ಏನು ಸರ್ ನೀವು ಹೇಳಿದ್ರು, ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಓಡಾಡ್ತೀನಿ ಸರ್, ಅದರಲ್ಲಿ ಏನಿಲ್ಲ ಅಂತ ಹೇಳಿದೆ. ಅದಕ್ಕೆ ಆಯ್ತು ಮನೆ ಅಂತ ಅಂದ್ಬಿಟ್ಟು ಹೊಂಟೋದ್ರು. ಏನು ಸರ್ರಿ ಹೇಳ್ಬಿಟ್ಟು ಹೋದವರು 2 ತಿಂಗಳಾದ್ರೂ ಒಂದು ಹೇಳಲೇ ಇಲ್ವಲ್ಲ ಅಂತದೆ. ಅಷ್ಟರಲ್ಲಿ ಟೀಮಿಂದ ಫೋನ್ ಮಾಡಿಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸರ್ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಒಳ್ಳೆ ಕ್ಯಾರೆಕ್ಟರ್ ಕೊಟ್ರಿ ನನಗೆ. ಇನ್ನೊಂದು ಲಾಭ ಏನು ಅಂತಂದರೆ, ಈ ಸಿನಿಮಾದಿಂದ ನಾನು ತರುಣ್ ಸರ್ ಪ್ರೊಡಕ್ಷನ್ನ ದತ್ತು ಮಗ ಅದೇ ಅನ್ನೋದೊಂದು ಭಾಳ ಖುಷಿ. ಅವ್ರ ಪ್ರೊಡಕ್ಷನಲ್ಲಿ ಒಂದೇ ಹಠ ಸರ್ರು, ಇನ್ಯಾವುದೇ ಸಿನಿಮಾ ಮಾಡಿದ್ರು ನಿಮ್ಗೆ ಒಂದು ಚಾನ್ಸ್, ಒಂದು ಬಂದೋಗೋ ಸೀನ್ ಆದರೂ ನಾವು ಕೊಟ್ಟೇ ಕೊಡ್ತೀನಿ ಕಣ, ತಲೆ ಕೆಡಿಸ್ಕೊಬೇಡ ಅಂತ. ನಮ್ಮ ಅಣ್ಣ ಏನೋ ಬಿಟ್ಟ ಬಾಣ ಕೊಟ್ಟ ಮಾತು ಯಾವತ್ತೂ ತಪ್ಪಲ್ಲ. ಅದೊಂದು ಖುಷಿ ಆಯಿತು ಸರ್ ನನಗೆ. ಇನ್ನು ಹೊತ್ತಿಗೆ ಅವ್ರ ಮನೆ ಹೋಮ್ ಮಿನಿಸ್ಟ್ರು ಸಿನಿಮಾ ನೋಡಿದ ಮೇಲೆ ಮಾತ್ರ ಸರ್ ಮಲ್ಗಕ್ಕೆ ಬಿಟ್ಟಿಲ್ಲ ಅವ್ರಿಗೆ. ಇದೇಳಿ ಯಾವಾಗ ಕೊಡ್ತೀರ ಇನ್ನೊಂದು ಸಿನಿಮಾದಲ್ಲಿ ಚಾನ್ಸು, ಯಾವಾಗ ಕೊಡ್ತೀಯ ಜಗಪ್ಪನಿಗೆ ಚಾನ್ಸು, ಒಂದೇ ಆಟ. ಅದೊಂದು ಭಾಳ
ಸರ್ ಅಪ್ಲಿಕೇಶನ್ ಅವ್ರು ಇನ್ವಿಟೇಷನ್ ಕೊಟ್ಟರು ಸಿನಿಮಾಗೆ, ಇನ್ನೊಂದು ಸಿನಿಮಾಗೆ ಅಪ್ಲಿಕೇಶನ್ ಹಾಕತ್ತಾ ಇದ್ದೀನಿ ಸರ್. ಇದೆಲ್ಲ ನಿಜ ಸರ್ ನಡೆದಿರೋದು. ಆ್ಯಕ್ಚುಲಿ ಅದೊಂದು ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾದಿಂದ ನಂಗೆ ಒಳ್ಳೆ ಚಾನ್ಸ್ ಸಿಕ್ತು ಸಿನಿಮಾದಲ್ಲಿ. ಅದು ಬಿಟ್ಟರೆ ನೆಕ್ಸ್ಟ್ ನಾವು ಪುನೀತ್ ಸರ್ ಬಗ್ಗೆ ಹೇಳಲೇಬೇಕು. ಸಿನಿಮಾಗೆ ಬಂದ ಫಸ್ಟ್ ಡೇ ನನ್ನ ಆಫೀಸಿಗೆ ಕರೆಸಿದ್ರು, ಒಂಚೂರು ಲೇಟಾಗಿ ಬಂದುಬಿಟ್ಟೆ ಸರ್. ಏನೇ ಏನ್ರಿ ಫಸ್ಟ್ ದಿನನೇ ಇಷ್ಟು ಲೇಟಾಗಿ ಬರ್ತಿದ್ದೀನಿ, ಸೆಟ್ಗಿನ್ನ ಎಷ್ಟು ಲೇಟಾಗಿ ಬರ್ತೀವಿ? ಫಸ್ಟ್ ಡೇನೇ ಹಿಂಗೆ, ಇನ್ನೂ ಮುಗೀತು ಮೋಸ್ಟ್ಲಿ ಸಿನಿಮಾದಲ್ಲಿ ಚಾನ್ಸ್ ಇಲ್ಲ ಅನ್ಸುತ್ತೆ. ಇಲ್ಲ ಸರ್ ಸ್ವಲ್ಪ ಆಪ್ರೇಷನ್ ಆಗ್ಬಿಟ್ಟಿತ್ತು ಅದು ಅಂತ ಅವ್ರಿಗೊಂದು ಸುಳ್ಳು ಹೇಳ್ಕೊಂಡು ಹೆಂಗೋ ಆಮೇಲೆ ಕತೆ ಹೇಳಿದ್ರು ಸರು ಹಿಂಗೆ ಮಾಡಬೇಕು ಅಂತ. ನಾನು ನನ್ನ ಕತೆ ಕೇಳ್ಬಿಟ್ಟು ಮೋಸ್ಟ್ಲಿ ಸಿನಿಮಾದಲ್ಲಿ ನನ್ನದೇ ಫುಲ್ ಇರೋದು, ನಿನ್ನ ಕತೆನೇ ಇಲ್ಲ ಇಲ್ಲಿ, ಫುಲ್ ಚೆನ್ನಾಗಿ ಮಾಡ್ಬಿಡ್ಬೇಕು ಅಂದ್ಕೊಂಡು ನಾನು ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು ಸರ್ ಇಷ್ಟು ಕತೆಲಿ ನಂದೊಂದು ಚೂರು ಕತೆ. ಹಾಂ ಸರ್ ಅದೊಂದು ಹ್ಞೂ ಸರ್ ಎಲ್ಲಕ್ಕೂ ಕಾರಣ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಚಾಮರಾಜನಗರ ಸ್ಲ್ಯಾಂಗ್ ನನಗೆ ಕೊಟ್ಟು ಆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಡೈಲಾಗ್ಗಳನ್ನ ಕೊಟ್ಟಿದ್ದೀರಾ. ಅವರು ನಿನ್ನೆ ಫೋನ್ ಮಾಡಿದರು ಸರ್, 1 ಗಂಟೆ ರಾತ್ರಿ ಇಲ್ಲ ಮಾಲ್ಯ ವಿಸಿಟ್ಗೆ ಹೋಗಿದ್ದಾಗ ಕೂರಿಸ್ಕೊಂಡು ನೆಕ್ಸ್ಟ್ ಸಿನಿಮಾದಲ್ಲಿ ಒಂದು ಒಳ್ಳೆ ಲೀಡ್ ಕ್ಯಾರೆಕ್ಟರ್ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಬೇರೆ ಒಪ್ಕೊಳಕ್ಕೆ ಹೋಗ್ಬೇಡ, ಕೊಡ್ತೀನಿ ಅಂತ ಭಾಳ ಆಟ. ಅವ್ರು ಮಾದಪ್ಪನ ಮೇಲೆಲ್ಲ ಆಣೆ ಮಾಡಿಬಿಟ್ಟವ್ರು ಸರ್ ಕೊಡ್ತೀನಿ ಅಂತ. ಅದೊಂದು ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಈ ಋಣನ ಮರೆಯಲ್ಲ ನಿಮಗೂ. ಇದೆಲ್ಲ ರೆಕಾರ್ಡ್ ಆಗ್ತಿರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ಸಕ್ಸಸ್ ಆಗಿರೋದು ಇನ್ನು ರಾಣಾ ಸರ್ ಅಂತೂ, ಪ್ರಿಯಾಂಕಾ ಮೇಡಮ್ ಅಂತೂ ನಿಮ್ಮನ್ನು ಎಲ್ಲ ಸಿನಿಮಾದಲ್ಲೂ ತಮ್ಮನ ಕ್ಯಾರೆಕ್ಟ್ರು ಅಣ್ಣನ ಕ್ಯಾರೆಕ್ಟ್ರ್ ಹಾಕಿಸ್ತೀನಿ ಅಂತ. ರಾಣಾ ಸರ್ ಅಂತೂ ಈಗ ಕೆಳಗಡೆ ಕರ್ಕೋಗಿದ್ರು ಸರ್. ಅವಾಗಲೂ ಅದನ್ನೇ ಹೇಳ್ತೀವಿ, ಜಗಪ್ಪ ಅವರೇ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡೋಲ್ಲ, ನೀವು ಇರಲೇಬೇಕು ನೆಕ್ಸ್ಟ್ ಸಿನಿಮಾದಲ್ಲಿ ಅಂತ. ನಿಮ್ಮ ಪ್ರೀತಿಗೆ ನಿಮ್ಮ ಪ್ರೀತಿಗೆ ಯಾವತ್ತೂ ನಾ ಚಿರಋಣಿ. ಇನ್ನು ನಮ್ಮ ಸಿನಿಮಾ ತಂಡ ಬಗ್ಗೆ ಹೇಳಬೇಕು. ಸುಜನ್ ಸರ್ ಆಗಿರ್ಬೋದು, ರಾಮ್ ಸರ್ ಆಗಿರ್ಬೋದು, ನೆನ್ನೆಯಿಂದ ಬಿಡ್ತಾಯಿಲ್ಲ, ಒಂದೇ ಆಟ ಅವ್ರದ್ದು. ನನ್ನ ಡೈರೆಕ್ಷನ್ ಮಾಡಿದ್ರು ಅಷ್ಟೇ, ಪ್ರೊಡಕ್ಷನ್ ಇಲ್ಲಿ ಯಾವ ಪ್ರೊಡಕ್ಷನಲ್ಲಿ ನಾನು ಕೆಲಸ ಮಾಡಿದ್ರು ಅಷ್ಟೇ, ನೀವು ಇದ್ದೇ ಇರ್ತೀರ ಅಂತ. ಇನ್ನು ಮಾಧ್ಯಮದವರಂತೂ ನನ್ನಂತೂ 2-3 ದಿವಸದಿಂದ ಬಿಡ್ತಾನೆ ಇಲ್ಲ. ಎಲ್ಲೇ ಹೋದ್ರೂ ಈ ಥರನೇ ಟ್ರೋಲ್ ಆಗಬೇಕು, ನೀನು ಈ ಥರನೇ ಫೇಮಸ್ ಆಗಬೇಕು ಅಂತ ನನ್ನ ತೋರಿಸ್ತಾ ಇದ್ದೀರಾ. ಈ ಸಿನಿಮಾ ಇವತ್ತು ಇಷ್ಟು ಗೆದ್ದಿರೋದಕ್ಕೆ ನೀವೆಲ್ಲರೂ ಕಾರಣ. ಅದರಲ್ಲಿ ನನ್ನನ್ನು ಎಲ್ಲರೂ ಗುರುತಿಸಿ ಇಷ್ಟು ಮಾತಾಡ್ತಾ ಇರೋದಕ್ಕೆ ನೀವುಗಳೇ ಕಾರಣ, ನಮ್ಮ ಪ್ರೊಡಕ್ಷನ್ ಕಾರಣ, ನಮ್ಮ ತರುಣ್ ಸರ್ ಕಾರಣ. ಇನ್ನೂ ನನಗೆ ಅಮೇರಿಕಾದಿಂದ ಫೋನ್ ಬಂದಿತ್ತು ಒಂದು, ನಮ್ಮ ನಾಗೇಂದ್ರ ಸರು 3 ದಿವಸದಿಂದ ಅವರು ಒಂದೇ ಆಟ, ಅವ್ರು ಬಂದಿಲ್ಲ ಅನಿಸುತ್ತೆ ಸರ್. ನೋಡಿ ವಿಡಿಯೋದಲ್ಲಿ ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ಜಗಪ್ಪ ಈ ಸಿನಿಮಾ ಏನಾದ್ರು ರನ್ನಿಂಗ್ ಸಕ್ಸಸ್ಫುಲ್ ಆದರೆ ನೀವು ಓಡಾಡಕ್ಕೆ ಒಂದು ಕಾರ್ ಕೊಡಿಸ್ತೀನಿ ನೀವು ಮನ್ಸಲ್ಲಿ ಇರಲಿ ಸರ್, ಅದು ಕಾರ್ಗಿರೇನು ಬೇಡ. ಥ್ಯಾಂಕ್ ಯು ಸೊ ಮಚ್. ಇನ್ನು ಈ ಸಿನಿಮಾ ಬಗ್ಗೆ ಇರಲಿ, ಇವರು ಎಲ್ಲ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ನಿಮ್ಮ ಅಣ್ಣನ ಕ್ಯಾರೆಕ್ಟ್ರು ಅವರಂತೂ ಮಚ್ಚು ತಗೊಂಡು ಕತ್ತರಿಸಾಗ್ಬಿಟ್ರು. ಭಾಳ ಬೇಜಾರಾಯಿತು ಸರ್, ಭಾಳ ಸಖತ್ತಾಗಿ ಮಾಡಿದ್ದೀರಾ. ಇನ್ನು ನಮ್ಮ ಸರ್ ಹಲವಾರು ಕಲಾವಿದರಿಗೆ ವೇದಿಕೆ ಕೊಟ್ಟಿರೋರು, ನಿಮ್ಗಳ ಜೊತೆ ಎಲ್ಲ ಸಿನಿಮಾ ಮಾಡಿದ್ದಕ್ಕೆ ಭಾಳ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಇನ್ನೂ ಜಾಸ್ತಿ ದಿನ ಓಡಲಿ, ಇದೇ ಥರ ಸಿನಿಮಾಗಳನ್ನ ಪುನೀತ್ ಸರ್ ತೆಗಲಿ, ನಮ್ಮ ಸರ್ ಇದೇ ಥರ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾನೆ ಇರಲಿ, ಇನ್ನೂ ಹೆಚ್ಚು ಸಿನಿಮಾಗಳನ್ನು ಮಾಡಲಿ. ಥ್ಯಾಂಕ್ ಯು. ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಕರ್ಕೊಂಡೋಗಿ ಸಿನಿಮಾ ನೋಡಿ. ನಮ್ಮ ಅಪ್ಪ ಅಮ್ಮ ಅಂತೂ ಲವ್ ಮ್ಯಾರೇಜು, ಅಯ್ಯೋ ಅವ್ರದ್ದೊಂದು ಆಟ, ಇನ್ನೊಂದು ಸತಿ ಸಿನಿಮಾ ನೋಡ್ಬೇಕಂತ. ಆ ಥರ ಫ್ಯಾಮಿಲಿ ಆಡಿಯನ್ಸ್ಗಳು ನಿಮ್ಗೆ ಯಾವಾಗಲೂ ಸಿಗ್ತಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇಷ್ಟೊಂದು ಕಾಲ್ಸ್ ಬಗ್ಗೆ ಹೇಳಿದ್ರಲ್ಲ, ನಿಮಗೆ ಥಿಯೇಟರ್ ವಿಸಿಟಿಗೆ ಕಾಲ್ ಬಂದರೆ ಕಾಲ್ ಎತ್ತಿಲ್ಲ ಅಂತಿದ್ರಿ ಇಲ್ಲಿಂದ? ಹಾಂ, ಥಿಯೇಟರ್ ವಿಸಿಟಿಗೆ ಬಂದರೆ ಕಾಲ್ ಎತ್ತಾ ಇರಲಿಲ್ಲ. ಏನಕ್ಕೆ ಅಂತಂದರೆ ಭಯ. ಅಲ್ಲೊಬ್ಬ ಮೊನ್ನೆ ಥಿಯೇಟ್ರ್ ವಿಸಿಟ್ಗೆ ಹೋಗಿದ್ದೆ, 90 ಹಾಕೋ ಬಂದಿದ್ದಕ್ಕೆ ಬಿಟ್ಟಿದ್ದೀನಿ, ಕ್ವಾರ್ಟರ್ ಏನಾರು ಹಾಕೊಂಡಿದ್ದೆ ಅನ್ಕೋ, ನಿಮ್ಗೆ ಉಳಿಸ್ತಿರೋ ಈ ಥರ ಪದೇ ಎದುರಿಸ್ತಾ ಇದ್ರೆ ಹೆಂಗೆ ಥಿಯೇಟ್ರ್ ವಿಸಿಟ್ಗೆ ಹೋಗೋದು? ಹೆಂಗೋ ಕಾಮಿಡಿ ಮಾಡ್ಕೊಂಡು ಟಿ ವಿಲಿ ಇದ್ದೆ. ಪುನೀತ್ ಸರು ಸ್ಕ್ರಿಪ್ಟ್ ಕೊಡ್ಬೇಕಾದ್ರೆ ಹೇಳಿದ್ರು, ಜಗಪ್ಪ ಈ ಸಿನಿಮಾದಿಂದ ನಿನಗೊಂದು ಆಗುತ್ತೆ, ಜನ ಎಲ್ಲ ನೀನು ಕ್ಯಾಕರ್ ಸುಗಿಬೇಕು ಅಂತಂದ್ರು. ನಾನು ಮೋಸ್ಟ್ಲಿ ಅಷ್ಟು ಕಾಮಿಡಿ ಮಾಡಿ ಉಗಿಸ್ಕೊತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಈ ಕ್ಯಾರೆಕ್ಟ್ರಲ್ಲೂ ಜನ ಮಾತಾಡಂಗೆ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು. ಅದಕ್ಕೆ ಹೋಗಿರಲಿಲ್ಲ. ಬಟ್ ಇವಾಗ ರಾತ್ರಿ ಎಲ್ಲ ಓಡಾಡ್ತಾ ಇದ್ದೆ ಮೇಡಮ್ ಥಿಯೇಟ್ರ್ ವಿಸಿಟ್. ರಾತ್ರಿ ಹಗಲು ಆಗ್ತಿಲ್ವಾ ಸರ್? ಮೇಡಮ್ ಹಗಲು ಗಣೇಶ್ ಸರ್ದು ಸಿನಿಮಾ ನಡೀತಿತ್ತು. ಇನ್ನು ಗಣೇಶ್ ಸರ್ಗೊಂದು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂತಂದರೆ 3 ಅವರ್ ಇಲ್ಲಿ ಕಳಿಸಿದ್ದಾರೆ ಪ್ರೆಸ್ ಮೀಟ್ಗೆ ಗಣೇಶ್ ಸರು. ಅವ್ರಿಗೂ ಥ್ಯಾಂಕ್ಸ್. ಅವ್ರ ಸಿನಿಮಾನ ಬಂದು ನೋಡಿ, ಎಲ್ಲ ನಮ್ಮ ಚಲನಚಿತ್ರ ತಂಡ ಬಂದು ನಮ್ಮ ಸಿನಿಮಾನ ನೋಡಿ ಒಂದು ಪುಷಪ್ ಕೊಟ್ಟಿದೆ. ಈ ಸಿನಿಮಾ ಇನ್ನೂ ಜಾಸ್ತಿ ದಿನ ಓಡಲಿ. ಯಾವ ಸಿನಿಮಾ ಬಂದರೂ ಯಾವುದೇ ಏನೇ ಆದರೂ ಈ ಸಿನಿಮಾ ಓಡ್ತಾನೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. నేను ఈ సినిమా 2004
ఆ ఫీల్డ్లో ఎలా రావాలనుకునేది చాలా మ్యూజిక్ తోటి చూడాలంటే చాలా మిక్స్ అయ్యి కాంబినేషన్గా సూపర్గా ఉంటుంది. ఇమాన్ సార్ మ్యూజిక్ అయితే ఎక్స్ట్రాడినరీగా ఉంటుంది. సో ఆ మ్యూజిక్కి ఎఫెక్ట్స్ ఎలా బ్లెండ్ అయ్యి ఉండాలనే విషయం చాలా కాన్షియస్గా ఉండింది. ఎస్పెషలీ మీకు ఆ రింగ్ టోన్ కానీ యాంబియన్ సాంగ్స్ కానీ ఆ ఇయర్లో దాని ముందు ఉండే ఇయర్ సాంగ్స్ని ఎలా దీంట్లో బ్లెండ్ అవ్వాలి, మూవీగా ఎలా దీంట్లో మీకు ప్రజెంట్గా ఎలా ఉండాలనే విషయం కాన్షియస్గా ఉండింది. సో దీనికి నేను చాలా అన్ని సినిమా వెట్రిమారన్ అన్ని సినిమాలు చేస్తుంటాను. ఈ సినిమా మూడ్గా నాకు ఒక వెట్రిమారన్ సినిమా చూసినట్టుగా ఫీల్ ఉండింది. ఆ డైరెక్టర్కి నేను ప్రొడ్యూసర్కి కానీ అందరికీ ఇది పోయి చేರ್ತದೆ ಅಂದ್ಕೊಂಟಾನು. ಸೊ ಫ್ಯೂಚರ್ಗೆ ಸೊ ಆಲ್ ದಿ ಬೆಸ್ಟ್. ಮತ್ತು ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಮುಂದೆ ಇನ್ನೂ ಒಂದಷ್ಟು ನಿಮ್ಗಳ ಸಪೋರ್ಟ್ ಬೇಕಾಗುತ್ತೆ, ದಯವಿಟ್ಟು ಕೊಡಿ. ಮತ್ತು ತರುಣ್ ಸರ್ಗೆ ಮತ್ತು ಅಟ್ಲಾಂಟಾ ನಾಗೇಂದ್ರ ಸರ್ಗೆ ಮತ್ತು ಪುನೀತ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಎಲ್ರಿಗೂ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದು ಇವತ್ತು ನಮ್ಮ ಈ ಸಕ್ಸಸ್ಸಲ್ಲಿ ನೀವೆಲ್ಲರೂ ಭಾಗ ಆಗಿರೋದಕ್ಕೆ, ಇಡೀ ಸಿನಿಮಾ ನೋಡಿದ ಎಲ್ಲ ಆಡಿಯನ್ಸ್ಗೆ, ಇನ್ನೂ ನೋಡ್ತಾ ಇರೋರಿಗೆ ಎಲ್ರಿಗೂ ಥ್ಯಾಂಕ್ ಯು. ಈ ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿದ್ದಕ್ಕೆ ಒಂದು ತುಂಬ ದೊಡ್ಡ ಪಟ್ಟಿ ಇದೆ ಥ್ಯಾಂಕ್ ಯು ಹೇಳೋದು. ಬಹುಶಃ ಅವರೆಲ್ಲರ ಹೆಸರು ಹೇಳಿದ್ರೆ ಅವ್ರಿಗೆ ನಾವೊಂದು ಸಲ್ಲಿಸೋ ಗೌರವ ಅನ್ನೋ ನಿಟ್ಟಿನಲ್ಲಿ ನಾನು ಎಲ್ಲರ ಹೆಸರು ಹೇಳ್ತೀನಿ. ನನ್ನ ಇಡೀ ಟೀಮು, ನನ್ನ ಅಸೋಸಿಯೇಟ್ಸ್ ರುಚಿಕಾ, ಯಶಸ್ವಿನಿ, ಅಮಿಳ್ ಅಂತ ಒಬ್ಬ ಹುಡುಗ, ಕಾರ್ತಿಕ್, ಕೀರ್ತಿ, ಸತೀಶ್, ಇವರೆಲ್ಲರೂ ನನ್ನ ಟೀಮ್ ಅವರು. ನನ್ನ ಗ್ಯಾಫರ್ಸ್ ರವಿ, ನನ್ನ ಲೈಟ್ ಆಫೀಸರ್ಸ್ ಬಾಬು, ನನಗೆ ಲೈಟ್ಸ್ ಕೊಟ್ಟಂಥ MCS ಮಂಜು ಅವರು, ಮತ್ತು ನಮ್ಮ ಇಡೀ ಕ್ಯಾಮ್ರಾ ಕೊಟ್ಟಂಥ ನಾಗರಾಜ್ ಅವರು, ನಮ್ಮ ಫೋಕಸ್ ಪುಲ್ಲರ್ಗಳು, ಎಲ್ರಿಗೂ ತುಂಬ ದೊಡ್ಡ ಥ್ಯಾಂಕ್ ಯು. ತುಂಬ ಕಷ್ಟವಾದ ಶೂಟಿಂಗ್ ಪ್ರೋಸೆಸ್ ಈ ಸಿನಿಮಾ, ನೀವೆಲ್ಲರೂ ಸಿನಿಮಾ ನೋಡಿರೋರಿಗೆ ಗೊತ್ತಿದೆ. ಸೊ ಹಾಗಾಗಿ ಈ ಎಲ್ಲ ಕಷ್ಟದಲ್ಲಿ ನಮಗೆ ಭಾಗವಾಗಿ ನಮ್ಮ ಜೊತೆ ಇದ್ದಂಥ ಎಲ್ರಿಗೂ ಶರಣಾರ್ಥಿ. ನಮ್ಮ ಡೈರೆಕ್ಷನ್ ಟೀಮ್ ಅವರು ಶ್ರೇಯಸ್ಸು, ಗುರು, ಪ್ರವೀಣು, ನಮ್ಮ ಪೋಸ್ಟ್ ಪ್ರೊಡಕ್ಷನಲ್ಲಿದ್ದಂಥ ಸ್ಪೆಕ್ಟ್ರ್ ಪೋಸ್ಟ್ ಬಾಲ ಅವರು, ನಮ್ಮ ಸೂಪರ್ವೈಸರ್ ಶ್ಯಾಮ್, ಜೊತೆಗೆ ನನ್ನ ಕಲರಿಸ್ಟ್ ರಾಜು ರೆಡ್ಡಿ, ಇವರೆಲ್ರಿಗೂ ಇಲ್ಲಿ ರಾಜು ರೆಡ್ಡಿ ಇವತ್ತು ಬಂದಿಲ್ಲ, ಬಟ್ ನಮ್ಮ ಸಿನಿಮಾ ಅಷ್ಟು ಅದ್ಭುತವಾಗಿ ಕಾಣೋದಕ್ಕೆ ಮುಖ್ಯ ಕಾರಣ ಅವರೇ. ಸೊ ಥ್ಯಾಂಕ್ ಯು ರಾಜು. ನಮ್ಮ ಎಲ್ಲ ಸಹನಟರು ಎಲ್ಲರೂ, ಮತ್ತು ತುಂಬ ಇಂಪಾರ್ಟೆಂಟಾಗಿ ನಮ್ಮ ಈ ಸಿನಿಮಾಲಿ ಲಾಜಿಸ್ಟಿಕ್ಸ್ ತುಂಬ ಟಫ್ ಆಗಿದ್ದಿದ್ದು. ಸೊ ಹಾಗಾಗಿ ಇಡೀ ಪ್ರೊಡಕ್ಷನ್ ತಂಡ, ಅಸಿಸ್ಟೆಂಟ್ ಮ್ಯಾನೇಜರ್ ಕಾರ್ತಿಕ್ ಅವರು ಇರ್ಬೋದು, ಮ್ಯಾನೇಜರ್ ನಮ್ಮ ನರಸಿಂಹಣ್ಣ ಇರ್ಬೋದು, ಸೂರಜು, ರಾಮಣ್ಣ, ಎಲ್ರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್. ನಮ್ಮೆಲ್ಲ ಕಾಟನ್ ತಡ್ಕೊಂಡಿದ್ದಕ್ಕೆ. ನಮ್ಮ ಬರೀ ಒಂದು 2 ಅವರ್ ನಿದ್ದೆ, 3 ಅವರ್ ನಿದ್ದೆ, ಕೊನೆ ಮೂಮೆಂಟಲ್ಲಿ ಏನೋ ಚೇಂಜು, ಇನ್ನೇನೋ ಹೇಳ್ತೀನಿ ಇನ್ನೇನೋ ಮಾಡ್ತಿದ್ದೀವಿ, ಅದೆಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಮ್ಮ ಎಲ್ಲ ಡ್ರೈವರ್ಸು, ನಮ್ಮ ಜೊತೆ ಇದ್ದವರು ಮೋಹನ್ ಅವರು, ನಮ್ಮನ್ನು ಪ್ರತಿದಿನ ಕರ್ಕೊಂಡ್ಬಂದು ಪ್ರತಿದಿನ ಹೋಗುವಾಗ ಬರುವಾಗೆಲ್ಲ ನಮಗೆ ಸಿಕ್ಕಾಪಡೆ ಸುಸ್ತಾಗ್ಬಿಡ್ತಿದ್ವಿ. ಏನೇನೋ ಹಾಡುಗಳು ಹಾಕ್ಕೊಂಡು ಯಾವುದೋ ರಸ್ತೆಯಲ್ಲಿ ಕಾಫಿ ಕೊಡ್ತಿದ್ವಿ, ಬನ್ನಿ ಅಣ್ಣ ಕಾಫಿ ಕೊಡೋಣ, ತಿಂಡಿ ತಿನ್ನೋಣ ಅಂದ್ಕೊಂಡು. ಸೊ ಥ್ಯಾಂಕ್ ಯು ಮೋಹನ್. ಮತ್ತು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ಇಡೀ ಸಿನಿಮಾ ಪ್ರೊಸೆಸ್ಸಲ್ಲಿ ಒಂದು ದಿನಾನೂ ಪ್ರಶ್ನೆ ಮಾಡದೆ ನಮ್ಮ ಮೇಲೆ, ಡೈರೆಕ್ಟರ್ ಪುನೀತ್ ಸರ್ ಮೇಲೆ, ಎಲ್ಲರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು, ನೀವು ಮಾಡಿ, ನಿಮಗೇನು ಬೇಕೋ ಸಂಪೂರ್ಣ ಬೆಂಬಲ ನಾನು ನಿಂತಿರ್ತೀನಿ, ನಿಮ್ಗೇನು ಬೇಕಾದ್ರೂ ನಾನು ನಿಂತಿರ್ತೀನಿ ಅಂತ ಹೇಳಿದ್ದು ತರುಣ್ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೇಲೆ ಇಟ್ಟ ನಂಬಿಕೆಗೆ. ಈ ಸಿನಿಮಾನ ಇಷ್ಟು ಅದ್ಭುತವಾಗಿ ತೋರಿಸೋದಕ್ಕೆ, ನಿಮಗೆ ಕಾಣಿಸಿರೋದಕ್ಕೆ, ಇಷ್ಟು ಅದ್ಭುತವಾಗಿ ಸಿನಿಮಾ ಕಾಣಿಸಿರೋದು ತುಂಬ ಇಂಪಾರ್ಟೆಂಟು ತರುಣ್ ಸರ್ ಮತ್ತು ನಾಗೇಂದ್ರ ಸರ್. ಪ್ರತಿದಿನ ನಾವು ಶೂಟಿಂಗ್ ಹೋಗೋಕ್ಕೂ ಮುಂಚೆ ಸರ್ ಡಿಸ್ಕಷನ್ಗಳು ಮಾಡಿ, ಅವರೊಂದಷ್ಟು ಇಂಪ್ರೊವೈಸೇಷನ್ಸ್ ಮಾಡಿ, ಈ ಶಾಟ್ ಹಿಂಗೆ ಮಾಡಿದ್ರೆ ಹೆಂಗೆ, ಹಂಗೆ ಮಾಡಿದ್ರೆ ಹೆಂಗೆ, ಈ ಥರ ತುಂಬ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಗಳಾಗೋದು. ಆ ಎಲ್ಲ ಸೆಷನ್ನು ನನಗೆ ತುಂಬ ದೊಡ್ಡ ಅನ್ಲರ್ನಿಂಗ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಇದು ನನ್ನ 18ನೇ ಸಿನಿಮಾ, ಬಟ್ ಈ ಸಿನಿಮಾದ ಎಕ್ಸ್ಪೀರಿಯೆನ್ಸ್ ನನ್ನ ಬೇರೆ ಮುಂಚಿನ ಯಾವ 17 ಸಿನಿಮಾಗಳಲ್ಲಿ ಈ ಥರದ ಎಕ್ಸ್ಪೀರಿಯೆನ್ಸ್ ಆಗಲಿ, ಇದು ನನ್ನ ಪಾಲಿಗೆ ತುಂಬ ವಿಶಿಷ್ಟವಾದ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಪುನೀತ್ ಸರ್, ನನ್ನನ್ನು ಆರಿಸ್ಕೊಂಡು ಈ ಸಿನಿಮಾ ನನಗೆ ಕೊಟ್ಟಿದ್ದಕ್ಕೆ. ಇವತ್ತು ಈ ರನ್ನಿಂಗ್ ಸಕ್ಸಸ್ಫುಲಿ ಅಂತ ನೋಡಿದ ತಕ್ಷಣ ಖುಷಿ ಆಗುತ್ತೆ. ನಾನು ರಾತ್ರಿ ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮನೆಲ್ಲ ಥಿಯೇಟ್ರ್ ಕರ್ಕೊಂಡು ಹೋಗಿದ್ದೆ ಸಿನಿಮಾ ತೋರ್ಸೋಕ್ಕೆ ಅಂತ. ಆಗ ಪುನೀತ್ ಸರು ಬಂದಿದ್ದರು. ನಮ್ಮ ಅಪ್ಪ ಅಮ್ಮೆಲ್ಲ ಫಸ್ಟ್ ಟೈಮ್ ಈ ಥರ ಒಂದು ಆಡಿಯನ್ಸಿನ ರಿಯಾಕ್ಷನ್ ನೋಡಿರೋದು ಫಸ್ಟ್ ಟೈಮ್. ಯಾವುದೋ ಮೊಮೆಂಟ್ಸಲ್ಲಿ ಜನ ಓ ಅಂತ ಕಿರ್ಚ್ತಾ ಇದ್ದಾರೆ, ಉಗೇ ಮಾದಪ್ಪ ಅಂತ ಕಿರ್ಚ್ತಾ ಇದ್ದಾರೆ. ಅವೆಲ್ಲ ಥಿಯೇಟ್ರಲ್ಲಿ ನೋಡಿದಾಗ ನಮಗೆ ಒಂದು ಒಂದು ಹೊಟ್ಟೆ ತುಂಬ ಒಂದು ಒಳ್ಳೆ ಮದುವೆ ಊಟ ಮಾಡಿದಷ್ಟು ಖುಷಿ ಆಗುತ್ತಲ್ಲ, ಆ ಥರ ನಮಗೆ ರೆಸ್ಪಾನ್ಸ್ ಸಿಕ್ಕಿದೆ ಆಡಿಯನ್ಸಿಂದ. ಎಲ್ರಿಗೂ ಥ್ಯಾಂಕ್ ಯು. ನಮ್ಮ ಜಗದೀಶ್ ಸರ್ ಅದ್ಭುತವಾಗಿ ಎಲ್ಲ ಕಡೆ ತುಂಬ ಒಳ್ಳೊಳ್ಳೆ ಶೋಗಳು, ಒಳ್ಳೊಳ್ಳೆ ಸೆಂಟರ್ಗಳಲ್ಲಿ ನಮಗೆ
ತೋರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್ ನಿಮಗೂ. ಇದೆಲ್ಲಕ್ಕಿಂತ ಇದೆಲ್ಲದರ ಜೊತೆಗೆ ಒಂದು ತುಂಬ ದೊಡ್ಡ ಪ್ಲಸ್ ಪಾಯಿಂಟು ಡಿ ಇಮ್ಮಾನ್ ಸರ್ ಥರದ ಒಬ್ಬ ಅಷ್ಟು ದೊಡ್ಡ ಟೆಕ್ನಿಷಿಯನ್ ನಮ್ಮ ಸಣ್ಣ ಹುಡುಗರ ಜೊತೆ ನಿಂತು ಬನ್ನಿ ನಾವು ಮಾಡೋಣ ಅಂತ ಅಷ್ಟೇ ಎಕ್ಸೈಟೆಡ್ ಆಗಿ ಅಷ್ಟು ಅದ್ಭುತವಾಗಿ ಮ್ಯೂಸಿಕ್ ಮಾಡಿ ಕೊನೆಯಲ್ಲಿ ನೀವು ಸಿನಿಮಾ ನೋಡಿರೋ ಕೊನೆಯಲ್ಲಿ ಹೋಗುವಾಗಂತೂ ಬೆವರಿಳಿದೋಗ್ಬಿಡೋದು ಸಿನಿಮಾ ನೋಡುವಾಗ. ಅಷ್ಟು ಅದ್ಭುತವಾಗಿ ಮಾಡಿಕೊಟ್ಟಿದ್ದ ಡಿ ಇಮ್ಮಾನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ವಿ ಆರ್ ರಿಯಲಿ ಪ್ರಿವಿಲೇಜ್ ಟು ಹ್ಯಾವ್ ಯು ಡೂಯಿಂಗ್ ಥಿಂಗ್ಸ್ ಫಾರ್ ಆರ್ ವಿಜುವಲ್ಸ್. ಜೊತೆಗೆ ರಾಣಾ ಪ್ರಿಯಾಂಕಾ ಅಬ್ಸಲ್ಯೂಟ್ ಸ್ವೀಟ್ ಹಾರ್ಟ್ಸ್, ಅವರಿಬ್ಬರು ಐ ಥಿಂಕ್ ಜೀವಿಸ್ಬಿಟ್ಟಿದ್ದಾರೆ ಸ್ಕ್ರೀನ್ ಮೇಲೆ. ಮತ್ತು ಇನ್ನೇನಿಲ್ಲ, ಥ್ಯಾಂಕ್ ಯು ರಾಣಾ ಸರ್, ಥ್ಯಾಂಕ್ ಯು ಪ್ರಿಯಾಂಕಾ. ಸಾರಿ, ನಾವಿದಕ್ಕೆ ಅಲೆಕ್ಸಾ 35 ಯೂಸ್ ಮಾಡಿದ್ದು ವಿತ್ ಮಾಸ್ಟರ್ ಅನಮಾರ್ಫಿಕ್ ಲೆನ್ಸಸ್. ಇಲ್ಲ, ನಮಗೇನಂದರೆ ಈ ತರುಣ್ ಸರ್ ತುಂಬ ಸಲ ಇಂಟರ್ವ್ಯೂಲಿ ಹೇಳಿದ್ದಾರೆ, ಕಾಡು ನಮಗೆ ಲೈಟ್ಸು ಗೀಟ್ಸ್ ಎಲ್ಲ ತುಂಬ ಪಂಪ್ ಮಾಡಬೇಕಾಗಿತ್ತು. ಸೊ ಈ ಕ್ಯಾಮ್ರಾಲಿ ಒಂದು ಸ್ವಲ್ಪ ಸೆನ್ಸರ್ ಸೆನ್ಸಿಟಿವಿಟಿ ಜಾಸ್ತಿ ಇದೆ. ಜನರಲ್ಗೆ ISO ಅಂತ ಏನಂತೀವಿ, ಅದು 800ಗೆ ಒಂದು ಪೀಕ್ ಅಂದರೆ ಪರ್ಫೆಕ್ಟ್ ISO, ಒಂದು ಬೇಸ್ ISO, ನೇಟಿವ್ ISO ಅಂತೀವಿ. ಇದರಲ್ಲಿ 2560 ES ಅಂತ ಒಂದು ಆಪ್ಷನ್ ಇದೆ, ಎನ್ಹ್ಯಾನ್ಸ್ ಸೆನ್ಸಿಟಿವಿಟಿ ಅಂತ. ಸೊ ಅದು ನಮಗೆ ಅಷ್ಟು ಹೈ ISO ಶೂಟ್ ಮಾಡಿದ್ರು ನಮಗೆ ನಾಯ್ಸ್ ಇಲ್ದಂಗೆ ತುಂಬ ಒಳ್ಳೆ ಬ್ಯೂಟಿಫುಲ್ ಆದ ಇಮೇಜ್ ಬರ್ತಾಯಿತ್ತು. ಎಲ್ಲೂ ನಮ್ಮ ಶ್ಯಾಡೋಸಲ್ಲಿ ಬ್ಲ್ಯಾಕ್ಸಲ್ಲಿ ನಿಮ್ಗೆ ನಾಯ್ಸ್ ಕಾಣಲ್ಲ ಸಿನಿಮಾಲಿ. ನಾವು ಎಷ್ಟೇ ಪಂಪ್ ಮಾಡಿದ್ರು ಕಾಡೊಳಗಡೆ ಲೈಟನ್ನು, ಅದು ಯಾವ ಕಾರಣಕ್ಕೂ ಕತ್ಲಂತ ಅನ್ನಿಸ್ಬಾರ್ದು, ಬಟ್ ಕತ್ಲು ಫೀಲ್ ಆಗಬೇಕು ಅದಲ್ವ. ಎಲ್ಲೋ ಅಮಾವಾಸ್ಯೆ ರಾತ್ರಿ ಒಂದು ಏನೂ ಕಾಣದೇ ಇರೋಂಗೆ ಬಿಡೋಕ್ಕಾಗಲ್ವಲ್ಲ. ಸೊ ಅಷ್ಟೆಷ್ಟೇ ಪಂಪ್ ಮಾಡಿದ್ರು ನಮಗೆ ನೋಡುವಾಗ ಆಡಿಯನ್ಸಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಸೆನ್ಸಿಟಿವಿಟಿ ಚೆನ್ನಾಗಿರುವಂಥ ಕ್ಯಾಮ್ರಾ ಅದು. ಹಾಗಾಗಿ ನಾವು ಅಲೆಕ್ಸಾ 35ನ ಇದಕ್ಕೆ ಬಳಸಿದ್ದೀವಿ. ತುಂಬ ಸಿನಿಮಾಗಳು ಮಾಡಿದ್ದಾರೆ, ತುಂಬ ಸಿನಿಮಾಗಳು ಅಲೆಕ್ಸಾ 35 ಮಾಡಿದ್ದಾರೆ. ಆದರೆ ಎಷ್ಟು ಜನ ಇದನ್ನು ಯೂಸ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ, ಈ ಫೆಸಿಲಿಟಿಯನ್ನು. ಬಟ್ ನಾವಂತೂ ಇಡೀ ಸಿನಿಮಾ ನಾವು ಅದರಲ್ಲೇ ಮಾಡಿರೋದು. ಏನಿಲ್ಲ ಸರ್, ವ್ಯತ್ಯಾಸ ಅಂದರೆ ನಮಗೆ ಕನ್ಸ್ಟೆಂಟ್ಸ್ ತುಂಬ ಇರುತ್ತೆ, ತುಂಬ ಕಡಿಮೆ ಜಾಗ ಇರುತ್ತೆ. ನಾವೆಲ್ಲೋ ಯಾವುದೋ 2-3 ಮರದ ಮಧ್ಯೆ ಒಂದು ಸಣ್ಣ ಜಾಗ ಇದ್ದರೆ ಅಲ್ಲೇ ಏನೋ ನಾವು ರಾಸ್ಟಮು ಕ್ರೇನ್ ಏನೋ ಒಂದು ಮೌಂಟ್ ಮಾಡ್ಕೊಂಡು ಲೈಟ್ ಇಡಬೇಕಾಗತ್ತೆ. ಮತ್ತು ಅದು ವೈಲ್ಡ್ ಲೈಫ್ ಆದ್ದರಿಂದ ನಮಗೆ ಕಂಟಿನ್ಯೂಸ್ ಆಗಿ ಮಾನಿಟ್ರಿಂಗ್ ಆಗ್ತಾ ಇರುತ್ತೆ. ನಾವೆಲ್ಲೂ ಮರ ಕಡಿಯೋ ಹಾಗಿಲ್ಲ, ಮರದ ಮೇಲೆ ಏನೋ ನೇತಾಕೋ ಹಾಗಿಲ್ಲ. ಒಂದು ರೆಂಬೆ ಮುರಿದ್ರೂ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಅಂದರೆ ಪ್ರೊಡಕ್ಷನ್ ಕಡೆಯಿಂದ ನಮಗೆ ತುಂಬ ಇಂಪಾರ್ಟೆಂಟಾಗಿ ಬಂದಿದ್ದು ಗೈಡ್ಲೈನು, ನಾವು ಯಾವ ಕಾರಣಕ್ಕೂ ನಾವು ಇವತ್ತು ಕಾಡಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ನಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದರೆ ನಾಳೆ ದಿನ ಮತ್ತೆ ಯಾವುದೋ ಕನ್ನಡ ಸಿನಿಮಾ ಅವ್ರು ಹೋದಾಗ ಸಿನಿಮಾದವ್ರು ಬಂದು ಹಾಳು ಮಾಡ್ಬಿಟ್ಟು ಹೋಗ್ಬಿಟ್ರಪ್ಪ ಅಂತ ಅನ್ನಿಸ್ಬಾರ್ದು. ನಾವು ಅಷ್ಟೇ ರೆಸ್ಪಾನ್ಸಿಬಲ್ ಆಗಿ ನಾವು ಮಾಡಬೇಕು. ಯಾಕಂದರೆ ನಮ್ಮ ಸಿನಿಮಾಲಿ ಕಾಡು ಒಂದು ತುಂಬ ಮುಖ್ಯವಾದ ಪಾತ್ರ. ಆದ್ದರಿಂದ ನಾವು ಪ್ರತಿಯೊಬ್ಬ ಆ್ಯಕ್ಟ್ರನ್ನ ಹೆಂಗೆ ನೋಡ್ಕೋತೀವೋ ಅದೇ ರೀತಿ ಕಾಡನ್ನು ನೋಡ್ಕೋಬೇಕು ಅನ್ನೋ ಬಾಧ್ಯತೆ ಇಡೀ ಟೀಮಲ್ಲಿ ಎಲ್ರಿಗೂ ಇತ್ತು. ಸೊ ಹಾಗಾಗಿ ರೈಟ್ ಫ್ರಮ್ ದ ಪ್ರೊಡಕ್ಷನ್ ಟೀಮ್, ನಮ್ಮ ಮ್ಯಾನೇಜರ್ಸ್ ಇರ್ಬೋದು, ಸದಾ ನಮ್ಮ ಮೇಲೆ ಒಂದು ಕಣ್ಣಿ ಇಟ್ಟಿರೋರು. ಯಾರೋ ಎಲ್ಲೋ ಹತ್ಬಿಟ್ರು, ಇನ್ನೇನೋ ಆಗೋಯ್ತು, ಅಥವಾ ಎಲ್ಲೋ ಕತ್ಲೆ ಬೇರೆ ಕಾಡಲ್ಲಿ ಮಾಡ್ತಾ ಇರೋದು. ಸೊ ಯಾರೋ ಹೋಗ್ಬಿಟ್ರು, ಎಲ್ಲೋ ದೂರ ಹೋದರು, ಇನ್ಕೇಸ್ ಎಲ್ಲ ಟಾಯ್ಲೆಟ್ಗೆ ಹೋಗಬೇಕು, ಇನ್ನೇನೋ ಹೋಗಬೇಕು ಅಂದ್ರೂ ಎಲ್ಲರೂ ಗಮನದಿಂದ ಎಲ್ಲರೂ ನೋಡ್ಕೋತಾರೆ, ಯಾರು ಎಲ್ಲಿಗೆ ಹೋಗಿದ್ದಾರೆ, ಎಷ್ಟೊತ್ತಿಗೆ ಬರ್ತಿದ್ದಾರೆ, ಎಲ್ಲೋ ಇದಾಗ್ಬಿಟ್ರ, ಏನು ಕತೆ ಅಂತ. ಇಡೀ ಸಿನಿಮಾ ನೈಟ್ ಶೂಟಿಂಗ್ ಆಗಿದ್ದರಿಂದ ಆ ಥರದ ಲೊಜಿಸ್ಟಿಕಲ್ ಪ್ರಾಬ್ಲಮ್ಸ್ ಇದ್ದಿದ್ದನ್ನು ನಾವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿಕೊಂಡು ಎಲ್ಲೂ ಯಾವ ಕಾರಣಕ್ಕೂ ಪ್ರಕೃತಿಗೆ ಹರ್ಟ್ ಆಗದೆ ಇರೋ ಹಾಗೆ ನಾವು ನೋಡ್ಕೊಂಡು ಸಿನಿಮಾ ಮುಗಿಸೋದೊಂದು ಚಾಲೆಂಜ್ ಇತ್ತು. ಅದು ಬಿಟ್ಟರೆ ರಿಸೋರ್ಸ್ ವೈಸ್ ಅಂತೂ ನಮ್ಗೆ ಯಾವತ್ತೂ ತರುಣ್ ಸರ್ ಏನೂ ಇಲ್ಲ ಅಂದಿಲ್ಲ. ಒಂದು ಶಾರ್ಟಿಗೆ ಇದು ಬೇಕು ಅಂತ ನೀವು ತೊಗೊಳ್ಳಿ ನೀವು ಮಾಡಿ, ಶಾರ್ಟ್ ಚೆನ್ನಾಗಿ ಬರಬೇಕಷ್ಟೆ. ಸೊ ಆ ಥರ ಸಪೋರ್ಟ್ ಇದ್ದಿದ್ದರಿಂದ ಇಟ್ ವಾಸ್ ಈಸಿ. ನಾವು ಫಸ್ಟ್ ಆಫ್ ಆಲ್ ನೈಟ್ ಶೂಟಿಂಗ್ ಅಂದ್ರೇ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಡೇಗಿಂತ. ಅದರಲ್ಲಿ ಕಾಡಲ್ಲಿ ಮಾಡ್ತೀವಿ ಅಂದರೆ ಜನರಲ್ಲಾಗಿ ನಾವು ಬೀದಿಯಲ್ಲಿ ಮಾಡೋದಕ್ಕಿಂತ 4 ಪಟ್ಟು 5 ಪಟ್ಟು ಜಾಸ್ತಿ ಆಗುತ್ತೆ. ಮತ್ತು ನಮ್ಗೆ ಅಲ್ಲಿ ನಾವು ಯಾವುದೋ ಒಂದು ಸ್ಟ್ರೀಟು ಚೂಸ್ ಮಾಡ್ಕೊಂಡಿರ್ತೀವಿ, ಅಲ್ಲಿ ಶೂಟ್ ಮಾಡಬೇಕು ಅಂತ. ನಾವು ಹಲವಾರು ರೆಕ್ಕಿ ಮಾಡುವಾಗ ಟೆಕ್ನಿಕಲ್ ರೆಕ್ಕಿ ತುಂಬ ಜಾಸ್ತಿ ಆಗಿದೆ ಪ್ರೀ ಪ್ರೊಡಕ್ಷನ್. ಯಾಕಂದರೆ ನಾವು ಇಲ್ಲೇ ಇಡಬೇಕು, ಇದು ಹೀಗೆ ಬ್ಲಾಕ್ ಮಾಡಬೇಕು, ಯಾಕಂದರೆ ಲೈಟ್ ಇಲ್ಲೇ ಇಡೋಕ್ಕೆ ಸಾಧ್ಯ, ಇಲ್ಲಿಂದ ವೈಡ್ ಹೊರ ನಮ್ಗೆ ಅದು ಕಾಣಿಸ್ಬಿಡುತ್ತೆ ಲೈಟು. ಆ ಥರ ಎಲ್ಲ ಮಾರ್ಕ್ ಮಾಡ್ಕೊಂಡು ಪ್ರತಿಯೊಂದು ಜಾಗನೂ ಮಾರ್ಕ್ ಮಾಡಿ ಇಲ್ಲಿ ಇಡ್ಬೋದು, ಹಿಂಗಿಡ್ಬೋದು ಅಂತ ಮುಂಚೆನೇ ಇನ್ಫಾರ್ಮ್ ಮಾಡಿ ಎಲ್ಲ ಮಾಡ್ಕೊಂಡಿರೋದು. ಸೊ ಹಾಗಾಗಿ ಡೆಫಿನೆಟ್ಲಿ ನಾವು ರೆಗ್ಯುಲರ್ ಶೂಟ್ ಮಾಡೋದಕ್ಕಿಂತ ತುಂಬ ಜಾಸ್ತಿ ಆಗುತ್ತೆ ಎಕ್ಸ್ಪೆನ್ಸು. ಇಟ್ ಈಸ್ ನಾಟ್ ಈಸಿ. ಅಂದರೆ ಏನಕ್ಕೆ ಬೇಕು ಇಷ್ಟು ಲೈಟು ಅಂತ ಕೇಳೋದು ತುಂಬ ಸುಲಭ. ತರುಣ್ ಸರ್ ಸಿನಿಮಾ ಇಷ್ಟು ವರ್ಷ ನೋಡಿ ಮಾಡಿ ಕಲಿತು ಓದಿ ಎಲ್ಲ ಮಾಡಿರೋದ್ರಿಂದ ಈ ಅಂಡರ್ಸ್ಟುಡ್ ನಾವು ಏನಕ್ಕೆ ಈ ಲೈಟ್ ಕೇಳ್ತಾ ಇದ್ದೀವಿ, ಯಾಕೆ ಇದನ್ನ ಇಲ್ಲಿ ಹಾಕಬೇಕು,
ಇದಕ್ಕೆ ಇಲ್ಲೇ ಯಾಕೆ ಇಡಬೇಕು ಆದರೆ ನನಗೆ ಅವ್ರಿಗೆ ಸರಿಗೆ ಹೇಳೋದಕ್ಕೆ ಸುಲಭ ಆಗ್ತಾಯಿತ್ತು ಆ್ಯಂಡ್ ಹಿ ವುಡ್ ಕ್ವಿಕ್ಲಿ ಗೆಟ್ ಇಟ್. ಆಮೇಲೆ ಫಸ್ಟ್ ಒಂದು 3-4 ದಿನದ ಅಷ್ಟೊತ್ತಿಗೆ ಎಲ್ಲರೂ ಎವ್ರಿಬಡಿ ವಾಸ್ ಆನ್ ದ ಸೇಮ್ ಪೇಜ್. ಸೊ ಹಾಗಾಗಿ ತುಂಬ ಈಸಿಯಾಗಿ ಸರಾಗವಾಗಿ ಹೋಯ್ತು ಅದಾದ್ಮೇಲಿಂದ. ಅಂದರೆ ಯಾವ ಥರ ಮೇಡಮ್ ವಿಜುವಲಿ ಹೆಂಗೆ ಡಿಫರ್ ಮಾಡಿದ್ವಿ ಅಂತನಾ? ಆ ಥರ ಏನಿಲ್ಲ ಮೇಡಮ್, ಕಾಡು ಎಲ್ಲ ಕಡೆ ಕಾಡೇ ಅಲ್ವಾ ಅಂತ ನಮಗೆ. ಸೊ ಎಲ್ಲ ಕಾಡನ್ನು ನಾವು ಒಂದೇ ಥರ ತೋರಿಸಿದ್ದೀವಿ. ಒಂದೇನಂತಂದರೆ ನಾವು ಒಂದಷ್ಟು ತಮಿಳ್ನಾಡಲ್ಲಿ ನಡೆಯೋ ಒಂದಷ್ಟು ಪೋರ್ಷನ್ಸ್ ಏನಿದೆ ಅದನ್ನು ನಾವು ಯಲ್ಲಾಪುರದಲ್ಲಿ ಶೂಟ್ ಮಾಡಿದ್ವಿ. ಸೊ ಇಡೀ ಯಲ್ಲಾಪುರದ ಜಾಗ್ರಫಿನೇ ಬೇರೆ ಇದೆ. ನೀವು ಬೇರೆ ಇದಕ್ಕೆ ನೋಡಿದ್ರೆ ಎಲ್ಲಿ ಇವರು ಗನ್ಗಳನ್ನು ಎಕ್ಸ್ಚೇಂಜ್ ಮಾಡೋ ಪೋರ್ಷನ್ ಏನು ಬರುತ್ತೆ ಸಿನಿಮಾಲಿ, ಅಲ್ಲಿ ನೋಡಿದ್ರೆ ಬಂಡೆಗಳು ಜಾಸ್ತಿ ಇವೆ, ಬಿದಿರು ಜಾಸ್ತಿ ಇದೆ. ಸೊ ಆ ಥರ ನಾವು ಟೋಪೋಗ್ರಫಿನೇ ಚೇಂಜ್ ಇರೋವಂಥ 2 ಬೇರೆ ಬೇರೆ ಕಾಡನ್ನು ಶೂಟ್ ಮಾಡಿದ್ದೀವಿ. ಅದು ನಮಗೆ ವಿಜುವಲಿ ನೋಡುವಾಗ ಸಡನ್ನಾಗಿ ಒಂದು ರಸ್ಟಿಕ್ ಆದ ಒಂದು ಕಲ್ಲು ಬಂಡೆ ಇರೋ ಒಂದು ರಫ್ ಜಾಗ ಓಪನ್ ಆದರೆ, ರಾಣಾ ಅವ್ರ ಪೋರ್ಷನ್ ಎಲ್ಲ ನಡೆಯೋ ಬೇರೆ ಕಡೆ ಇದು ಹಚ್ಚ ಹಸಿರಾಗಿರುವಂಥ ಕಾಡು. ಸೊ ಆ ಥರ ನಾವು 2 ಡಿಫ್ರೆನ್ಸಿಯೇಷನ್ ಮಾಡ್ಕೊಂಡಿದ್ದೀವಿ ಸಿನಿಮಾಲಿ. ಎಲ್ರಿಗೂ ನಮಸ್ಕಾರ. ಸೊ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ಇವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇರೋದು. ತುಂಬ ಅದೃಷ್ಟ ಮಾಡಿದ್ದೆ ನಾನು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ತರುಣ್ ಸರ್ ಆ್ಯಂಡ್ ಪುನೀತ್ ಸರ್. ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ತೆರೆ ಮೇಲೆ ಪ್ರತಿಯೊಬ್ಬರೂ ಇಷ್ಟಪಟ್ಟಿದ್ದಾರೆ ಅಂದರೆ ಇಲ್ಲಿ ಇರೋ ಎಲ್ಲರೂ ಕೂಡ ಕಾರಣ. ಆ್ಯಂಡ್ ನಮ್ಮ ಫ್ಯಾಮಿಲಿ ಬಂದಿದ್ದಾರೆ, ತಮಿಳ್ ಫ್ಯಾಮಿಲಿ ಪೂರ್ತಿ ಬಂದಿದ್ದಾರೆ, ಖುಷಿ ಆಗ್ತಾ ಇದೆ. ಆ್ಯಂಡ್ ನಮ್ಮ ಇಷ್ಟು ಪ್ರೆಸ್ ಮೀಟಲ್ಲಿ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ದಿನ ಪ್ರಿಯಾಂಕಾ ಅಂತ ಕರೀತಾ ಇದ್ರು ಆ್ಯಂಡ್ ಇವತ್ತೆಲ್ಲರೂ ಚಿನ್ನಿ ಅಂತ ಕರೀತಾ ಇದ್ದಾರೆ. ನಮ್ಮನೆ ಹುಡುಗಿ ಅಂತ ನನ್ನ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಯಾವುದೇ ಥಿಯೇಟರ್ ವಿಸಿಟ್ಸ್ಗೆ ಹೋದ್ರೂ ಅಷ್ಟು ನಮ್ಮನೆ ಹುಡುಗಿ ಅನ್ನೋ ಥರ ನನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಕಾರಣ ಆಗಿದ್ದು ನಮ್ಮ ಏಳುಮಲೆ ತಂಡದಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಅದೃಷ್ಟ ಮಾಡಿದ್ದೆ ಈ ಒಂದು ತಂಡದಲ್ಲಿ ನಂದು ಒಂದು ಪಾರ್ಟ್ ಈ ಸಿನಿಮಾದಲ್ಲಿ ಆಗಿರೋದು. ಐ ಆಮ್ ವೆರಿ ಲಕ್ಕಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ ಎಲ್ರಿಗೂ. ಫಸ್ಟ್ಲಿ ಇವತ್ತು ರನ್ನಿಂಗ್ ಸಕ್ಸಸ್ಫುಲಿ ಏಳುಮಲೆ ಅಂತ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಿದೆ. ಅದಕ್ಕೆ ಕಾರಣ ನೀವೇ, ನಮ್ಮ ಪ್ರೇಕ್ಷಕರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಪತ್ರಕರ್ತರು ಮತ್ತು ಮಾಧ್ಯಮದವರಿಗೆ ನಿಜವಾಗ್ಲೂ ಥ್ಯಾಂಕ್ ಯು. ಎವ್ರಿ ಹಂತಕ್ಕೂ ನಮಗೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ನಮ್ಮ ಏಳುಮಲೆ ಟೀಮ್, ಅದು ನಮ್ಮ ಅದ್ವೈತ್ ಸರ್ ತುಂಬ ಚೆನ್ನಾಗಿ ಕವರ್ ಮಾಡಿದ್ರು, ಅದೇ ಹೇಳ್ತಿದ್ದೆ. ಇವಾಗ ವಾಪಸ್ ನಾನು ಪೂರ್ತಿ ಎಲ್ಲ ಹೇಳೋದಕ್ಕಿಂತ ಅದ್ವೈತ್ ಸರ್ ಹೇಳಿರೋ ಲಿಸ್ಟ್ಗೆ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇವಾಗ ನನ್ನ ಸುಮ್ಮನೆ ಒಂದು ಪರ್ಸನಲಾಗಿ ಹೇಳ್ಬೇಕಂದ್ರೆ, ನಾನು ಇದು ತುಂಬ ಸಲ ಹೇಳ್ಕೊಂಡಿದ್ದೀನಿ. ಏಕಲವ್ಯ ನನ್ನ ಮೊದಲನೇ ಸಿನಿಮಾ. ಅದಾಗಿದ್ಮೇಲೆ ನಾನು 2 ವರ್ಷ ಕತೆಗಳು ಮಾಡ್ತಾ ಇದ್ದೆ. ಆಲ್ಮೋಸ್ಟ್ 2.5 ವರ್ಷ ಗ್ಯಾಪಲ್ಲಿ ನಮ್ದು ಏಳುಮಲೆ ಶುರುವಾಗಿದ್ದು. ನನಗೆ ತುಂಬ ಪ್ರೆಷರ್ ಇತ್ತು, ರಿಸ್ಕ್ ಇತ್ತು. ಪ್ರೆಷರ್ ಅಂದರೆ ಎಲ್ಲರೂ ಹೇಳೋರು ನಮ್ಮ ಮಾರ್ಕೆಟ್ ಟರ್ಮ್ಸಲ್ಲಿ, ನಮ್ಮ ಇಂಡಸ್ಟ್ರಿ ಟರ್ಮ್ಸಲ್ಲಿ, ಮಾರ್ಕೆಟಲ್ಲಿ ಕಾಣಿಸ್ಕೊಳ್ಬೇಕಪ್ಪ ನೀನು, ಏನಿದು ಹಿಂಗೆ ಹಂಗೆ ಅಂತ. ನಾನು ಸುಮ್ಮನೆ ಕಾಣಿಸ್ಕೊಳ್ಳೋದ್ಕಿಂತ ಕರೆಕ್ಟಾಗಿ ಕಾಣಿಸ್ಕೊಬೇಕಂತ ನನ್ನ ಉದ್ದೇಶ ಇತ್ತು. ಸೊ ಅದಕ್ಕೆ ಟೈಮ್ ತೊಗೊಂಡೆ. ಬಟ್ ಅದು ಒಂದು ಎಲ್ಲ ದೊಡ್ಡವ್ರು ಹೇಳೋದು, ಅದೊಂದು ಪ್ರೆಷರ್ ಇದ್ದೇ ಇರುತ್ತೆ. ಆ್ಯಂಡ್ ಒಂದು ರಿಸ್ಕ್ ಅಂತಲೂ ಅನಿಸುತ್ತೆ, ಮಾಡ್ತಿರೋದು ಸರಿನಾ ಅಂತೆಲ್ಲ ಡೌಟ್ ಅನಿಸುತ್ತೆ, ನಮಗೆ ಬರ್ತಾ ಇರುತ್ತೆ ಡೌಟು. ಆವಾಗ ಈ ಏಳುಮಲೆ ಕತೆ ಬಂದಿದ್ದು ನಮ್ಮ ಪುನೀತ್ ಸರ್ ಕಡೆಯಿಂದ, ತರುಣ್ ಸರ್ ಕಡೆಯಿಂದ. ಆ್ಯಂಡ್ ಅಫ್ಕೋರ್ಸ್ ಇದು ನನಗೆ ಆ ಟೈಮಲ್ಲಿ ಪರ್ಫೆಕ್ಟ್ ಅನಿಸ್ತು. ಇವತ್ತು ನಮ್ಮ ಜನ ಎಲ್ಲರೂ ಕೈ ಹಿಡಿದಿದ್ದಾರೆ ನಮ್ಮದು. ಆ್ಯಂಡ್ ಈ ಸಿನಿಮಾನ ಗೆಲ್ಸಿದ್ದಾರೆ ಅದೇ ರೀತಿ. ಸೊ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೆಮ್ಮದಿ, ಓಕೆ ಡನ್, ತೊಗೊಂಡಿದ್ದ ಡಿಸಿಷನ್ ಎಲ್ಲೋ ಕರೆಕ್ಟಾಗಿತ್ತು ಅಂತ. ಸೊ ರಿಯಲಿ ಗ್ರೇಟ್ಫುಲ್. ಸೊ ಏನು ಹೇಳೋದು, ನೀವು ನಂಬಲ್ಲ, ನಾನು ಇವಾಗ ತುಂಬ ಥಿಯೇಟ್ರ್ ವಿಸಿಟ್ಗಳು ಮಾಡ್ತಾಯಿದ್ದೀನಿ, ನಮ್ಮ ಟೀಮೇ ಮಾಡ್ತಾಯಿದೆ. ಅಲ್ಲಿ ನನಗೆ ಡೈರೆಕ್ಟಾಗಿ ಬಂದು ಹೇಳ್ತಾರೆ ಜನ, ರಾಣಾ ನೀವು 2 ವರ್ಷ ಮಾಡಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ, ನೀವು ಬೇಕಾದ್ರೆ ಇನ್ನೂ 3 ವರ್ಷ ತೊಗೊಳ್ಳಿ, ಇದೇ ರೀತಿ ಒಳ್ಳೆ ಸಿನಿಮಾಗಳು ಮಾಡಿ ಅಂತಾರೆ. ಸೊ ಹಂಗೆ ಹೇಳಿದ್ವಾಗ ತುಂಬ ಖುಷಿ ಆಗುತ್ತೆ. ಬಟ್ ಮನ್ಸಲ್ಲಿ ಅನಿಸ್ತಾ ಇರುತ್ತೆ, ಅಪ್ಪ ತೊಗೊಳಲ್ಲಪ್ಪ ನಾನು ಇಷ್ಟೊತ್ತು, ಬೇಗ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಏನಂದರೆ ಅದೊಂದು ಖುಷಿ ಇದೆ, ಈ ಥರ ನಮಗೆ ಒಂದು ರೆಸ್ಪಾನ್ಸ್ ಬಂದಿರೋದ್ರಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಟಾಗಿ ಇಲ್ಲಿ ಒಂದು 2-3 ಹೆಸರು ಥ್ಯಾಂಕ್ ಯು ಹೇಳಲೇಬೇಕು. ಅದು ಫಸ್ಟ್ಲಿ ಇಮಾನ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆಲ್ ದ ವೇ ಫಾರ್ ಅಸ್. ಆ್ಯಂಡ್ ತರುಣ್ ಸರ್, ಪುನೀತ್ ಸರ್, ಥ್ಯಾಂಕ್ ಯು. ಇವತ್ತು ಇದೆಲ್ಲ ಆಗ್ತಿರೋದು ನಿಮ್ಮಿಂದನೇ ಮೇನ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಗದೀಶ್ ಸರ್, ಥ್ಯಾಂಕ್ ಯು. ಇವತ್ತು ನಮ್ಮ ಸಿನಿಮಾ ಈ ರೀತಿ ರೀಚ್ ಆಗ್ತಿರೋದು ಎಲ್ಲ ನೀವೇ ಕಾರಣ.
ಥ್ಯಾಂಕ್ ಯು ಸೋ ಮಚ್. ಬರೀ ಲಿಟಿಗೇಷನ್ ಮ್ಯಾಮ್ ನೀವು ಎಲ್ಲ. ಮ್ಯಾಮ್ ಏನು ಮಾಡ್ತೀನಿ ಗೊತ್ತಾ ಮ್ಯಾಮ್, ಎಲ್ಲರೂ ಹಾಂ ಕರೆಕ್ಟು ಅಷ್ಟೇ ಅಷ್ಟೇ ಒಟ್ಟಿಗೆ ಮಾಡ್ತೀನಿ ಮ್ಯಾಮ್. ನಾನು ಯಾಕೆ ಮ್ಯಾಮ್ ಬಿಟ್ಕೊಡೋದು, ನನಗೆ ಸಿಗ್ತಿರೋ ಚಾನ್ಸ್ ಅನ್ಕೊಂಡು ಎರಡೂ ಮಾಡ್ತೀನಿ ಪ್ಯಾರಲಲ್ಲಾಗಿ. ಪ್ರೇಮ್ ಸರ್ ಪುನೀತ್ ಇಬ್ಬರು ಆಫರ್ ಮಾಡಿದ್ರೆ 2 ಸಿನಿಮಾನು ಒಪ್ಕೊಂಡ್ರೆ ಇವನು. ಅಫ್ಕೋರ್ಸ್ ಪ್ರೇಮ್ ಸರ್ ಇಸ್ ಫಾರ್ 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 ಬಿಗರ್ ಡೈರೆಕ್ಟರ್, ಈಸ್ ಪ್ರೂವ್ಡ್. ಫಸ್ಟ್ ಅವ್ರಿಗೆ ಪ್ರಯಾರಿಟಿ ಕೊಡಬೇಕು ರಾಣಾ. ಅವ್ರ ಫಿಲಮ್ ಶುರು ಮಾಡಿಸಿ ಆ ಬ್ರೇಕಲ್ಲಿ ಮತ್ತೆ ಪುನೀತ್ ಕ್ಯಾನ್ ಆಲ್ವೇಸ್ ಸಪೋರ್ಟ್. ಅವನಿಗೂ ಖುಷಿ ಇರುತ್ತೆ ಖಂಡಿತವಾಗ್ಲೂ. ಅದಾದಮೇಲೆ ಪುನೀತ್ ಮಾಡ್ತಾನೆ, ಅಲ್ಲಿ ಕಂಪ್ಯಾರಿಸನೇ ಬರಲ್ಲ. ಇಟ್ ವಿಲ್ ಆಲ್ವೇಸ್ ಬಿ ಪ್ರೇಮ್ ಸರ್ ಫಾರ್ ಶೋರ್. ನೋಡಿದ್ರ ನಮ್ಮ ಗುರುಗಳು ಹೆಂಗೆ ಪಕ್ಕದಲ್ಲಿ ನಾವು ಏನೋ ಒಂಚೂರು ಎಳುತ್ತಾ ಇದೀವಿ ಅಂದ್ರೆ ಹಿಂಗೆ ಹಿಡಿತಾರೆ, ಬಾರಪ್ಪ ಇಲ್ಲಿ ಇದು ದಾರಿ ಅಂತ. ಅದು ಇನ್ನೂ ಮ್ಯಾಮ್ ನಾನು ಲಿಟಿಗೇಷನ್ ಇರೋ ದೂರ ಇರ್ತೀನಿ. ನನಗೆ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಅವನೇ ನನಗೆ ಕೇಳೋದು. ಸೊ ಎಸ್, ಥ್ಯಾಂಕ್ ಯು ಸರ್. ಸರ್ ನಾನು ನಿಜವಾಗ್ಲೂ ಒಂದು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ, ತರುಣ್ ಸರ್ ಇವಾಗ ಜಸ್ಟ್ ಒಂದು ಇದು ಕೊಟ್ಟಿದ್ದೆ ಟೀಸರ್ ತರ. ಇದು ನನ್ನ ಲೈಫಲ್ಲಿ ಪಾಪ ನನಗೆ ತುಂಬಾ ಇದೇ ರೀತಿ ಗೈಡ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ ಯು. Certain films happen, it just happen. Certain good films just happen. And it's purely by the blessings of the Almighty. Only with humans' right intention, only with humans' strategical minds, only with all these marketing strategies, one can't win. I truly believe some blessing from the Almighty it should happen. And I think Elumale, the whole team of Elumale, is blessed by the Almighty. And especially after this COVID era, post this OTT rage happening in the country, I believe it is no more Kannada industry, it is no more Malayalam industry, it is no more Andhra industry, it is no more Tamil industry, it is no more Hindi industry. It is Indian cinema basically. And I feel so elated to be part of a Kannada gem, Elumale, and this kind of reception which we get from the audience as well as from all the critics, outstanding reviews for the film, for the performances, and for all the technicalities. I would like to really bow down my head for all the love. Thank you so much. Your love and your appreciation will bring more good cinema to the audiences. And I'm sure this film will not stay only within the boundaries of Karnataka, and it will push its boundaries. In fact, the Telugu version is also ready and the Tamil version is also ready. And apart from these 2 languages, I think it will branch out to all other Indian languages and to the world languages also. And those days are not so far. It will happen in the coming days, and I believe that because this film has that strong content. And I would like to personally thank the producers, Mr. Tarun sir and Atlanta Nagendra, for giving me this opportunity. Because last time when I was here, I would like to repeat that here once again. Because there are enormous talents here in Bengaluru, in Karnataka. Why you need a musician from Tamil Nadu? Because this was a question I had in my mind when I signed this film. But I think it's a blessing because working for films which has good content is something else. And this film is one such film where it had every technical aspect top notch, right from the cinematography, the editing pattern, the cutting points, the performances, the production value. It is nowhere a small film. It is a big film. And I feel so happy to be part of this film. And I strongly believe across these years, in a team crew, one soul, just one human, one soul, which urges more, which looks for a break, which looks for a better dawn. Just one soul will do, and that film will do really well at the box office, and it creates all raves at on the critics' eyes. I think that one good soul, I think it started from Punit sir's, because Punit sir is one soul. He has been in this industry for long years, working as AD and working as a lyricist. And this film is his first film,
and he wanted me for this project, and I feel that as a blessing. And I think his vision has come so well, so big, so huge, and a first film being a humongous success, it's not an easy joke. And Mr. Punit has done it extremely well, and it's also a blessing to Mr. Rana as well as Priyanka. Chinni and Harisha will linger in people's mind for long, long years. And I feel Priyanka is extremely blessed because the first step into the industry and this big success for a film's heroine is something else, and I think you are blessed for it. And Advaita, thank you so much. Yes, your visuals is what made me to do, for me to go to that extra edge is what the visuals made me to do. And thank you so much for that. And all the wonderful people, the Nagarjuna for giving wonderful lyrics, and all the other technicians. Even if I miss out someone, please do excuse me. Thank you so much for all the love. Every time I visit Bengaluru, every time I visit Karnataka, there are like a lot of good memories, to cherish. And thanking one and all for this opportunity. Thank you. God bless you. Big congrats sir. ಎಲ್ಲ ಇಡೀ ನಿಮ್ಮ ಎಲ್ಲ ಟೀಮ್ಗೂ ಕೂಡ ನಾನವತ್ತು ಇದೇ ಸ್ಟೇಜ್ ಮೇಲೆ ಹೇಳಿದ್ದೆ. ನಾನವತ್ತು ಒಂದು ಮೂವಿಗಳನ್ನ ನಾವೇನಾದರೂ ಒಂದು ಡಿಸ್ಟ್ರಿಬ್ಯೂಷನ್ ತೊಗೊಬೇಕಾದ್ರೆ ನಾವು ಮೊದಲನೇದಾಗಿ ಒಂದು ಟೀಮ್ ನೋಡ್ತೀವಿ. ಆಮೇಲೆ ಈ ಟೀಮಲ್ಲಿ ನನಗೆ ಬೇಸಿಕಲಿ ಫ್ರಮ್ ದ ಟೈಟ್ಲು ಅನೌನ್ಸ್ ಮಾಡತ್ತೆ ಅಂತ ಹೇಳಿದ್ದು ಮುಂಚೆ ಮೂವಿ ಮುಹೂರ್ತ ಮಾಡೋಕ್ಕಿಂತ ಮುಂಚೆಯಿಂದನೂ ನನಗೆ ಪರಿಚಯ ಹಂಗೆ ಅಂತ ಅಂದ್ಬಿಟ್ಟು, ಅದಕ್ಕಿಂತ ಹೆಚ್ಚಾಗಿ ಸರ್ ನನಗೀಗೊಂದು ಮೂವಿ ರಿಲೀಸ್ಗಿನೊಂದು 10 days ಇತ್ತು ಅಂತ ಅನಿಸುತ್ತೆ. ಆವಾಗ ನನಗೊಂದು ಕಾಲ್ ಬರುತ್ತೆ ಸರ್, ಪ್ಲೇಸು ಮತ್ತು ಹೆಸರು ಬೇಡ ಪಾಪ ಅವ್ರಿಗೆ ಅರ್ಟಾಗುತ್ತೆ ಸರ್, ಇವ್ರು ಯಾರೋ ಒಂದು ನಿಮ್ಮದು ನಂಬರ್ ಕೊಡ್ಬೋದಾ ಸರ್, ಯಾರೋ ಒಬ್ಬರು ಪ್ರೊಡ್ಯೂಸರ್ ಮಾತಾಡ್ತಾರೆ ಅಂತ ಅಂದರು. ಅಯ್ಯೋ ಸರ್, ನನ್ನ ನಂಬರ್ ಏನು ಪೇಪರಲ್ಲಿ ಸಿಕ್ಕಿದ್ರು ಸಿಗುತ್ತೆ, ಕೊಡಿ ಸರ್ ಅಂತ ಹೇಳಿದೆ. ಕಾಲ್ ಮಾಡ್ತಾರೆ, ಸರ್ ಜಗದೀಶ್ವರ, ಹೌದು ಹೇಳಿ ಸರ್ ಅಂತಾರೆ. ಸರ್ ನೀವೊಂದು ಏಳುಮಲೆ ಅಂತ ಮೂವಿ ರಿಲೀಸ್ ಮಾಡ್ತಾ ಇದ್ದೀರಲ್ವಾ, ಹೌದಲ್ವಾ? ಹೌದು ಸರ್ ನಾನೇ ಮಾಡ್ತಾ ಇದ್ದೆ ಹೇಳಿ. ಸರ್ ಏನೋ ಹೊಸಬ್ರು ಸಿನಿಮಾಗೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ತಗೋತೀರಂತೆ, ನಮ್ಮದು ರಿಲೀಸ್ ಮಾಡ್ತೀರಾ ಅಂತ ಕೇಳ್ತಾವ್ರೆ. ನಾನು ಅವ್ರಿಗೆ ಎಲ್ಲಿ ಹೇಳಬೇಕು, ಅಪ್ಪ ಇದು ನಾವು ಟೀಮ್ ನೋಡ್ತೀವಿ, ಮತ್ತು ಆ ಕಂಟೆಂಟ್ ಹಂಗಿದೆ, ಆಮೇಲೆ ನಾನು ಆ ಸಿನಿಮಾದು ಉದ್ದ ಆಳ ಪ್ರತಿಯೊಂದು ನಾನು ತಿಳ್ಕೊಂಡಿದ್ದೀನಿ ಅಂತ ಯಾವ ಥರ ಹೇಳೋದು ಅವ್ರಿಗೆ? ಅಂದರೆ ನಾನು ಇಲ್ಲಿ ಪುನಃ ಅದನ್ನೇ ಹೇಳ್ತೀನಿ, ದಯವಿಟ್ಟು ನೀವು ಕಂಟೆಂಟ್ ಮಾಡಿ. ಶುಕ್ರವಾರಕ್ಕೆ ಮಾತ್ರ ನಮ್ಮದೇ ಹೊಸ ಹೀರೋ ಇವರೆಲ್ಲ ಬರೀ ಫ್ರೈಡೆಗೆ ಮಾತ್ರ. ಇನ್ಫ್ಯಾಕ್ಟ್ ನೋಡಬೇಕು ಅಂತ ಅಂದರೆ ನಮ್ಮದು ಮೂವಿ ಫ್ರೈಡೇ ಬಂದು ತುಂಬ ವೀಕ್ ಇತ್ತು ಕಲೆಕ್ಷನಲ್ಲಿ. ಎಂಟೈರ್ ಸ್ಟೇಟ್ ನಮ್ಮ ಮೂವಿ ಓಪನಿಂಗಲ್ಲಿ ತುಂಬ ವೀಕ್ ಇತ್ತು. ಬಟ್ ಕಮಿಂಗ್ ಟು ದ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಎಕ್ಸ್ಟ್ರೀಮ್ಲಿ ಐ ಆಮ್ ವೆರಿ ಹ್ಯಾಪಿ. ಯಾಕೆ ಅಂತ ಅಂದರೆ ಅಷ್ಟು ಶೋಗಳು ಹೌಸ್ಫುಲ್ ಇತ್ತು. ನಿನ್ನೆ ಕೂಡ 27 ಶೋ ಹೌಸ್ಫುಲ್ ಇತ್ತು ಅಂತಂದರೆ ನಂಬ್ತೀರಾ ಯಾರಾದರೂ? ನಿನ್ನೆ ವೀಕೆಂಡ್, ಇದನ್ನ ನಾಟ್ ಫಾರ್ ಎ ವೀಕೆಂಡಲ್ಲಿ ತುಂಬ ಚೆನ್ನಾಗಿತ್ತು. ನಿನ್ನೆ ನಿಯರ್ಲಿ 27 shows ಹೌಸ್ಫುಲ್ ಅಕ್ರಾಸ್ ದ ಕರ್ನಾಟಕ ಅಂತ ಅಂದರೆ ಈ ಮೂವಿ ಯಾವ ಲೆಕ್ಕದಲ್ಲಿ ಯಾವ ಕಂಟೆಂಟನ್ನು ಜನ ಇಷ್ಟಪಟ್ಟರು ಅಂತ ಅನ್ನೋದು ಇದಕ್ಕೊಂದು ಸಾಕ್ಷಿ. ಹಾಗೆ ದಯವಿಟ್ಟು ಇನ್ನೊಂದು ಸಲ ಈ ರೀತಿ ಮೂವಿಗಳನ್ನ ಟ್ರೈ ಮಾಡಬೇಕಾದ್ರೆ ತುಂಬ ದೃಢವಾಗಿ ಒಂದು ವಿಶ್ವಾಸ ಇಟ್ಕೊಳ್ಳಿ. ನಮ್ಮ ಕನ್ನಡ ಜನ ಯಾವತ್ತೂ ಕೂಡ ಈ ಥರ ಸಿನಿಮಾಗಳನ್ನ ಸೋಲೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆಮೇಲೆ ರಾಣಾ ಸರ್, ಯಾವುದೇ ಸಿನಿಮಾ ಆಗಲಿ ಸರ್ 2 ವರ್ಷ 3 ವರ್ಷನೇ ಮಾಡಬೇಕು ಅಂತ ಏನಿಲ್ಲ ಸರ್, ಅದು ಆ ರೂಲ್. ಯಾಕೆಂದರೆ ನಾವು ಥಿಯೇಟ್ರುಗಳು ನಡೆಸ್ತೀವಿ. ನಾವು ಈ ಸ್ಟೇಜ್ಗಳಲ್ಲಿ ನಾನು ಇಲ್ಲಿ ನಮ್ಮ ಹೀರೋ ದುನಿಯಾ ವಿಜಯ್ ಸರ್ದು ಭೀಮಾ ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿದ್ದು. ಇದೇ ಸ್ಟೇಜಲ್ಲಿ ಇಲ್ಲೇ ನೆನೆಸ್ಕೊಂಡು ಅವ್ರನ್ನೂ ಕೇಳಿದ್ದೆ, ಸರ್ ದಯವಿಟ್ಟು ನೀವೆಲ್ಲ ಸಿನಿಮಾಗಳು ಮಾಡಬೇಕು ಸರ್, 2 ವರ್ಷ 3 ವರ್ಷ ತೊಗೊಂಡ್ರೆ ಥಿಯೇಟ್ರುಗಳು ಕ್ಲೋಸ್ ಆಗಿ ಹೋಗ್ತವೆ. ಈಗ ಹಂಗೆ 2 ವರ್ಷ 3 ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡೋದಾದರೆ ಎಲ್ಲರೂ 2 ವರ್ಷ 3 ವರ್ಷ ತೊಗೊತಾರೆ. ಎಕ್ಕ ಸಿನಿಮಾ ಬರೀ 6 ತಿಂಗಳಲ್ಲಿ ಮಾಡಿದ್ರು ಸರ್, ಹಿಟ್ಟಾಯಿತು. ಇವಾಗ ಈ ಸಿನಿಮಾ ಬಂದು ವಿತಿನ್ ಎ ಇಯರ್ ಮಾಡಿದ್ರು. ಅಂದರೆ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ರು. ಏನಕ್ಕೆ ಅಂತ ಅಂದರೆ ಇವರೇ ಗ್ಯಾಪ್ ಕೊಟ್ಟಿದ್ದು ಅವಾಗ. ಹಾಗಾಗಿ ಟೈಮ್ ಡಿಲೇ ಮಾಡಿದಷ್ಟು ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅನ್ನೋದೆಲ್ಲ ಸುಳ್ಳು ನಮ್ಮಲ್ಲಿ. ಅದೊಂದು ದಯವಿಟ್ಟು, ಯಾಕೆಂದರೆ ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ. ಯಾಕೆಂದರೆ ನನಗೆ ತುಂಬ ಜನ ಹೇಳಿದ್ದಾರೆ, ಸರ್ ಹೀರೋ ಸಖತ ಮಾಡಿದ್ದಾರೆ, ಇನ್ನು ಹೀರೋಯಿನ್ ಬಿಡಿ ಎಲ್ಲ ತಿಂದಾಕ್ಬಿಟ್ಟಿದ್ದಾರೆ ಅವರೇನೋ ಒಂದು 10 ಸಿನಿಮಾ ಮಾಡಿರೋ ಥರ ಮಾಡಿದ್ದಾರೆ ಇದರಲ್ಲಿ. ಆಮೇಲೆ ಇನ್ನು ಪುನೀತ್ ಅವರಂತೂ ನಿಮ್ಮದು ಡೈರೆಕ್ಷನ್ ಎದ್ದು ಕಾಣುತ್ತೆ ನಿಮ್ಮದು. ಸರ್ ಇಮ್ಮಾನ್ ಸರ್, ನಾನು ಅವತ್ತು ಹೇಳಿದ್ದೆ ನಿಮ್ಮದು ವಿಶ್ವಾಸಂಸ ಹಂಗಿನ ನಾನು ನಿಮಗೆ ತುಂಬ ಇದು ಸರ್ ಆ ವಿಷಯದಲ್ಲಿ ಮಾತ್ರ ಏನು ಹೇಳ್ತಾ. ಆಮೇಲೆ ನನಗೆ ಈ ಮೂವಿ ಡಿಸ್ಟ್ರಿಬ್ಯೂಷನ್ ದಯವಿಟ್ಟು ನಾನು ತಗೋತಾ ಇದ್ದೀನಿ, ತಗೊಳ್ಳೇಬೇಕು ಅಂತ ಹಿಂಸೆ ಕೊಟ್ಟವ್ರು ಇಲ್ಲೇ ಕೂತವ್ರೆ ಜಡೇಶ್ ಅವರು. ಸರ್ ನೀವು ಬನ್ನಿ ಸರ್, ಫಸ್ಟ್ ನೀವು ಕಾರ್ ಸ್ಟಾರ್ಟ್ ಮಾಡಿ ಸರ್, ಬನ್ನಿ ಸರ್ ಅಂತೇಳಿ ಕೊಡಿಸೋದು.
ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. ನಾವೇನು ಇನ್ವೆಸ್ಟ್ ಮಾಡಿದ್ದು ಫಸ್ಟ್ ವೀಕೆ ನಾವು ಕವರ್ ಮಾಡ್ಕೋತಾ ಇದ್ದೀವಿ ಸರ್ ಅಂತ ಹೇಳ್ತಾ ಮತ್ತೊಮ್ಮೆ ಇಡೀ ತಂಡಕ್ಕೆ ಬಿಗ್ ಕಂಗ್ರಾಟ್ಸ್ ಹೇಳ್ತಾ ಸರ್ ಎಲ್ಲ ಥಿಯೇಟ್ರ್ ಒಂದಷ್ಟು ಟ್ರೆಡಿಷನಲ್ ಆಗ್ತಾ ಇದೆ ಥಿಯೇಟ್ರ್ಗಳೆಲ್ಲ. ಅಂದರೆ ಈಗ ನಾವು ಕೆಲವೊಂದು ಥಿಯೇಟ್ರ್ಗಳನ್ನ ನಾವು ತರುಣ್ ಸರ್ ಪ್ರತಿ ಥಿಯೇಟ್ರನ್ನ ಡಿಸ್ಕಸ್ ಮಾಡಬೇಕಾದ್ರೆ, ಆಮೇಲೆ ನಮ್ಮ ಅಟ್ಲಾಂಟಾ ಸರ್ ಇನ್ನೊಬ್ಬರು ಪ್ರೊಡ್ಯೂಸರು ಅವ್ರ ಜೊತೆ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಕೆಲವೊಂದು ಥಿಯೇಟ್ರ್ಗಳನ್ನ ನಾವೇ ಲಿಮಿಟೆಡ್ ಮಾಡಿದ್ದು ಕೆಲವೊಂದು ಊರುಗಳಲ್ಲಿ. ಆ ಥಿಯೇಟ್ರಲ್ಲಿ ಅಡಿಷನಲ್ ಆಗ್ತಾಯಿದೆ. ಈಗೇನು ಫಸ್ಟು ಥಿಯೇಟ್ರ್ ಸೆಟಪ್ ನಾವೇನು ಮಾಡಿದ್ದು ಅದು ಅಷ್ಟು ಥಿಯೇಟ್ರ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್. ಯಾಕೆಂದರೆ ಕಲೆಕ್ಷನ್ ಚೆನ್ನಾಗಿದ್ದಾಗ ಅವ್ರು ಓಡಿಸ್ತಾರೆ ಸರ್. ಚೆನ್ನಾಗಿಲ್ಲ ಅಂತಂದರೆ ನಮ್ಮದೇ ಥಿಯೇಟ್ರ್ಗಳ್ದೆ ನಾನೇ ತೆಗೆದುಬಿಡ್ತೀನಿ. ಎಲ್ಲ ಓಪನ್ ಆಗಿದೆ. ನಾವು ಆ್ಯಕ್ಚುಲಿ AB ಅಟ್ ಎ ಟೈಮ್ ರಿಲೀಸ್ ಮಾಡಿದ್ದು. ಈಗ C ಸೆಂಟ್ರ್ಗಳು ಕೆಲವೊಂದಷ್ಟು ಕೊಡ್ತಾ ಇದ್ದೀವಿ ಸರ್. ಎಷ್ಟು ಅಂದರೆ ಇನ್ಕ್ಲೂಡಿಂಗ್ ಥಿಯೇಟ್ರ ಮಲ್ಟಿಪ್ಲೆಕ್ಸು ಸೇರಿಸಿನ ಎಲ್ಲ 200+ ಇದೆ ಸರ್. ಇಲ್ಲ ಈ ವೀಕು ಆ್ಯಕ್ಚುಲಿ ಸರ್ ಎಲ್ಲ ಲ್ಯಾಂಗ್ವೇಜ್ ಸೇರಿ 32 ಸಿನಿಮಾಸ್ ರಿಲೀಸ್ ಆಗ್ತದೆ. 32 ಸಿನಿಮಾಸು. ಆಮೇಲೆ ಸರ್ ಇನ್ನೊಂದು ಹೇಳ್ತೀನಿ ನೋಡಿ, ಈಗ 32 ಸಿನಿಮಾಸ್ ರಿಲೀಸ್ ಆದಾಗ ನಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ ಸರ್. ಯಾಕೆಂದರೆ ಇವತ್ತು ಬೆಳಿಗ್ಗೆನೂ ನಾನು ನಮ್ಮ ಪ್ರೋಗ್ರಾಮಿಂಗ್ ಹೆಡ್ ಹತ್ರ ಮಾತಾಡಬೇಕಾದ್ರೆ ಅವ್ರು ಅದೇ ಹೇಳಿದ್ದು, ಸರ್ 32 ಸಿನಿಮಾಸ್ ರಿಲೀಸ್ ಆದಾಗ ನೀವು ಯಾವ ಸಿನಿಮಾಗೆ ನಾವು ಯಾವತ್ತು ಕೀಳರಿ ಮೇಲೆ ನೋಡೋಕ್ಕಾಗಲ್ಲ. ಇದು ನಿಮ್ಮದು ಈ ಥರ ಸಿನಿಮಾ ಈ ಥರ ಅವ್ರಿಗೆ ಅಟ್ಲೀಸ್ಟ್ ನಾವು ಒಂದೊಂದು ಶೋ ಏನಾದರೂ ಅಲೋಕೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ವೀಕು ಪ್ರತಿ ಸಿನಿಮಾಗೂ ಶೋಗಳನ್ನ ಡಿಕ್ರೀಸ್ ಮಾಡ್ತಾರೆ. ಆಮೇಲೆ ಅಲ್ಲಿಂದ ರಿಪೋರ್ಟ್ ನೋಡಿಕೊಂಡು ಸಾಟರ್ಡೆ ಏನು ಮಾಡ್ತಾರೆ +or- ಮಾಡೇ ಮಾಡ್ತಾರೆ ಸರ್. ಅದು ಮಲ್ಟಿಪ್ಲೆಕ್ಸಲ್ಲಿ ಮಾಮೂಲಿ. ಯಾಕೆಂದರೆ 32 ಸಿನಿಮಾ ಇದ್ದಾಗ ಒಂದೊಂದು ಸ್ಕ್ರೀನಲ್ಲಿ ಈಗ ಇಲ್ಲೇ GT ಮಾಲಲ್ಲಿ ಈಗ ಇಲ್ಲ 5 ಸ್ಕ್ರೀನ್ ಇದೆ. ನೀವು ಆವ್ರೇಜಾಗಿ 25 ಶೋ ಬರುತ್ತೆ ಪರ್ ಡೇ ನಿಮಗೆ. ನಿಮ್ಮ 32 ಸಿನಿಮಾ ರಿಲೀಸ್ ಆದರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಈಗ MMB ಲೆಗಸಿಲಿ ಒಂದು ಲೆಗಸಿ ಇದೆ. 5 ಸಿನಿಮಾ ನಿಮಗೆ ಇಲ್ಲಿ ಪ್ರೆಸ್ ಮೀಟ್ ಮಾಡಬೇಕು ಅಂತಂದರೆ ಅವ್ರಿಗೆ ನೀವು ಸ್ಲಾಟ್ ಕೊಡಲೇಬೇಕು ನಿಮಗೆ. 1 hour 2 hour ಆ ರೀತಿ. ಈಗ ಒಂದೇ ಇತ್ತು ಅಂತಂದರೆ ಅವ್ರು ಲಿಮಿಟೆಡ್ ಇಲ್ಲ. ಲಾಸ್ಟ್ ವೀಕು ನಮ್ಮದು ಆದಾಗಲೂ ನಿಯರ್ಲಿ ಈ ವೀಕ್ ನಮ್ಮ ಕನ್ನಡದಲ್ಲಿ 11 ಸಿನಿಮಾ ರಿಲೀಸ್ ಇದೆ ಸರ್. 11 ಸಿನಿಮಾದಲ್ಲಿ ಹೆಚ್ಚು ಕಡಿಮೆ ಪಾಪ ಎಲ್ರಿಗೂ ಒಳ್ಳೇದಾಗಲಿ ಒಂದು 7ರಿಂದ 8 ಸಿನಿಮಾ ನಾನು ಹೆಸರೇ ಕೇಳಿಲ್ಲ. ಈಗ ಹಿಂಗೆ ಬರ್ತವೆ ಮೂವಿಗಳು. ತಮಿಳಲ್ಲಿ 12 ಸಿನಿಮಾ ರಿಲೀಸ್ ಆಗ್ತಾ ಇದೆ ಸರ್. ಎಲ್ಲ ಲ್ಯಾಂಗ್ವೇಜಲ್ಲೂ ಇದೆ. ಅದು ಬರೀ ನಾವು ನಮ್ಮ ಕನ್ನಡದಲ್ಲಿ ಮಾತ್ರ ಈ ಥರ ಸಿನಿಮಾಗಳು ಬರ್ತವೆ ನೋ. ತಮಿಳಲ್ಲಿ 12 ಸಿನಿಮಾ ಬರ್ತಾ ಇದೆ, ತೆಲುಗಲ್ಲಿ ಒಂದು 9 ಸಿನಿಮಾ ಬರ್ತಾ ಇದೆ, ಇಂಗ್ಲೀಷಲ್ಲಿ 3 ಸಿನಿಮಾ ಬರ್ತಾ ಇದೆ, ಹಿಂದಿಲಿ 2 ಸಿನಿಮಾ ಬರ್ತಾ ಇದೆ, ಕನ್ನಡದಲ್ಲಿ 11 ಸಿನಿಮಾ, 32 ಸಿನಿಮಾ ಹೊಸ ಸಿನಿಮಾ ರಿಲೀಸ್ ಆಗುತ್ತೆ. ಯಾವ ರೀತಿ ನಾವು ಥಿಯೇಟ್ರ್ ಸೆಟಪ್ ಮಾಡೋದು ಅಂದರೆ ಸಿಂಗಲ್ ಸ್ಕ್ರೀನ್ ನಮಗೆ ಪ್ರಾಬ್ಲಮ್ ಆಗಲ್ಲ. ಈಗ ಏನಾಗುತ್ತೆ, ಈಗ ಒಂದು ಎಕ್ಸಾಂಪಲ್, ಈಗ ಇಲ್ಲೊಂದು ಥಿಯೇಟ್ರ್ ಹಾಕಿರ್ತೀವಿ, ಅದು ಹಂಗೆ ಕಂಟಿನ್ಯೂ ಆಗುತ್ತೆ ಆ ಥಿಯೇಟ್ರು. ಬಟ್ ಕಮಿಂಗ್ ಟು ದ ಮಲ್ಟಿಪ್ಲೆಕ್ಸಸ್, ಇವತ್ತು ನಮಗೆ ಮಲ್ಟಿಪ್ಲೆಕ್ಸ್ ಸೇರೆ ನಮಗೆ ಸಿಂಹ ಪಾಲು ಅಂತೀವಿ ನಾವು. ಅದನ್ನು ಅಲ್ಲಿಂದ ಬರಬೇಕದು. ಅಲ್ಲಿ ನಮಗೆ ಶೋಗಳು ಡಿಕ್ರೀಸ್ ಆಗುತ್ತೆ. ಫ್ರೈಡೆಗೆ ಆಟೋಮೆಟಿಕ್ಕು ಸ್ಯಾಟರ್ಡೆಯಿಂದ ಯಾವ ಸಿನಿಮಾಗೆ ನಿಮಗೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಫಸ್ಟ್ ಟೈಮ್ ನಾನು ತುಂಬ ಸ್ಟೇಜ್ ಮೇಲೆ ನರ್ವಸ್ ಆಗಿದ್ದೀನಿ ಇವತ್ತು. ಅಂದರೆ ಸಿನಿಮಾ ಶುರು ಆಗ್ಬೇಕಾದ್ರೆ ಒಂದು ನಂಬಿಕೆಯಲ್ಲಿ ಶುರು ಮಾಡ್ತೀವಿ, ಇದು ಸಿನಿಮಾ ಚೆನ್ನಾಗಾಗಬೇಕು, ಒಂದು ಸಕ್ಸಸ್ ಆಗಬೇಕು ಅನ್ನೋ ಥರದ್ದು ಎಲ್ಲ ಪ್ಲ್ಯಾನ್ ಮಾಡ್ತೀವಿ. ಅಪ್ ಟು ರಿಲೀಸ್ವರೆಗೂ ಆ ಪ್ಲ್ಯಾನ್ ಎಲ್ಲವೂ ಎಲ್ಲ ಸಿನಿಮಾಗೂ ನಡ್ಕೊಂಡು ಬರುತ್ತೆ. ಆದರೆ ಸಕ್ಸಸ್ ಅನ್ನೋದು ಕೆಲವು ಸಿನಿಮಾಗಳಿಗೆ ಮಾತ್ರ ಸಿಗುತ್ತೆ. ಇವತ್ತು ಅದು ಸಕ್ಸಸ್ ನಮಗೆ ಸಿಕ್ಕಿದೆ. ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಕನ್ನಡ ಪ್ರೇಕ್ಷಕರು ಮತ್ತು ನಾನು ಇಡೀ ತಂಡಕ್ಕೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಈಗ ಹೇಳಿದ್ರೆ ಹೆಸರು ಹೇಳ್ಕೊಂಡು ಹೋದರೆ ತುಂಬ ಒಂದು 100-200 ಹೆಸರುಗಳೇ ಇರುತ್ತೆ. ಹಾಗೆ ಟೀಮ್ ಅವ್ರು ಎಲ್ರಿಗೂ ಥ್ಯಾಂಕ್ಸ್. ಆ್ಯಕ್ಚುಲಿ ಲೈನಲ್ಲಿ ಬರ್ಕೊಂಡ್ಬಂದಿದ್ದಾರೆ, ನಾನು ಅಷ್ಟನ್ನು ಹೇಳಬೇಕು ಅಂತ. ಅದು ತುಂಬ ಅದ್ವೈತ್ ಸರ್ ಕವರ್ ಮಾಡಿದ್ದಾರೆ, ಇನ್ನೊಂದಷ್ಟು ಜನ ಕವರ್ ಮಾಡಿದ್ದಾರೆ. ಹಾಗೆ ಎಲ್ರದ್ದು ಶ್ರಮ ಇದೆ ಇಲ್ಲಿ. ಒಂದು ಚಿಕ್ಕ ಲೈಟ್ ಬಾಯಿಂದ ಹಿಡಿದು ಸೆಟ್ ಹುಡುಗನಿಂದ ಡ್ರೈವರಿಂದ ಹಿಡಿದು ಅಪ್ ಟು ಪ್ರೊಡಕ್ಷನ್ನವರು ಸೇರಿದಂಗೆ ಡಿಸ್ಟ್ರಿಬ್ಯೂಟ್ರು ಎಲ್ಲರೂ ಅವ್ರವ್ರ ಶ್ರಮ ಹಾಕಿದ್ದಾರೆ. ಅಲ್ಲಿ ಥಿಯೇಟ್ರಲ್ಲಿರೋ RPಗಳು ಎಲ್ರದ್ದು ಅವ್ರವ್ರದ್ದು ಒಂದು ಜವಾಬ್ದಾರಿ ಇರುತ್ತೆ. ಎಲ್ಲರೂ ತುಂಬ ಚೆನ್ನಾಗಿ ಆ ಜವಾಬ್ದಾರಿ ನಿಭಾಯಿಸೋದಕ್ಕೆ ಇವತ್ತು ಇಡೀ ತಂಡ ಗೆದ್ದಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಎಕ್ಸ್ಪೆಷಲಿ ಈ ಸಿನಿಮಾಗೆ ಬಂದು ರಿಪೋರ್ಟು ನನಗೆ ತುಂಬ ಖುಷಿಯಾಗಿದೆ. ಅಂದರೆ ಡೈರೆಕ್ಷನ್ ಚೆನ್ನಾಗಿದೆ, ರೈಟಿಂಗ್ ಚೆನ್ನಾಗಿದೆ, ಪ್ರೊಡಕ್ಷನ್ ಚೆನ್ನಾಗಿದೆ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಮ್ಯೂಸಿಕ್ ಚೆನ್ನಾಗಿದೆ, ಕ್ಯಾಮ್ರಾಮನ್ ಚೆನ್ನಾಗಿದೆ, ಪ್ರತಿಯೊಂದನ್ನು ಹೊಗಳಿದ್ದಾರೆ. ಅದು ನಮಗೆ ತುಂಬ ಖುಷಿಯಾಗುತ್ತೆ. ಇದು ಇಡೀ ತಂಡದ ಗೆಲುವು ಅನ್ನೋ ಥರದ್ದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಪೆಷಲಿ ನಂದು ಡೈರೆಕ್ಷನ್ ಟೀಮು. ಅಂದರೆ ಸಿನಿಮಾ ಶುರುವಾದಾಗಿಂದ ಎಂಡ್ವರೆಗೂ ನೈಟ್ ಸ್ಕೆಡ್ಯೂಲ್ ಇರೋದ್ರಿಂದ ಎಲ್ಲ ಟೀಮು ಬರೀ ಶೂಟಿಂಗ್ ಟೈಮಲ್ಲಿ ಮಾತ್ರ ವರ್ಕ್ ಮಾಡುತ್ತೆ. ಆದರೆ ನಮ್ಮ ಪರ್ಟಿಕ್ಯುಲರಾಗಿ ನಮ್ಮದು ಮತ್ತು ಪ್ರೊಡಕ್ಷನ್ ಟೀಮು ಏನು ಸೂರಜು ಮತ್ತು ನರಸಿಂಹಣ್ಣ ಇರ್ಬೋದು, ರಾಮಣ್ಣ ಇರ್ಬೋದು, ನಂದು ಡೈರೆಕ್ಷನ್ ಟೀಮ್ ಎಲ್ಲರೂ ಇರ್ಬೋದು, ಗುರು, ಶ್ರೇಯಸ್ಸು, ಸಚಿನ್, ಧನು, ಎಲ್ಲರೂ ಪೂರ್ತಿ ನಮ್ಮ ಶರತ್ ಎಲ್ಲರೂ ಕೂಡ 24 hours ವರ್ಕ್ ಮಾಡ್ತಿದ್ವಿ ನಾವು. ತುಂಬ ದಿನ ನಿದ್ದೆನೇ ಮಾಡಿಲ್ಲ.
ಇದನ್ನ ಬಿಫೋರ್ ನಾವು ಶೂಟಿಂಗ್ ಮುಂಚೆ ಹೇಳ್ಕೊಂಡಿದ್ರೆ ಏನ್ ನಿಮ್ಮ ಇದಕ್ಕೆ ನೀವು ಮಾಡ್ಕೊಂಡಿದ್ದೀರಾ ಅನ್ನೋ ಥರದಿರೋದು. ಇವತ್ತದು ಸಕ್ಸಸ್ ಆಗಿದ್ದೀವಿ. ಹಾಗಾಗಿ ಅವ್ರ ಶ್ರಮಕ್ಕೆಲ್ಲ ಬೆಲೆ ಸಿಕ್ಕಿದೆ ಅಂತ ಇಡೀ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಮೇಜರ್ ಆಗಿ ನಾನು ಗಮನಿಸಿದ್ದು ಸಿನಿಮಾ ಒಬ್ಬ ಆಸ್ ಎ ಮೇಕರ್ ಆಗಿ ಸಿನಿಮಾನ ಎಲ್ಲರೂ ಮಾತಾಡ್ತಿರೋದು ಕಂಟೆಂಟ್ ತುಂಬಾ ಚೆನ್ನಾಗಿದೆ, ಸ್ಟೇಜ್ ಮೇಲಿರೋರು ಮಾತಾಡ್ತಿದ್ದಾರೆ, ಪಬ್ಲಿಕ್ ಮಾತಾಡ್ತಿದ್ದಾರೆ, ಕಂಟೆಂಟ್ ತುಂಬಾ ಚೆನ್ನಾಗಿದೆ, ರೈಟಿಂಗ್ ತುಂಬಾ ಚೆನ್ನಾಗಿದೆ ಅಂತ ಹೆಸರು ಬಂದಿದೆ. ಆಕ್ಚುಲಿ ಈ ಕತೆ ಎಲ್ಲರೂ ಹೇಳ್ತಾರೆ ರೈಟಿಂಗ್ ಎಲ್ಲರೂ ಶ್ರಮ ಅಂತ ಹೇಳಿದ್ರೆ ಅಲ್ಲ, ಕತೆ ಬರೆದಿರೋದು ನೀವೇ ಅಲ್ವಾ ಸರ್, ಅದಕ್ಕೆ ನಿಮಗೆ ಕ್ರೆಡಿಟ್ ಅವ್ರ ಹತ್ರ ಹೇಳ್ತಾರೆ. ಆಕ್ಚುಲಿ ಇದು ಕತೆ ಬರೆದಿದ್ದು ನಾನಲ್ಲ. ಇದಕ್ಕೆ ಮೂಲ ಕತೆ ಯಾರು ಅಂತಂದ್ರೆ ನಮ್ಮೆಲ್ಲ ರೈಟರ್ಗಳಿಗೆ ಹೋಗ್ಬೇಕಂದ್ರೆ ಬೇಂದ್ರೆ ಅವರಿಂದ ಹಿಡಿದು ತರಾಸೋರಿಂದ ಹಿಡಿದು ಯಾರು ನಮ್ಮ ಪೂರ್ಣಚಂದ್ರ ತೇಜಸ್ವಿ, ಕುವೆಂಪು ಈ ಥರದ್ದು ಅಂದ್ರೆ ಇವರೆಲ್ಲರೂ ಓದ್ಕೊಂಡ್ರೆ ಮಾತ್ರ ಈ ಥರದ್ದೊಂದು ಬರೆಯೋದಕ್ಕೆ ಸಾಧ್ಯ ಅಂತ ನನಗೆ ಗೊತ್ತಾಗಿದ್ದು. ನಾನು ಓದಬೇಕು ಅನ್ನೋದು ಒಂದು ಕಲಿಸ್ಕೊಟ್ಟಿದ್ದೆ ನನಗೆ ತರುಣ್ ಸರ್. ಅಂದ್ರೆ ಒಂದು ಕತೆಗಳು ಬರೆಯೋದಕ್ಕೆ ಮುಂಚೆ ಎಲ್ಲೂ ಕತೆ ಬರೀತಿದ್ದೆ ನಾನು, ತುಂಬಾ ಫಿಕ್ಷನ್ ಅಲ್ಲಿ ಬರೆಯೋ ಥರದ್ದೊಂದು ಇದ್ದಿದ್ದು. ಈ ಥರದೊಂದು ಕತೆ ಓದೋದೊಂದು ಅಭ್ಯಾಸ ಮಾಡಿಸಿದ್ದು ಇವರು. ಮತ್ತೆ ಗುರುದೇಶ್ ಪಾಂಡೆ ಸರ್ ಅಷ್ಟೇ ತುಂಬಾ ಹೇಳ್ತಿದ್ರು ನನಗೆ ಓದಬೇಕು ಅನ್ನೋದು. ಅದಕ್ಕೆ ಕತೆ ಹುಟ್ಟೋದು ಆ ಥರದ್ದು ರೈಟಿಂಗ್ಗಳಿಂದ. ನಾನು ಯಾವಾಗಲೂ ಹೇಳ್ತಿರ್ತೀನಿ ಪೇಪರಲ್ಲಿ ಬರೀ ಈಗ ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಅಂತ ಹೇಳ್ತೀವಿ, ಪೇಪರ್ ಬರೀ ಆರ್ಟಿಕಲ್ ಇಂದ ಹಿಡಿದು ಯೂಟ್ಯೂಬರ್ಸ್ ಮಾಡೋ ಒಂದೊಂದು ಕಂಟೆಂಟ್ಗಳಿಂದ ಇರ್ಬೋದು. ಇವರೆಲ್ಲರೂ ಕೂಡ ಈ ಸಿನಿಮಾದ ಕತೆಗಾರರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಂದ್ರೆ ಒಂದು ಕತೆ ಒಬ್ಬನಿಂದ ಸೃಷ್ಟಿಯಾಗಿ ನಾವು ಬರೀ ಟೈಲರ್ ಕೆಲಸ ಮಾಡಿರೋದು ಅಷ್ಟೇ. ನಾನು ಯಾವುದೋ ನ್ಯೂಸ್ ಪೇಪರಲ್ಲಿ ಸಿಕ್ಕಿದ್ದು ಇನ್ಸಿಡೆಂಟ್ ಇರ್ಬೋದು, ಅಥವಾ ಯಾವುದೋ ರಿಯಲ್ ಆಗಿ ನಡೆದಿರೋ ಇನ್ಸಿಡೆಂಟ್ ಇರ್ಬೋದು, ಯಾವುದೋ ಬುಕ್ಗಳು ಓದ್ಬೇಕನ್ನಂಗೆ ಇನ್ಸ್ಪೈರ್ ಆಗಿರೋ ಇನ್ಸಿಡೆಂಟ್ಗಳಿರ್ಬೋದು, ಇವೆಲ್ಲವನ್ನು ಅಚ್ಚುಕಟ್ಟಾಗಿ ಜೋಡಿಸೋದೊಂದು ಕೆಲಸ ಮಾಡಿದೀವಿ ಅನ್ನೋದು ಬಿಟ್ರೆ ಈ ಕತೆ ಮತ್ತೆ ಕಂಟೆಂಟ್ ಅನ್ನೋದು ಕ್ರೆಡಿಟ್ ಎಲ್ಲ ರೈಟರ್ಸ್ಗಳಿಗೂ ಸೇರುತ್ತೆ. ಹಾಗಾಗಿ ಇದನ್ನ ಅವ್ರಿಗೆ ಅರ್ಪಿಸೋಕೆ ಇಷ್ಟಪಡ್ತೀನಿ. ಫಸ್ಟು ಅಂದರೆ ಸ್ವಲ್ಪ ಜಾಸ್ತಿ ರೈಟಿಂಗ್ ಬಗ್ಗೆನೇ ಮಾತಾಡ್ತೀನಿ. ಅಂದರೆ ಎಲ್ಲ ಸಿನಿಮಾದವ್ರು ಹೇಳ್ತಾರೆ ಕಂಟೆಂಟ್ ಚೆನ್ನಾಗಿರ್ಬೇಕು, ರೈಟಿಂಗ್ ಚೆನ್ನಾಗಿರ್ಬೇಕು ಅಂತ. ಬಟ್ ಅದನ್ನ ಅದಕ್ಕೆ ಒಂದು ಜಡ್ಜ್ಮೆಂಟ್ ಅಂತ ಇರುತ್ತೆ. ಬರೀತೀವಿ ಒಂದು 10 ಕತೆ ಬರೆದ್ರು ನಾವು 10ರಲ್ಲಿ ಇದು ವರ್ಕ್ ಆಗುತ್ತೆ ಅನ್ನೋದೊಂದು ಜಡ್ಜ್ಮೆಂಟ್ ನಮಗೆ ಇರೋದಿಲ್ಲ ಬರೆಯೋರ್ಗೆ. ಯಾಕೆ ಬರೆಯೋರ್ಗೆ ಎಲ್ಲವೂ ಕೂಡ ಚೆನ್ನಾಗೇ ಕಾಣಿಸ್ತಾ ಇರುತ್ತೆ. ಆ ಥರದೊಂದು ಇದು ಬೆಸ್ಟ್ ಅನ್ನೋ ಥರದೊಂದು ಜಡ್ಜ್ಮೆಂಟ್ ನನಗೆ ಯಾವಾಗಲೂ ಕ್ರಿಯೇಟಿವ್ ಹೆಡ್ ಅನ್ನೋ ಪೋಸ್ಟ್ ಯಾಕೆ ಡೈರೆಕ್ಟರ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋ ಥರದಕ್ಕೆ ನಾನು ತರುಣ್ ಸರ್ಗೆ ಹೇಳ್ತೀನಿ. ಅಂದರೆ 10 ನಮಗೆ ಚಂದ ಅನ್ಸುತ್ತೆ, ಯಾಕಂದ್ರೆ 10ಕ್ಕೂ ಅಷ್ಟೇ ಈಕ್ವಲ್ ಶ್ರಮ ಹಾಕಿರ್ತೀವಿ ನಾವು. ಯಾವುದನ್ನು ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ ಏನು ಬರೆಯೋದಿಲ್ಲ. ಬಟ್ ಅವ್ರು ಕೇಳ್ಬೇಕಾದ್ರೆ ಅನ್ಸುತ್ತೆ ಇದು ಬೆಸ್ಟ್ ಅಂತ ಅನ್ಸುತ್ತೆ. ಆ ಥರದೊಂದು ಬೆಸ್ಟ್ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತರುಣ್ ಸರ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈಗ ಎಲ್ಲರೂ ಏನು ಈ ಸೀನ್ ಚೆನ್ನಾಗಿ ಅಂದ್ರೆ ನನಗೆ ಫೋನ್ ಬಂದ್ರೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇಡೀ ನನ್ನ ಸಿನಿಮಾ ಕಥೆನೇ ಹೇಳ್ಕೊಂಡು ಹೋಗ್ತಾರೆ. ಆ ಕಾಯಿನ್ ಸೀನ್ ಚೆನ್ನಾಗಿದೆ, ಆಂಬ್ಯುಲೆನ್ಸ್ ಸೀನ್ ಚೆನ್ನಾಗಿದೆ, ಇನ್ನೊಂದು ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಎಲ್ಲವನ್ನೂ ಹೇಳ್ಕೊ ಬರ್ತಾರೆ. ಅಂದ್ರೆ ಅಷ್ಟು ಇಂಪ್ರೆಸ್ ಆಗಿದೆ. ಅಂದ್ರೆ ಪ್ರತಿ ಸೀನಲ್ಲೂ ಕೂಡ ಸರ್ಗೆ ಏನೇ ನಾವು ರೈಟಿಂಗ್ ಪಿಚ್ ಮಾಡಿದ್ರು ಇದು ವರ್ಕ್ ಆಗತ್ತೆ ಮಗ, ಇದಕ್ಕೆ ಇನ್ನೊಂಚೂರು ಏನೋ ಬೇಕು ಮಗ, ಇದಕ್ಕೇನೋ ಅಂದ್ರೆ ವರ್ಕ್ ಮಾಡಿ ನಾವೇ ಹೇಳ್ತಿರ್ಬೋದು. ಬಟ್ ಅದನ್ನ ಸೆಲೆಕ್ಟ್ ಮಾಡೋ ಜಾಗದಲ್ಲೊಬ್ರು ನನ್ನಂತ ಯುವ ನಿರ್ದೇಶಕರಿಗೆ ನನಗೆ ತರುಣ್ ಸರ್ ಸಿಕ್ಕಿದ್ದಾರೆ. ತರುಣ್ ಸರ್ ಇನ್ನೂ ಸುಮಾರು ಜನಕ್ಕೆ ಆ ಥರ ಇಟ್ಕೋತಾರೆ. ಬಟ್ ಈ ಥರದ್ದು ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳ್ಕೊತೀನಿ. ಈ ಥರದವ್ರು ಇಂಡಸ್ಟ್ರಿಲಿ ನಮ್ಮಂಥವ್ರು ಸ್ವಲ್ಪ ಮುಂದೆ ಬರಬೇಕು ಅಂದರೆ ಈ ಥರದವ್ರು ಜಾಸ್ತಿ ಆಗಬೇಕು. ಜಾಸ್ತಿ ಆದಾಗ ಅಷ್ಟೇ ರೈಟಿಂಗ್ಗೆ ಬೆಲೆ ಅನ್ನೋ ಥರದ್ದು ನಾನು ಹೇಳ್ತೀನಿ. ಕೊನೆಯದಾಗಿ ಇಡೀ ನನ್ನ ತಂಡ ಇವತ್ತು ಗೆದ್ದಿದೆ. ಎಲ್ಲರೂ ಶ್ರಮಕ್ಕೆ ಪ್ರತಿಫಲವಾಗಿ ಥಿಯೇಟ್ರಲ್ಲಿ ತುಂಬ ಅಂದರೆ ಥಿಯೇಟ್ರ್ ವಿಸಿಟ್ ಅಂದರೆ ಒಬ್ಬ ಡೈರೆಕ್ಟರ್ ಕನಸಿರುತ್ತೆ. ಥಿಯೇಟ್ರಲ್ಲಿ ಹೊಡೆಯೋ ವಿಜುವಲ್ ಇರ್ಬೋದು, ಚಪ್ಪಾಳೆ ಇರ್ಬೋದು, ಅದನ್ನು ಕೇಳಬೇಕು ಅಂತ. ನನ್ನ ಸಿನಿಮಾಗೆ ಇವತ್ತು ಇಡೀ ನಮ್ಮ ತಂಡದೊಂದು ಸಿನಿಮಾದ ಪರಿಶ್ರಮಕ್ಕೆ ನಮ್ಮ ಸಿನಿಮಾಗೆ ಇವತ್ತು ಕೊಡ್ತಿರುವಂಥ ಪ್ರಶಂಸೆ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಥಿಯೇಟ್ರಲ್ಲಿ ಆ ಚಪ್ಪಾಳೆ ಮತ್ತು ರೀ ರೆಕಾರ್ಡಿಂಗ್ ನಾನು ಫಸ್ಟ್ ಟೈಮ್ ಅಂದರೆ ಬೆಸ್ಟ್ ರೀ ರೆಕಾರ್ಡಿಂಗ್ ಅಂತ ಅನ್ಸುತ್ತೆ ನನಗೆ ಲೈಫಲ್ಲಿ. ನನ್ನ ಲೈಫಲ್ಲಿ ಕೇಳಿದಂಥ ಬೆಸ್ಟ್ ರೀ ರೆಕಾರ್ಡಿಂಗ್ ಏನಂದ್ರೆ ಆಡಿಯನ್ಸ್ ಮಾಡೋ ಚಪ್ಪಾಳೆ ಮತ್ತು ಆಡಿಯನ್ಸ್ ಹೊಡೆಯೋ ವಿಜುವಲ್, ಅವ್ರ ಕಿರ್ಚಾಟ ಇದೆಯಲ್ಲ, ಅವ್ರು ಯಾವುದೇ ಒಂದು ಏನಿಲ್ಲದೆ ಪ್ರೀತಿಯಿಂದ ಕೊಡುವಂಥ ಒಂದು ಪ್ರಶಂಸೆ ಇದೆಯಲ್ಲ, ಅದು ನನಗೆ ತುಂಬ ಖುಷಿ ಆಗುತ್ತೆ. ಇಡೀ ನನ್ನ ತಂಡಕ್ಕೆ ಅದನ್ನ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ದಿಸ್ ಆಪರ್ಚುನಿಟಿ ಇಸ್ ವೆರಿ ಬಿಗ್ ಆಪರ್ಚುನಿಟಿ. ತರುಣ್ ಸರ್ ಹತ್ರ ನಾವು ಕೆಲಸ ಮಾಡೋದೇ ಒಂದು ಬಿಗ್ ಪ್ರೀತಿಯ ವರ್ಕ್ ಕೆಲಸ ಮಾಡೋದು. ನಮ್ಮ ಟೀಮ್ ಜೊತೆ ಫುಲ್ಲು ಕೆಲಸ ಮಾಡಿದ್ದೀವಿ. ಆ್ಯಕ್ಚುಲಿ ಇಷ್ಟು ದೊಡ್ಡ ಮಾತಾಡೋಕ್ಕೆ ಬರ್ತಾ ಇಲ್ಲ. ವಿ ಆರ್ ಹ್ಯಾಪಿ ಟು ವರ್ಕ್. ಆ್ಯಕ್ಚುಲಿ ಡೇ ಒನ್ ಇಟ್ ಸೆಲ್ಫ್ ದ ಡೈರೆಕ್ಟರ್ guided all the things how we can go forward. So same all the train sequence, everything, car sequence, everything we step by step we allocated and we worked done. So ಚೆನ್ನಾಗಿ ಬಂದಿದೆ. ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು. ಸಿನಿಮಾ ಗೆದ್ದಿದೆ, ನಿಯತ್ತಿಂದ ನಂಬಿಕೆಯಿಂದ ಮಾಡಿರೋ ಸಿನಿಮಾ. ಸೊ ಗೆದ್ದಿದೆ, ಎಲ್ಲರಿಗೂ ಥ್ಯಾಂಕ್ಸ್. ಕನ್ನಡ ಜನತೆಗೆ ಥ್ಯಾಂಕ್ಸ್. ನಮ್ಮ ಟೀಮ್ಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು.